ಅದೇ ಹೇಳಿದ್ರೆ ಎಲ್ಲ ಬೇರೆ ಇದಕ್ಕೆ ಬಂದಂಗೆ ಮಾಡ್ಬಿಟ್ಟಾರ. ಅದೇ ಭಾಳ ಚಂದ ನಮೋ ಬ್ರಹ್ಮಣೇ ನಮಸ್ತೆ ಪಾದ ಪಂಕಜರೇ ನಮಃ ಪವಿತ್ರಯಂತು ಮಾಂ ನಿತ್ಯಂ ಧನಮುಭಯಂ ಸಮಾಸ್ಕೃತಮಸ್ಮಭ್ಯಂ ದತ್ತಾಂ ವರುಣಶ್ಚಮನ್ಯೋ ಧಿಯಂ ದದಾನಾಥೋ ಹೃದಯೇಷು ಶತ್ರನಃ ವಃ ಪರ ಭಗವನ್ ಉರ್ಜಿತಾಂ ನಿರ್ಣಯ ನೀವು ಒಬ್ಬರಿಗೆ ಮಾಡೋದು ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದಿನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಆಚಾರ್ಯಾಃ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ ಕರೋತು ಮಮ ಕಲ್ಯಾಣಂ ಹರಿಃ ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾಮೆ ವರದೋಸ್ತು ನಿರಂತರಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. 20ನೇ ಸಂಧಿ ಒಳಗೆ ಗುಣತಾರತಮ್ಯ ಸಂಧಿ ನೋಡಿದ್ದೀನಿ. ಕೆಲವೇ ಪದ್ಯಗಳಲ್ಲಿ ಹೆಂಗೆ ಹೇಳ್ತಾರ ಅಂದ್ರೆ ಇದು 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 ಬೃಹತ್ ತಾರತಮ್ಯ ಸಂಧಿ ಈ ಹೇಳೋದು, ಅದು ಗುಣತಾರತಮ್ಯ ಸಂಧಿ, ಸಂಕ್ಷೇಪ ತಾರತಮ್ಯ, ಕಕ್ಷ ತಾರತಮ್ಯ. ತಾರತಮ್ಯದ ಮೇಲೆ 10 ಸಂಧಿ ಬರೋ ಜಗನ್ನಾಥಾಸು, ಅಷ್ಟು ಮಹತ್ವ ತಾರತಮ್ಯಕ್ಕಂತ ನಮ್ಮಲ್ಲಿ. ಇಲ್ಲಿ ಏನು ಹೇಳ್ತಾವ ಅಂತ ಕೇಳಿದ್ರೆ ಅಲ್ಲೇ ಗುಣಗಳನ್ನು ಹೇಳಿದರು. ಅವ್ರಿಗಿಂತ ಅವ್ರು ಎಷ್ಟು ಕಡಿಮೆ, ಅವ್ರಿಗಿಂತ ಅವ್ರು ಎಷ್ಟು ಕಡಿಮೆ, ಇವ್ರು ಅವ್ರಿಗೆ ಅನನ್ಯ ಕಡಿಮೆ ಹೇಳ್ಕೊತಾ ಬಂದು ಇಲ್ಲಿ ಅದೇ ವಿಷಯವನ್ನು ಬೃಹದಾಕಾರವಾಗಿ ಹೇಳ್ತಾರೆ. ಇಲ್ಲಿ ಹೆಂಗೆ ತಾರತಮ್ಯ ಅಂದ್ರೆ ಇಲ್ಲಿ ಈ ಸಂಧಿ ಒಳಗೆ ಪರಮಾತ್ಮ ಮತ್ತು ದೇವತೆಗಳ ಅಂಶಾವತಾರ ಹೇಳ್ಕೊತಾ ಹೋಗ್ತಾರೆ. ಯಾರ್ಯಾರ ಅಂಶ ಅದನ್ನ ಅಲ್ಲಿ ಹೇಳಿಲ್ಲ. ಅಲ್ಲಿ ಒಂದು ಉದಾಹರಣೆ ಹೇಳ್ತಾರೆ. ಹಂಗೆ ಪೃಥು ಮಹಾರಾಜ ಇದ್ದ, ಭಾಗವತ ಬರ್ತಕ್ಕಂಥ ಸಂದರ್ಭ. ಅವನು ಭಗವಂತನ ಅವತಾರ ಅಲ್ಲ, ಅದು ಅಲ್ಲಿ ಭಗವಂತನ ಆವೇಶ. ಬಲರಾಮನಲ್ಲಿ ಶೇಷದೇವರ ಆವೇಶ. ಹಂಗೆ ಆವೇಶ ಯಾರ್ಯಾರು ಎಷ್ಟವ ಅವ್ರ ಅವಶ್ಯನ ಹೆಂಗೆ ಉಪಾಸನ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊತಾ ಹೋಗ್ತಾ ಇದ್ದಾರೆ. ಭಾಳ ಚಂದ ಸಂಧಿ ಕೇಳಲಿಕ್ಕೆ, ಭಾಳ ಅದ್ಭುತ. ದಾಸ ಎಷ್ಟು ಚಂದ ಹೇಳ್ತಾರೆ ಹೇಳೋದನ್ನ ಅನ್ನೋದನ್ನ. ಸುಮಾರು ಒಂದು ಸಂಧಿ 4 ದಿನ ಹೇಳ್ಬೇಕು ನಾ ಈಗ 57 ಪದ್ಯದೊಳಗೆ. ಅದಕ್ಕೆ ಬೃಹತ್ ತಾರತಮ್ಯ ಅಂತ ಹೆಸರಿಟ್ಟಿದ್ದಕ್ಕೆ ನೋಡ್ರಿ. ಮೊದಲೇದು ಅಂತಾರ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಆಪಣಿತು ಬೇಳುವೆ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು ಅಂತ ಹೇಳ್ಕೊತ ಹೋಗಿ ಸಂಧಿ ಸೂಚನೆ ಅಂತ ಬರೀತಾರೆ. ಏನು ಹೇಳಲಿಕ್ಕೆ ಹೊಂಟಿ ಸ್ವಲ್ಪದಾಗ ಹೇಳ್ತಾರೆ. ಇದು ಜ್ಞಾನಿಗಳ ಲಕ್ಷಣ. ಒಂದು ಮಾತು, ಸಂಕ್ಷೇಪ ವಿಸ್ತರಾಭ್ಯಾಂಚ ಕಥೆಯಂತಿ ಮನೀಷನಃ. ಜ್ಞಾನಿಗಳು ಒಮ್ಮಿಗೂ ಅಷ್ಟು ಹೇಳಲಿಕ್ಕೆ ಹೋದಿಲ್ಲ. ಸಂಕ್ಷೇಪ ವಿಸ್ತಾರಾಭ್ಯಾಂಶ ಮೊದಲೇ ಸಂಕ್ಷಿಪ್ತ ಹೇಳ್ತಾರೆ, ಆಮೇಲೆ ವಿಸ್ತಾರ ಮಾಡಿ ಹೇಳ್ತಾರೆ. ಅದನ್ನು ಒಮ್ಮಿಗೆ ವಿಸ್ತಾರ ಮಾಡಿ ತಳಿಸಿ ಬಿಡ್ತದೆ, ಕೇಳಲಿಕ್ಕಾಗೋದಿಲ್ಲ. ಒಂದು ಉದಾಹರಣೆ ಕೊಡೋದಾದ್ರೆ ನಮಗೆ ಒಂದು ಸಣ್ಣ ಹುಡುಗನ ಮುಂಜಿ ಮಾಡಿ 8, 6, 7 ವರ್ಷಕ್ಕೆ ಆ ಹುಡುಗ ಕೂಡಿಸಿ 3 ಸಂಧ್ಯಾ ವಂದನೆ ಮಾಡು, ಅಷ್ಟೋತ್ತರನು ಮಾಡು, ಮುದ್ದಿಜಿನೂ ಕಲಿ, ಅದನ್ನು ಕಲಿ. ನಾವಲ್ಲೇ ಅಂತ ನಾವು ಈ ಮುಂಜಿ ಹಿಂಗಿದ್ರೆ ನಾವು ಒಳಗೆ ಮಾಡ್ಕೋತಿದ್ದಿಲ್ಲ ಅಂತ ಹುಡುಗ. ಸವಕಾಶ ತೊಗೊಂಡು ಹೋಗ್ಬೇಕು ಆ ಹುಡುಗರನ್ನ. ಒಮ್ಮಿಗೆ ಮಾಡ್ಲಿಕ್ಕೆ ಹೋಗ್ಬಾರ್ದು, ಬಲಿತ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅಲ್ಲ ಒಮ್ಮೊಮ್ಮೆ ಹಂಗೆ ಅದು ಹೆಂಗೆ ನೋನ್ ಟು ಅನ್ನೋನ್ ಇದ್ದಂಗೆ, ಕಾಂಕ್ರೀಟ್ ಟು ಅಬ್ಸ್ಟ್ರಾಕ್ಟ್ ಇದ್ದಂಗೆ ಹಂಗೆ ತೊಗೊಂಡು ಹೋಗೋ ಅವಕಾಶ. ಅದಕ್ಕೆ ಹೇಳ್ಬಿಟ್ಟಾರ ಇವು 5 ಸವಕಾಶ ಮಾಡೋಕಂತ. ಶನೈ ಪಂಥ, ಶನೈ ಕಂಥ, ಶನೈ ಪರ್ವತ ಮಸ್ತಕೆ, ಶನೈರ್ ವಿದ್ಯಾ, ಶನೈರ್ ವಿತ್ಯಂ, ಪಂಚತಾನಿ ಶನೈ ಶನೈ. ಶನೈನ ಸವಕಾಶ ಅಂತ ಅರ್ಥ. ಶನಿ ಗ್ರಹ ಒಂದು 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 ರಾಶಿ ಬಂದು ಕುತ್ಕೊಂಡ್ರೆ 12 ವರ್ಷ ಹೋಗುದೇ ಇಲ್ಲ. ಅವ ಕುತ್ಕೊಂಡ್ಬಿಡ್ತಾನೆ ಕಾಡಿ ಕೂತಾನ. ಅದಕ್ಕೆ ಶನಿ ಅಂತ ಅವಾಗ ಶನಿ ಸವಕಾಶ ಅಂತ ಅರ್ಥ. ಶನೈ ಕಂಥ, ಹೊಲಿಯೋ ಒಂದು ಸವಕಾಶ ಹೊಲಿಬೇಕಂತ ಅಂತ ಸೂಜಿ ಪಾಜಲ್ಲಿ ಬಿಡಿಬಾರ್ದು. ಶನೈ ಪಂಥ,
ಸಾವಕಾಶ ನಡಿಬೇಕಂತ. ಶನೈ ಪರ್ವತ ಮಸ್ತಕೆ, ಗುಡ್ಡ ಹತ್ತು ಸಾವಕಾಶ ಇರ್ಬೇಕಂತ. ಶನೈರ್ ವಿದ್ಯಾ, ವಿದ್ಯಾ ಸಾವಕಾಶ ಕಲಿಬೇಕು, ಒಮ್ಮೆಗೆ ಎಷ್ಟು ಕಲಿಕ್ಕೆ ಹೋಗ್ಬಾರ್ದು, ಅನಾಹುತ ಆಗ್ತದೆ. ಶನೈರ್ ವಿತ್ತಂ, ದುಡ್ಡು ಒಮ್ಮಿಗಳದಕ್ಕೆ ಹೋಗಿ ಏನೇನು ಮಾಡ್ಕೊಂಡು ಅಲ್ಲಿ ಹೂಡಿ ಅಲ್ಲಿ ಹೇಳಿ ಗದ್ದಲ ಬಿಡ್ತದೆ. ಸಾವಕಾಶ ಕಲಿಸ್ಬೇಕಂತ. ಇರಿವು ಸಕ್ರೆ ಮೇದಂಗೆ, ಆನೆ ಕಬ್ಬಿದ್ದಂಗಲ್ಲ. ಅದು ಹೇಳ್ತಾ ಇದ್ದಾರೆ. ಇವು 5 ಪಂಚ ಅಂದ್ರೆ ಎಷ್ಟು? 5 ಪಂಚತಾನಿ ಶನೈ ಇವನು ಸಾವಕಾಶ ಮಾಡಿದಂಗೆ ಸಾವಕಾಶ ಹೇಳ್ಕೋತ ಹೋಗ್ಕೊಂತ. ಅದಕ್ಕೆ ದಾಸರು ಆ ರೀತಿ ಅನುಸರಿಸಿ ಹೇಳ್ತಾರ. ಹೆಂಗ ಸಂಧೀಸು ಹೇಳ್ತಾ ಇದ್ದಾರೆ. ಹರಿ ಶಿರಿ ವಿರಂಚಿ ಈರ ಬಿಡಿಸ್ಬೇಕಲ್ಲೇ. ವಿರಂಚಿ ಶಬ್ದ 2 ಸಾವಿರ. ವಿರಂಚೀರದ ವಿರಂಚಿ ಈರ. ಮುಖ ನಿರ್ಜರರ ಆವೇಶ ಅವತಾರಗಳ ಸ್ಮರಿಸು ಗುಣಗಣ ಸರ್ವಕಾಲದಿ ಭಕ್ತಿ ಪೂರ್ವಕದಿ. ಮೊದಲಿಗೆ ಉಪದೇಶ ಮಾಡಿದ ನಮ್ಗೆ. ಇಲ್ಲಿ ಉಪದೇಶ ದಾಸದು ಅಡ್ವೈಸ್ ಮಾಡೋದು ಕರೆಕ್ಟೇ. ಸ್ಮರಿಸು ಅಂತ ಹೇಳ್ತಾರೆ. ಹೌದ? ಸ್ಮರಿಸು, ಇವನ್ ತಪ್ಪದ ಇವನ್ನ ಸ್ಮರಣ ಮಾಡ್ಕೋತ ಇರಿ ಅಂತಾರ ಅವರು. ಯಾವಾಗ? ಸರ್ವಕಾಲದಲ್ಲಿ, ಸಾಧ್ಯ ಇದ್ದಷ್ಟು ಯಾವಾಗಲೂ ಕೂಡ ಈ ತಾರತಮ್ಯವನ್ನು ನೀವು ವಿಚಾರ ಮಾಡ್ರಿ. ಹೆಂಗೆ? ಭಕ್ತಿ ಪೂರ್ವಕದಿ, ಏನೋ ಬ್ಯಾಸರ ಮಾಡಿಕೊಂಡಲ್ಲ. ಯಾರ್ಯಾರು? ಹರಿ, ಹರಿ ಗೊತ್ತಾದ ಪರಮಾತ್ಮ. ಸಿರಿ ಲಕ್ಷ್ಮೀದೇವಿ, ವಿರಿಂಚಿ ಬ್ರಹ್ಮದೇವರು, ಈರ ಮುಖ್ಯ ಪ್ರಾಣದೇವರು, ಮುಖ ಇವರೇ ಮುಖ್ಯ ಇರ್ತಕ್ಕಂಥ ಅಂತ ಮುಖ ಶಬ್ದಕರ್ತ ಇಂಥವರೇ ಆಗಿರ್ತಕ್ಕಂಥವ್ರು. ನಿರ್ಜರರು ದೇವತೆಗಳ ಆವೇಶ ಅವತಾರಗಳ, ಅವ್ರು ಯಾವ ಆವೇಶ ತಗೊಂಡಾರ, ಯಾವ ಅವತಾರ ಮಾಡ್ಕೊತ ಹೋಗ್ಯಾರ. ಒಬ್ಬೊಬ್ಬರು 3 ಅವತಾರ ಮಾಡ್ತಾರ ನೋಡ್ರಿ. ಯಮಧರ್ಮ ಇದ್ದಾನ, ಇತ್ಲ ಧರ್ಮರಾಜನೂ ಆಗ್ತಾನ, ಇತ್ಲ ಯಮನೂ ಆಗ್ತಾನವ. 2 ಅವತಾರ. ಅದು ಅಂಶಾವತಾರ ವಿನ ಅದು ಸಾಕ್ಷಾತ್ ಅವತಾರ ಅಲ್ಲ, ಇದ್ದಂಗಿರ್ತದಲ್ಲ. ಅಲ್ಲಿ ಯಮ ಅಲ್ಲಿ ಒಬ್ಬ ಇದ್ದೇ ಇರ್ತಾನ. ಮುಖ್ಯ ಪ್ರಾಣದೇವರು ಹನುಮ ಭೀಮ ಮಧ್ವಾಗಿ ಅವತಾರ ಮಾಡ್ತಾರೆ. ಹೌದಲ್ಲ? ಹಂಗಿದ್ದಂಗೆ ಎಲ್ಲ ದೇವತೆಗಳು ಅಷ್ಟು ಅವತಾರ ಹೇಳ್ಕೊಂಡು ಹೊಂಟ್ರ. ಭಾಳ ಡಿಟೇಲ್ ಅದು ಸಂಧಿ. ಹೆಸರು ಸಿಕ್ಕಾಪಟ್ಟೆ ಹೆಸರು ಬರ್ತಾವೆ, ಭಾಳ ಹೆಸರು ಬರ್ತಾವೆ ನೋಡ್ರಿ. ಮೊನ್ನೆ ಪದ್ಯ ಪೂರ್ತಿ ಪರಮಾತ್ಮ ಮೂಲ ರೂಪ ನಾರಾಯಣ. ಅವನ ಅಂಶತ್ವೇನ ಪ್ರಕಟವಾಗಿರ್ತಕ್ಕಂಥ ಸ್ವಾಭಿನ್ನ ಅವತಾರ, ಸ್ವಭಿನ್ನ. ಅದು ಅಷ್ಟೇ ಇದ್ದಂಗೆ ಇಲ್ಲಿ ಅವತಾರ ಒಂದೇ ಪದ್ಯ ಸಂಗ್ರಹ ಮಾಡಿಬಿಡ್ತಾವೆ. ಇನ್ನೇನೋ ಪದ್ಯ ಭಾಳ ಸರಳವ, ಇವು ಭಾಳ ಡಿಫಿಕಲ್ಟಿ ಇಲ್ಲ. ಎಲ್ಲ ಶಬ್ದ ನಿಮ್ಗೆ ಅರ್ಥ ಆಗ್ತಾವೆ ನೋಡ್ರಿ. ಮೀನ, ಕೂರ್ಮ, ಕ್ರೋಢ, ನರಹರಿ, ಮಾಣವಕ, ಭೃಗುರಾಮ, ದಶರಥ, ಸೂನು, ಯಾದವ, ಬುದ್ಧ, ಕಲ್ಕಿ, ಕಪಿಲ, ವೈಕುಂಠ, ಶ್ರೀನಿವಾಸ, ವ್ಯಾಸ, ಋಷಭ, ಹಯಾನನ, ನಾರಾಯಣಿ, ಹಂಸ, ಅನಿರುದ್ಧ, ತ್ರಿವಿಕ್ರಮ, ಶ್ರೀಧರ, ಹೃಷಿಕೇಶ. ಇಲ್ಲಿ ಕ್ರಿಯಾಪದ ಇಲ್ಲೇ ಇಲ್ಲ, ಎಲ್ಲ ಬರೀ ಹೆಸರು. ವೆಂಕಟೇಶ, ವಾಸುದೇವ ಇದ್ದಂಗೆ ಎಲ್ಲ ಹೆಸರು. ವೆಂಕಟೇಶ್ವರದ ಬೇರೆ ಹೆಸರು, ಅಷ್ಟು ಹೆಸರು ಬರ್ತಾವಿಲ್ಲ ಅಲ್ಲಿ ಹೇಳ್ತಾವ. ಮೀನ ಮೀನಾವತಾರ ಮಾಡಿ ಮತ್ಸ್ಯಾದ, ಕೂರ್ಮಾದ, ಕ್ರೋಢಾದ ಆಗಿರ್ತಕ್ಕಂಥ ಹೇಳ್ತಾ ಇದ್ದಾರೆ. ಪರಮಾತ್ಮ ಆಗಿರ್ತಕ್ಕಂಥವ ಕ್ರೋಢ ಅಂತಂದ್ರೆ ವರಾಹ ಅವತಾರ. ನರಹರಿ ಅಂದ್ರೆ ನೃಸಿಂಹದೇವರು. ಮಾಣವಕ, ಕರೆಕ್ಟ್, ಮಾಣವಕ ಅಂದ್ರೆ ಬ್ರಹ್ಮಚಾರಿ ಅಂತ ಅರ್ಥ. ಮಾಣವಕ. ಭೃಗುರಾಮ ಪರಶುರಾಮ ದೇವರು. ದಶರಥ ಸೂನು, ಅಲ್ಲಿ ಬಂತು ಮಗ ಅಂತ ಅರ್ಥ, ರಾಮದೇವರು. ಯಾದವ ಕೃಷ್ಣ, ಬುದ್ಧ, ಕಲ್ಕಿ, ಕಪಿಲ, ವೈಕುಂಠ. ಒಂದೊಂದೇ ಅವತಾರ ನೋಡಿ ಹೇಳ್ಕೋದವ್ರು. ಎಷ್ಟು ಅವತಾರ ಬಂದಾಗ ಗೊತ್ತು ನಿಮಗೆ? ಲೆಕ್ಕ ಹಾಕಿ ನೀವು 22 ಅವತಾರ ಒಂದ್ರಾಗ ಹಾಕಿ ಪದ್ಯ ಹಾಕಿ ನೋಡಿ ದಾಸರ. ಒಟ್ಟು ಹೆಸರು ಹೇಳ್ಕೊಂಡ್ರೆ 22 ಅವತಾರಗಳು. ಹೆಂಗೆ ಬರ್ತದೆ ಅದೆಲ್ಲ ಗೊತ್ತಾಗ್ತಿ ಮಗ. ಇನ್ನು ಅಲ್ಲ, ಕಲ್ಕಿ ಗೊತ್ತಾಗ್ತಿ ಮಗ. ಆನಂತರ ವೈಕುಂಠ, ಹೌದಾ? ಕಪಿಲಾವತಾರಿ ಗೊತ್ತಾಯ್ತು. ಅಲ್ಲೇ ಪರಮಾತ್ಮ ಕಪಿಲ ರೂಪಿ ಪರಮಾತ್ಮ ಅವತಾರ ಮಾಡಿ ಉಪದೇಶ ಮಾಡ್ತಾ ಇದ್ದಾನೆ. ವೈಕುಂಠ ಅಂತ ವಿಕುಂಠ ಅಂತಕ್ಕಂಥಲ್ಲಿ ಅವತಾರ ಮಾಡಿದ. ಅದಕ್ಕೆ ವೈಕುಂಠ ಅನಿಸ್ಕೊಂಡ ಭಗವಂತ ಆಗಿರ್ತಕ್ಕಂಥವ. ಇಲ್ಲಿರ್ತಾನ ಮುಕ್ತಿಧಾಮ, ವೈಕುಂಠದಾಗ ಇರ್ತಕ್ಕಂಥ ಪರಮಾತ್ಮ ಒಂದು ರೂಪ. ಶ್ರೀನಿವಾಸ ಎಲ್ಲ ನಿಮಗೆ ಗೊತ್ತದ, ಪರಮಾತ್ಮ ತಿರುಪತಿ ಇರ್ತಕ್ಕಂಥ ಶ್ರೀನಿವಾಸ ದೇವರು. ಆ ನಂತರ ವೇದವ್ಯಾಸ ದೇವರು, ಹೌದು, ಅಲ್ಲಿ ಬಂದು ಅವರ ಅವತಾರ ಹೇಳ್ತಾ ಇದ್ದಾರೆ. ಅದರಂತೆ ಜ್ಞಾನೋಪಿ ಮಾಡ್ತಕ್ಕಂಥ ಹಯಾನನ, ಹೈಗ್ರೀವಿ ಪರಮಾತ್ಮ. ಮೋಹಿನಿ ರೂಪ ನಾರಾಯಣಿ ಅಂದ್ರು ಒಂದ, ಮೋಹಿನಿ ರೂಪ ಅಂದ್ರು ಒಂದ. ಮೋಹಿನಿ ರೂಪ ತಗೊಂಡ. ಇದು ಲಕ್ಷ್ಮಾಂತರ್ಗತ ಭಗವದ್ ರೂಪ ಅಂತ ಅರ್ಥ ಚಿಂತನೆ ಮಾಡ್ಬೇಕಂತ. ಹಂಸನಾಮಕ ಮತ್ತೊಂದು, ನಿರ್ದೋಷ ಪರಮಾತ್ಮ ಮತ್ತೊಂದು ರೂಪ ಇದು. ಅವ ಹಂಸ ಅಂತ ಹೆಸರು. ಯಾಕೆ? ಸಂಸಾರವನ್ನ ಹಂತಿ ಇತಿ ಹಂಸಃ, ಸಂಸಾರವನ್ನು ನಾಶ ಮಾಡ್ತಾನೆ, ನಮಗಿರ್ತಕ್ಕಂಥ ಬಂಧವನ್ನ ಬಿಡಿಸ್ತಾನ, ಅದು ಹಂಸ ಅಂತ ಅರ್ಥ. ಅನಿರುದ್ಧ ನೋಡ್ರಿ, ಅಷ್ಟು ಒಂದಿರುತ್ತೆ ನೋಡ್ರಿ. ಅನಿರುದ್ಧ ಶಬ್ದದಲ್ಲ, ಈ ಶಬ್ದದಿಂದನ ಕೇಶವ, ನಾರಾಯಣ, ಮಾಧವ ಒಟ್ಟು 24 ತೊಗೊಂಡ್ಬಿಡ್ತಾರೆ, ಸಂಗ್ರಾಮ ಮಾಡ್ತಾರೆ ಅಂತ ಅರ್ಥ ಅದರಂತೆ. ಅಥವಾ ಪ್ರದ್ಯುಮ್ನ, ಸಂಕಷ್ಟ, ವಾಸಿವ, ನಾರಾಯಣ ಅದರಿಂದ. ಮುಂದೆ ವಾಮನ ರೂಪ ತ್ರಿವಿಕ್ರಮ ಇರ್ತಕ್ಕಂಥವ. ಶ್ರೀಧರ,
ಶ್ರೀಯನ್ನ ತನ್ನ ಎದೆಯಲ್ಲಿ ಹೊತ್ತಿರತಕ್ಕಂಥ ಪರಮಾತ್ಮ ಶ್ರೀಧರ. ಇಲ್ಲಿ 24 ರೂಪಗಳು ತಗೋಬೇಕು ಅಂತ ಇದ್ದಾರೆ. ಋಷಿಕೇಶ ರೂಪ, ಋಷಿಕ ಅಂದ್ರೆ ಇಂದ್ರಿಯಗಳು, ನಮ್ಮ ಇಂದ್ರಿಯಲ್ಲಿ ಇರ್ತಕ್ಕಂಥ ಪರಮಾತ್ಮ ಋಷಿಕಾಂತ, ಇಂದ್ರಿಯ ನಿಯಾಮಕ ಆಗಿರ್ತಕ್ಕಂಥ ಋಷಿಕೇಶ ಅಂತ ಹೇಳ್ತಾರೆ. ಇಷ್ಟು ಭಗವಂತನ ಹೇಳ್ತಾ ಇದ್ದಾರೆ. ಏವಮಾದ್ಯ ಹರೇ ಸಾಕ್ಷಾತ್ ಪ್ರಾದುರ್ಭಾವ ಪ್ರಕೀರ್ತಿತಾ, ಬೃಹತ್ ಭಾಷ್ಯದ ಮಾತು. ಇಷ್ಟೇ ಅಲ್ಲ, ಬಹಳ ಕಮ್ಮಿ ಅಂತ 22 ಅಲ್ಲ, ಎಷ್ಟೋ ಲೆಕ್ಕನೇ ಇಲ್ಲದಕ್ಕೆ. ಇಲ್ಲಿ ಮೂಲವಾಗಿ 20 ಅನ್ನಿಸ್ತಕ್ಕಂಥ. ಇದರಿಂದ ಇದು ನಾರಾಯಣ ಶತರೂಪಗಳು, ಅಜಾದಿ ಸಹಸ್ರರೂಪ, ಪರಮಾತ್ಮ ಅನಂತ ರೂಪ ಚಿಂತನೆ ಮಾಡಿ ಅಂತ ಹೇಳ್ಬಿಟ್ರು. ಹೆಂಗೆ ಮಾಡ್ಬೋದು ಅಂತ ಕೇಳಿದ್ರೆ, ನಿಮ್ಮ ಯೋಗ್ಯತೆ ಎಷ್ಟು ಅಷ್ಟು ಮಾಡ್ರಿ, ಅಷ್ಟು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಎಂಥದ್ರಿಗೂ ಸಾಧ್ಯ ಇಲ್ಲ. ಅನಂತ ರೂಪ ವಿಚಾರ ಮಾಡ್ತೀನಿ ಕೂತ್ಕೊಂಡು ದೇವಸ್ಥಾನ ಅವು ಲೆಕ್ಕ ಹೊತ್ತಲ್ಲ ಅವಾಗ. ಅನಂತ ರೂಪಗಳು ಭಗವಂತ ಅದನ್ನ ಹೇಳ್ತಾ ಇದ್ದಾರೆ. ಮುಂದುವರೆದು ಇಷ್ಟು ಮೊದಲೇಕ ಹೆಸರು ಹೇಳ್ಬಿಟ್ರು, ಯಾರ್ದು ಪರಮಾತ್ಮನ ಅವತಾರ ಹೇಳ್ಕೊತ ಹೋಗಿ ಕೆಲವು ಹೇಳಿದರು. ಮುಂದಿನ ಪದ್ಯೊಳಗೆ ಅವನ ಗುಣವರ್ಣನ ಎಷ್ಟು ಮಾಡಿದ್ರು ಕಮ್ಮಿನ. ಸರ್ವೋತ್ತಮ ಪರಮಾತ್ಮ ಶ್ರೀಹರ ಆಗಿರ್ತಕ್ಕಂಥವ ಅಲ್ಲಿ ಹೇಳ್ತಾ ಇದ್ದಾರೆ. ಹರಿಯು ನಾರಾಯಣನು ಕೃಷ್ಣ ಅಸುರ ಕುಲಾಂತಕ, ಬಿಡಿಸೋದು ಕೃಷ್ಣ ಉಳಿತ ಆ ಉಳಿತ ನೋಡ ಅಸುರ ಕುಲಾಂತಕ. ಅರ್ಥಾತ್ ಇಲ್ಲಿಗೆ ಸೂರ್ಯ ಸಮಪ್ರಭ ಕರೆಸುವನು ನಿರ್ದುಷ್ಟ ಸುಖಪೂರ್ಣ ಪರಿಪೂರ್ಣ ತಾನೆಂದು. ಸರ್ವ ದೇವೋತ್ತಮನು ಸರ್ವಗ ಪರಮ ಪುರುಷ ಪುರಾತನ ಜರಾಮರಣ ವರ್ಜಿತ ವಾಸುದೇವಾದಿ ಅಮಿತ ರೂಪಾತ್ಮ. ಅಮಿತ ರೂಪಾತ್ಮ, ಅನೇಕ ರೂಪಿರ್ತಕ್ಕಂಥ ಭಗವಂತ, ಒಂದಲ್ಲ ಎರಡಲ್ಲ, 100,000 ರೂಪಗಳು ಅವನು ಹೇಳ್ತಾರೆ. ಹರಿಯು ನಾರಾಯಣನು, ಹರಿ ಬೇರೆ ನಾರಾಯಣ ಬೇರೆ ಅಂತಕ್ಕಂಥಲ್ಲ, ಅವನ ಹೆಸರು ಒಳಗಲ್ಲ. ಕೃಷ್ಣ ಅವನ ಮತ್ತೊಂದು ಹೆಸರು ಅವನು ಕೃಷ್ಣ ಅನ್ನೋದು. ಅಲ್ಲೇನು ಉಳಿತು? ಉಳಿತಲ್ಲ, ಅಸುರ ಕುಲಾಂತಕ. ಅಸುರ ಅಂದ್ರೆ ಯಾರು? ದೈತ್ಯರು. ಅವರ ಕುಲಾಂತಕ, ದೈತ್ಯರ ಸವಾರ ಮಾಡ್ತಕ್ಕಂಥ ಒಂದು ರೂಪ ಅಂತ ಹೇಳ್ತಾರೆ. ಸೂರ್ಯ ಸಮಪ್ರಭ, ಬೆಳಕು ಪ್ರಕಾಶ. ಸುಮ್ಮನೆ ಕಲ್ಪನಾ ಕೊಟ್ಟಾರ, ಈ ಒಂದು ಸೂರ್ಯ ಅಲ್ಲ, ಅನಂತ ಸೂರ್ಯದ ಬೆಳಕು ಪ್ರಭಾ ಅವಾಗದ. ಒಂದು ಸೂರ್ಯ ಅಂತ ತಡ್ಕೊಳ್ಳಿಕ್ಕೆ ನಮಗಾಗಲ್ದು. ಇಂಥ ಅನಂತ ಸೂರ್ಯನ ಪ್ರಭೇದ ಅದಿಷ್ಟು ಇರ್ತಕ್ಕಂಥ ಅನಂತ ಸೂರ್ಯ ಪ್ರಭಾ ಅಂತ ಮಾಡ್ಬೋದು. ಕರೆಸುವನು ಏನಂತ ಇವನ ಹೆಸರು, ಅವನ ವೈಶಿಷ್ಟ್ಯಗಳು. ನಿರ್ದುಷ್ಟ, ಪರಮಾತ್ಮ ದುಷ್ಟ ಅಲ್ಲ. ಪರಮಾತ್ಮ ದುಷ್ಟ ಅಂತ ಚಿಂತನೆ ಮಾಡಬಾರ್ದು ಪರಮಾತ್ಮಗ. ಹಂಗಂತಿರ್ದೇನ್ರಿ ಕೆಟ್ಟದಾಗ ಅಂತಾರೆ, ಏನು ದೇವ್ರು ಎಷ್ಟು ಕೆಟ್ಟಿದ್ದಾನೆ, ಹಿಂಗೆ ಮಾಡಬಾರ್ದಾಗಿತ್ತು ಅಂತಾರೆ. ಈ ದೇವ್ರು ಭಾಳ ಪಕ್ಷಪಾತ ಮಾಡಿದ, ದೇವ್ರು ಅದಕ್ಕೆ ಇನ್ನೊಂದು ದೇವ್ರು ಅನ್ಯಾಯ ಭಾಳ ಮಾಡಿದ, ದೇವ್ರ ಅನ್ಯಾಯ ಮಾಡ್ತಾನೆ. ದೇವ್ರೇನಾರ ನಿರ್ದುಷ್ಟ ಪರಮಾತ್ಮ, ನಿರ್ದುಷ್ಟ. ಸುಖ ಪರಿಪೂರ್ಣ, ಸುಖದಿಂದ ಪೂರ್ಣ ಆಗಿರ್ತಕ್ಕಂಥ. ಸುಖ ಯಾರಿಗೂ ಪೂರ್ಣ ಅಂತ ಇಲ್ಲೇ ಇಲ್ಲ, ಕಿಂಚಿದ್ದು ಕಿರ್ಲಿಕ್ಕೇ ಬೇಕು. ತಿಳ್ಕೊಡ್ರಿ ಮಗ, ಬ್ರಹ್ಮಾದಿಗಳನ್ನ ಹಿಡ್ಕೊಂಡು ಹೇಳ್ತಾ ಇದ್ದಾರೆ. ಆಚಾರ ಅಂತಾರ, ನಿಜ ಪೂರ್ಣ ಸುಖಾಮಿತ ಬೋಧತನು ಪರಶಕ್ತಿನ ಅನಂತ ಗುಣ ಪರಮಃ. ಆಚಾರ ಮಾತು. ನಿಜ ಪೂರ್ಣ ಸುಖ, ಐದನೇ ಅಧ್ಯಾಯ. ನಿಜ ಪೂರ್ಣ ಸುಖಾಮಿತ ಬೋಧತನು ಪರಶಕ್ತಿನ ಅನಂತ ಗುಣ ಪರಮ. ಆಚಾರ ಮಾತು. ತಾನೆಂದು ಸರ್ವ ದೇವೋತ್ತಮನು. ಅರ್ಥ ಹೇಳೋ ಪ್ರಶ್ನೆಯಲ್ಲಿ ಮಗ, ದೇವೋತ್ತಮ, ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ಸರ್ವಗ ಸರ್ವತ್ರ ವಸತಿ ಇತಿ ವಾಸು ಸರ್ವಗ ಗಚ್ಚತಿ ಸರ್ವತ್ರ ಗಚ್ಚತಿ. ಅವೆಲ್ಲ ಜಗತ್ತು ತೋರಿಸ ಎಲ್ಲದ ಪರಮ ಇಂಥಲ್ಲಿ ಇಲ್ಲ ಅಂತಿಲ್ಲೇ ಇಲ್ಲ, ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥವ. ಸರ್ವಗ ಪರಮ ಪುರುಷ, ಶ್ರೇಷ್ಠನಾಗಿರ್ತಕ್ಕಂಥ ಪುರುಷ. ಪುರುಷ ಅಂದ್ರೆ ವ್ಯಕ್ತಿ, ಶ್ರೇಷ್ಠ ಪುರುಷ ಇವನೇ ಅಲ್ಲಂತ. ಆನಂತರ ಪುರಾತನ, ತಾತ್ಪರ್ಯ 2ನೇ ಶ್ಲೋಕ. ಪುರಾತನ, ಇವೊಂದು ಡೇಟ್ ಯಾವ್ದು ಹೇಳ್ರಿ ಅಂತ ಕಲ್ಪನಾ ಇಲ್ಲ. ಇಲ್ರಿ ಅವ್ನು ದೇವ್ರಿಗೆ ಬರ್ತ್ ಡೇಟು ಡೆತ್ ಡೇಟು ದೇವ್ರಿಗೆ ಇರ್ತಾವ, ನಾವೆಲ್ಲ ಅವ ಅನಾದಿ ಅನಂತ ಹೆಂಗೆ ಇದ್ದಾನ, ಮುಂದೂ ಇರ್ತಾನ. ನಾವು ಚಿಂತೆ ಮಾಡ್ಲಿಕ್ಕಾಗಲ್ಲ, ಸಾಧ್ಯ. ಅದೇ ಹೇಳ್ತಾ ಇದ್ದಾರೆ. ಪುರಾತನ. ಮುಂದೆ ಜರ ಮರಣ ವರ್ಜಿತ. ಜರ ಅಂದ್ರೆ ಮುಪ್ಪು. ಪರಮಾತ್ಮ ಮುಪ್ಪು ಬಂತು ಅಥವಾ ಮರಣ ಬಂತು, ಹುಟ್ಟ ಹಿಂಗೆ ದೇವರಿಗೆ ಅಂತ ನೀವು ಇವೆಲ್ಲ ನೋಡಿ ಶಾಸ್ತ್ರದ ಮಾತಲ್ಲ, ಎಲ್ಲ ಆಚಾರ ಭಾಷ್ಯದ ಮಾತ ಹೇಳಿದ್ದ ದಾಸ ಹೇಳ್ತಾರೆ. ಇವೆಲ್ಲ ಪರಮಾತ್ಮ ಏರ್ಗಣ್ಣ ಬರ್ತೀವಿ, ಎಲ್ಲ ಸುಧಾತ್ಮ ಪಾಯಿಂಟ್ ಇವೆಲ್ಲ. ಅದಕ್ಕೆ ಅಣು ಸುಧಾ ಅಂತ ಹೆಸರಕ್ಕೆ. ಪರಮಾತ್ಮ ಹಿಂಗೆ ಉಪಾಸನೆ ಮಾಡಿದ್ದು ಅಲ್ಲಿ ಭಾಷೆದಾಗ ಹೇಳಿದ್ದನ್ನು ಅಥವಾ ಸೂತ್ರದಾಗ ಹೇಳಿದ್ದನ್ನು ಭಾಷೆದಾಗ, ಅಲ್ಲಿ ಇದನ್ನು ಸುಧಾದಾಗ ಮುಂದಿರತಕ್ಕಂಥ ಪರಿಮಳದಾಗ ಬರ್ತಕ್ಕಂಥ ಮಾತು ಇವೆಲ್ಲ ಪರಮಾತ್ಮ ವರ್ಣ ಅಖಂಡ ಮಹಿಮಾ ಭಗವಂತಂದು. ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷ ಮಾಪ್ಯ ಸುವಾಕ್ಯ ಅಶೋದ್ಭವಾದಿ ತಮಸೇ ದೇವೇಶೋ ಒಂದೆಂ ಸದಾ ಮತಂ ಮಮಸನ್ನ ಮಾಮಿ ಅಂತ ಹೇಳಿದಂಗೆ ಎಲ್ಲ ಶಾಸ್ತ್ರ ಮಾತು ಹೌದಿಲ್ವಲ್ಲ, ಅದನ್ನ ಹೇಳ್ತಾ ಇದ್ದಾರೆ. ಮರಣ ವರ್ಜಿತ ವಾಸುದೇವಾದಿ ಅಮಿತ ರೂಪಾತ್ಮ. ಮಿತ ಅಂದ್ರೆ ಲಿಮಿಟೆಡ್, ಅಮಿತ ಅನ್ಲಿಮಿಟೆಡ್. ಅಮಿತ ರೂಪಾತ್ಮ, ಪರಮಾತ್ಮ ರೂಪ ಎಷ್ಟು ಸಾಧ್ಯ ಏನೋ ಹೇಳ್ತಾರೆ. ಹಂಗೆ ಅಸಾಧ್ಯ ರೂಪಗಳವ, ಅವು ಯಾರಿಗೂ ಲೆಕ್ಕಕ್ಕೆ ಸಿಕ್ಕಿಲ್ಲ. ಮತ್ಸ್ಯ ಕೂರ್ಮ ಕ್ರೋಢ ಶಿವ ವಟು ರಾಘವ ಭಾರ್ಗವ. ಆಚಾರ ಮಾಚಾರ. ಕೃಷ್ಣ ಬೌದ್ಧ ಕಲ್ಕಿ ದತ್ತ ಹಯ ಪರಾಶರ್ಯ ಕಪಿಲಾಹ. ಹಿಂಗೆ ಓದಿಕೋತ ಪುಟ ತಿಳ್ಕೊಡ್ರಿ. ಇಷ್ಟು ಏನವು ಭಗವಂತನ ಅವತಾರ ಆಗಿರ್ತಕ್ಕಂಥದ್ದು ಅಂತ ಹೇಳ್ಕೊತ ಹೋಗಿ ಅವನ ಮಹಾಮಹಿಮೆಯನ್ನ ಒಂದೇ ಶಬ್ದ ಹೇಳ್ತಾ ಇದ್ದಾರೆ. ಒಂಥರ
ಆತ ನಿಮ್ಗೆ ಗೊತ್ತಾತಲ್ಲ ಈಗ. ಮೊದಲಿಗೆ ಯಾರನ್ನು ಹೊಗಳಿದ್ರು? ಪರಮಾತ್ಮ. ಹೌದಾ ಸರ್ವ. ನೆಕ್ಸ್ಟ್ ಯಾರು ಹೇಳ್ಬೇಕಿನ್ನ? ತಾರತಮ್ಯದಾಗ ಲಕ್ಷ್ಮೀದೇವಿ. ಹೌದಲ್ಲ. ಶ್ರೀಶನಿಗಿಂತ ಹೇಳ್ತಾರೆ ಅನಂತ ಕೋಟಿ ಗುಣದಿಂದ ಕಡಿಮೆ. ಏನು ಎಷ್ಟು ಹೇಳಿರಿ ಸಮಸ್ಯೆ ಅನ್ಬಹುದು ನಮಗೆ, ಮೇಲೆ ಮೇಲೆ ಹೇಳ್ತಿರಲ್ಲ ಅಂತ ತಿಳ್ಕೊಂಡು. ಅಭ್ಯಾಸ ಉತ್ತಮಂ ಫಲಂ ಅಂತ ಹೇಳಿದಂಗೆ ಪುನಃ ಪುನಃ ಈ ಚಿಂತನೆ ಮಾಡಬೇಕು ಇದನ್ನ. ಅದು ವೆಂಕಟೇಶ ಸ್ತೋತ್ರ ಒಮ್ಮೆ ಅಂದ್ರೆ ಸಾಕಲ್ಲ, ದಿನ ಯಾಕಿರ್ಬೇಕದನ್ನ ಅಂತ ಕೇಳಿದ್ರೆ. ರಾಯರ ಸ್ತೋತ್ರ ಒಮ್ಮೆ ಅಂದ್ರೆ ಸಾಕಲ್ಲ, ಅಂದ್ರೆ ಒಮ್ಮೆ ಸಮಾತ್ನಾಗ ಅನ್ಲಿಕ್ಕೆ ಆಗುದಿಲ್ಲ ನಮ್ಮ ಕಡೆಯಿಂದ. ಆಯುಷ್ಯ ತುಂಬ ಅಷ್ಟು ಕೂಡ ಒಮ್ಮೆ ಅನ್ನಂಗೆ ಆಗ್ತದೆ ಅಂತ ತಿಳ್ಕೊಡ್ರಿ. ಅಪನಾಚಾರ ಇದ್ಯೋಗ್ಯತೆ ನಮಗಿಲ್ಲ. ಅಪನಾಚಾರರು ರಾಯರ ಸ್ತೋತ್ರ ಬರೆದವರು ಆ ತುಂಗಭದ್ರದಾಗ ಹಾರಿಕೊಂಡು ಏನು ಪ್ರಜ್ಞಾನ ಇಲ್ಲ ಅವ್ರಿಗೆ. ಏನ್ರಿ ಅದು ಮಳೆಗಾಲ ವ್ಯಾಳೆ ಆಗುತ್ತೆ, ವರ್ಷಕಾಲ, ಅವಾಗ ನದಿ ತುಂಬಿರ್ತಿತ್ತು. ನಾ ಹೆಂಗೆ ಸಾಯ್ತಾನೇನೋ ಏನು ಕಲ್ಪನೆ ನೋಡ್ರಿ. ಇದು ಗುರುಭಕ್ತಿ. ರಾಯರ ಉನ್ನಾಸ ಗೊತ್ತಾತು ಅವ್ರಿಗೆ. ರಾಯರು ಹೇಳಿ ಕಳಿಸಿಲ್ಲ, ನಮ್ಮ ಭಕ್ತ ಪಾಪ ಭಾಳ ದುಃಖ ಪಡ್ತಾನೆ ತಿಳ್ಕೊಂಡು ಸುದ್ದಿ ಗೊತ್ತಾತು. ಆಗ ಹರ್ಕೊಂಡ್ಬಿಟ್ರು ಅವರು. ಹಾರ್ಕೋತ ಶ್ರೀ ಪೂರ್ಣ ಬೋಧ ಗುರು ಪ್ರಾರಂಭ ಆತು. ಅನ್ಕೋತ ಹೋಗಿ ನಿಂತ್ಕೊಂಡ್ರು. ಇದು ಹೆಂಗು ನಳೆ ಈಸಿದ್ರು, ಹೆಂಗೆ ಹೋದ್ರು ಆ ತುಂಬ ಒಳ್ಳೆ ಪ್ರವಾಹದಾಗ. ಅಂದ್ರೆ ಅದ್ ಶುರು ಮಾಡಿಂದ ಸಾಕ್ಷಿ ಹಯಾಶುಜ ಆಗೋ ತನಕ ಬೇರೆ ಹೆಸ್ರು ಇಲ್ಲೇ ಇಲ್ಲ ಅವ್ರಿಗೆ. ಇತ್ಲ ಮಳೆ ಬಂತನು, ಮೀನು ಬಂತನು, ಮೊಸಳೆ ಬಂತನು, ಏನು ಕಲ್ಪನಾ ಇಲ್ಲೇ ಇಲ್ಲ. ನಮ್ಮ ಸ್ತೋತ್ರ ಹಂಗಿರೋದಿಲ್ಲ. ಶ್ರೀಪೂರ್ಣ ಬೋಧ ಸ್ಕೂರು ಆಗಿರ್ತದೆ. ಅದು ಮಗುವಿನಾಗ ಎಲ್ಲೆಲ್ಲಿಯೋ ಹೋಗಿರ್ತೀವಿ ಅಂತ ತಿಳ್ಕೊಂಡು ನಾವು ಅನ್ನೋ ಅಲ್ಲಿ ತಪ್ಪಲ್ಲ. ಒಮ್ಮೆಲೆ ಜೀವನ ಪೂರ್ತಿ ಆಗಲಿ ತಿಳ್ಕೊಂಡು ಹೇಳ್ದಂಗೆ ಅಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಈ ಇಷ್ಟಕ್ಕೆ ಶಬ್ದ ಬೇರೆ, ಈ ಶಬ್ದಕ್ಕೆ ಅರ್ಥ ಬೇರೆ. ಮತ್ತು ಇಷ್ಟಕ್ಕನ ಯಾಕೆ ಹೇಳ್ತಾನೆ ಮುಂದೆ. ಈ ನಳಿನ ಭವ ಜನನಿ, ಇವೆಲ್ಲ ಯಾರ ಹೆಸರಿವು? ನೋಡೋದು ನನ್ನ ಲೆಕ್ಕ ಹಾಕೋತೀರಿ. ಈ ನಳಿನ ಭವ ಜನನಿ ಲಕುಮಿ ಜ್ಞಾನ ಬಲ ಭಕ್ತಿ ಆದಿ ಗುಣ ಸಂಪೂರ್ಣ ಎನಿಸುಗಳು ಸರ್ವ ಕಾಲದಿ ಹಂಗ ಹರಿಕೃಪಾ ಬಲದಿ. ಸ್ವಂತಕ್ಕಲ್ಲ, ಹರಿಕೃಪಾ ಬಲದಿ. ಹೀನ ಎಣಿಪಳು, ಹೀನಳು ಒಂದು ಕಮ್ಮಿ ಅಂತ ಕೆಟ್ಟ ಅಂತ ಅರ್ಥಲ್ಲ, ಮತ್ತೆ ಕಡಿಮೆ ಅಂದಂಗೆ. ಹೀನ ಎಳಿಪಳು ಅನಂತ ಗುಣದಿಂದ ಪುರಾಣ ಪುರುಷಗೆ ಪ್ರಕೃತಿಗಿನ್ನು ಸಮಾನ ನೆನೆಸುವರಿಲ್ಲ. ಮುಕ್ತ ಅಮುಕ್ತ ಸುರರೊಳಗೆ. ಮುಕ್ತರು ಅಮುಕ್ತರು. ಮುಕ್ತ ಪ್ರಪಂಚ ಬೇರೆ ಅನೇಕ ಇದ್ದಾರೆ, ನಾವೆಲ್ಲ ಅಮುಕ್ತರು. ಮುಕ್ತರಲ್ಲಿ ಆಕೆ ಸಮ ಇರ್ತಕ್ಕಂಥ ವ್ಯಕ್ತಿ ಯಾರು ಇಲ್ಲೇ ಇಲ್ಲ. ಯಾರಿಗೆ? ಲಕ್ಷ್ಮೀದೇವಿಗೆ ಮಹಾಮಹಿಮೆ ಹೇಳ್ತಾ ಇದ್ದಾರೆ ನೋಡ್ರಿ. ಈ ಅಂದ್ರೆ ಅರ್ಥ ಈ ವರ್ತಮಾನ ಕಾಲ ಅಂತ ಅರ್ಥ. ಈಗಿದ್ದು ಅರ್ಥ ಅದು ಶಬ್ದ. ಈ ಅಂದ್ರೆ ಈಗಿಂದು, ಈ ಅಂತೀವಲ್ಲ, ಈಗ ಬಂದಿದ್ದ ಈ ಅಂತೀವಲ್ಲ, ಅದ ಹಿಂದಿಂದಲ್ಲ. ಈ ವರ್ತಮಾನ ಕಾಲದ ಕಮಲ ಸವರ್ತಕ್ಕಂಥ ಬ್ರಹ್ಮದೇವರ ಜನನಿ. ಯಾಕೆ ಹಿಂದಿನ ಬ್ರಹ್ಮದೇವರ ಜನನಿ ಅಲ್ಲ, ಮತ್ತ ಅಲ್ಲ ಅಲ್ಲಿ ಅವ್ರ ಮೋಕ್ಷಕ್ಕೆ ಹೋಗ್ಬಿಟ್ಟಾರ. ಮತ್ತ ಈಗ ಬ್ರಹ್ಮದೇವರ ಜನನಿ ಯಾಕೆನಲ್ಲ, ಅವ್ರು ತಾಯಿ ಹೌದಿಲ್ಲ. ಈ ನಳಿನ ಭೋಜನನಿ ತಾಯಿ ಆಗಿರ್ತಕ್ಕಂಥ ಲಕ್ಷ್ಮೀ ದೇವಿ, ಅದಕ್ಕೆ ಜಗಜ್ಜನ ಆಗಿರ್ತಕ್ಕಂಥ ಲಕ್ಷ್ಮೀ ಅಂದ್ರೆ ಜಗಜ್ಜನದಿ ಅಂತ ಅರ್ಥಕ್ಕೆ. ಹರಿಕೃಪಾಬಲದಿ, ಆಕೆ ಇಷ್ಟೆಲ್ಲ ಏನೇನು ಜ್ಞಾನ ಬಲ ಭಕ್ತಿ ಆದಿ ಮುಂತಾಗಿರ್ತಕ್ಕಂಥ ಒಟ್ಟು ಸಂಗ್ರಹ ಮಾಡಿಬಿಟ್ರಲ್ಲಿ. ಮತ್ತು ಹೇಳಿದ್ರೇನು ಹಂಗಿಲ್ಲ, ಎಟ್ಸೆಟ್ರಾ ಅಂತೇವಿಲ್ಲ ನಾವು, ಹಂಗಿದ್ದಂಗೆ ಅಂತ ಅರ್ಥ. ಜ್ಞಾನ ಬಲ ಭಕ್ತಿ ಆದಿಗಳ ಗುಣ ಸಂಪೂರ್ಣ ಎನಿಸುಗಳು. ಪರಮಾತ್ಮ ವಿಕ್ಷಯ ಅದು ಮತ್ತಷ್ಟೇ. ಪರಮಾತ್ಮ ನಂತರ ಸಂಪೂರ್ಣ ಅಂತ ಅರ್ಥ. ಪರಮಾತ್ಮನ ಹಂಗ ಸಂಪೂರ್ಣ ಅವನಂತಿ ಅಂತ ಅರ್ಥ. ಮತ್ತ ಹಂಗ ಸರ್ವ ಕಾಲದಿ ಹರಿಕೃಪಾ ಬಲದಿ. ಪರಮಾತ್ಮನ ಕೃಪೆ ಇದ್ದದ್ರಿಂದ ಸಂಪೂರ್ಣ ಜ್ಞಾನ, ಸಂಪೂರ್ಣ ಬಲ, ಸಂಪೂರ್ಣ ಐಶ್ವರ್ಯ ಇರ್ತಕ್ಕಂಥದ್ದು ಲಕ್ಷ್ಮೀ ಮಹಿಮಾ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶನೇಮ ಯತಿ ಬಂಧ ಮೋಕ್ಷ. ದ್ವಾದಶಸ್ತೋತ್ರ 7ನೇ ಅಧ್ಯಾಯ 8ನೇ ಅಧ್ಯಾಯ ಬಹುತೇಕ ಅನ್ನೋದು ಅರ್ಥ ಮಾಡಿಕೊಡ್ರಿ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶನೇಮ ಯತಿ ಬಂಧ ಮೋಕ್ಷ ಯಶ್ಯಾ ಅಪಂಗಲವ ಮಾತ್ರ ಉಚಿತಾ ಶ್ರೀಯತ್ ಕಟಾಕ್ಷ ಬಲವತಿ ತಮ್ ಅಜಿತಂ ನಮಾಮಿ. ಭಾಷಾಂತರ ಹೇಳ್ತ ನೋಡ್ರಿ. ಜಗದ ಇರವು ಮೇಣ್ ಅಳಿವು ಹುಟ್ಟು ಹಿರಿಯ ಹಿರಿಯ ಯೋಗ ಬಾಳ ತಿಳಿವು ನಿಯಮನವು ಅಂತೆ ಅಜ್ಞಾನ ಬಂಧ ಮೋಕ್ಷ. ಯಾವ ರಮೆಯ ಕಡೆಗಣ್ಣ ನೋಟಕಿ ಎಲ್ಲ ನಡೆಯುತ್ತಿರುವುದು ಅಂಥವಳನ್ನು ತನ್ನ ಕುಡಿಗಣ್ಣ ನೋಟಿಂದ ಕಾಪಿಡುವ ಹರಿಗೆ ನಮನಂ. ಅದು ಭಾಷಾಂತರ ಇದೆ. ಬಾಯಿಸ್ತೋದು ಭಾಷಾಂತರ ಹೇಳ್ತೀನಿ ತೋರಿಸ್ಬೇಕು. ಒಟ್ಟು ಭಾಷಾಂತರ ಮಾಡ್ರೆ ಮತ್ತೆ ನೋಡ್ಕೋಬೇಕು, ಕೇಳ್ಬೇಕು. ಇಷ್ಟ ಭಾಷಾಂತರ ಮಾಡಿದ್ರೆ ಬಣ್ಣಾಜಿ ಗೋವಿಂದಾಚಾರ ಅದ್ಭುತ ಭಾಷಾಂತರ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶನೇಮ ಯತಿ ಬಂಧ ಮೋಕ್ಷ ಯಶ್ಯಾ ಅಪಂಗಲವ ಮಾತ್ರ ಊರ್ಜಿತಾಸ ಶ್ರೀಯತ್ ಕಟಾಕ್ಷ ಬಲವತಿ ತಮ್ ಅಜಿತಂ ನಮಾಮಿ. ಆಚಾರ ಮಾತು, ಅದು ಆಚಾರ ಮಾತು. ಇದು ಭಾಷಾಂತರ. ಜಗದ ಇರವು ಮೇಣ್ ಅಳಿವು ಹುಟ್ಟು ಹಿರಿಯ ಯೋಗ ಬಾಳ ತಿಳಿವು ನಿಯಮನವಂತೆ ಅಜ್ಞಾನ ಬಂಧ ಮೋಕ್ಷ. ಯಾವ ರಮೆಯ ಕಡೆಗಣ್ಣ ನೋಟಕಿ ಎಲ್ಲ ನಡೆಯುತ್ತಿರುವುದು ಅಂಥವಳನ್ನು ತನ್ನ ಕುಡಿಗಣ್ಣ ನೋಟದಿಂದ ಕಾಪಿಡುವ ಹರಿಗೆ ನಮನಂ.
ಎಷ್ಟು ಹತ್ರ ಹೋಗಿನವ್ರೆ ಇಷ್ಟು ಭಾಷಾಂತರ ಒಮ್ಮೆ ಅವ್ರು ತಂದು ಹೇಳ್ತಾರೆ ಮುಂದಿಷ್ಟು ಅಷ್ಟು ಭಾಷಣ ಭಾಷಾಂತರ ಮಾಡ್ರಿ ಹಂಗೆ ಅದನ್ನ ಹೇಳ್ತಾ ಇದೆ. ಆ ರೀತಿಯಾಗಿ ಸರ್ವಕಾಲದಿ ಹರಿಕೃಪಾ ಬಲದಿ ಆ ಮಹತ್ವ ಸರ್ವಕಾಲದಿ. ಈ ಮುಂಜಾನೆ ಸಂಜೆ ಮುಂಜಿತ್ತು ಮುಂಜಾನೆ ಇತ್ತು ಹಿಂಗಿಲ್ಲ, ಯಾವ ಕಾಲಕ್ಕೂ ಎಲ್ಲ ಕಾಲಕ್ಕೂ ಕೂಡ ಹರಿಕೃಪಾ ಬಲದಿ ಆಕೆ ಇಷ್ಟೆಲ್ಲ ಜ್ಞಾನ ಐಶ್ವರ್ಯ ಐಭವ ಇರ್ತಕ್ಕಂಥದ್ದು ಅಂತ ಮಹಾನುಭಾವ. ಹೀನಳೆನಿಪಳು ಕಡಿಮೆ ಹೆಂಗ ಅನಂತ ಗುಣದಿಂದ. ಪರಮಾತ್ಮದ ಲಕ್ಷ್ಮಿಗೆ ಅಂತರ ಎಷ್ಟದ್ರಿ ಇಲ್ರಿ, ಮೊನ್ನೆ ಲಗ್ನ ಆಗಿದೆ ಇಲ್ಲಿ ಕನ್ಯಾ ದೊಡ್ಡಕಿ ವರ ಸಣ್ಣವ ಆಗಿರ್ತಾವ, ಏನ್ ಮಾಡಿ ಬರೋದು ಮತ್ತ ಇಷ್ಟೋ ಆಗಿರ್ತಾವ, ಹಿಂಗ ಹೇಳಿ ಬರೋದಿಲ್ಲ ಮತ್ತ. ಹೌದಿಲ್ಲ, ಕನ್ಯಾಗ ಹೆಂಡತಿ ಭಾಷೆ ಇಲ್ಲ, ಗಂಡದು ಕಮ್ಮಿ ಇದ್ದಾನ, ಹಂಗಿದ್ದೇ ಜಗತ್ತೆ ಪ್ರಪಂಚದಾಗ. ಲಕ್ಷ್ಮೀ ದೇವಿ ಪರಮಾತ್ಮ ಅನಂತ ಅನಂತ ಗುಣದ ಕಡಿಮೆ ಅಂತ. ಅದಕ್ಕೆ ಅಂತಾರ ಏನು ಧನ್ಯಳು ಲಕ್ಷ್ಮಿ ಏನು ಮಾನ್ಯ ಸಾನು ರಾಗದಿಂದ ಹರಿ ಸೇವೆ ತಾನು ಮಾತು. ಇಂತಹ ಲಕ್ಷ್ಮೀ ಪದ್ಯ ನಡ್ಕೋದು ದಾಸರ ಪದ್ಯನ ಒಂದಕ್ಕಿಂತ ಒಂದು ವಿಶೇಷ ಅರ್ಥ ಇರ್ತಕ್ಕಂಥದ್ದು ಮಹಾನುಭಾವರು ಹೇಳ್ತಾ ಇದ್ದಾರೆ. ಹೀನಳೆನಿಪಳು ಅನಂತ ಗುಣದಿ ಯಾರಿಗೆ? ಪುರಾಣ ಪುರುಷಗೆ. ಯಾರಿಗೆ? ಪರಮಾತ್ಮಗೆ. ಪುರಾಣ ಪುರುಷ ಅವನ. ಯಾಕೆ ಹೇಳಿದ್ರೆ ಗೊತ್ತಾ? ಎಲ್ಲಾ ಪುರಾಣ ಯಾರನ್ನ ಹೇಳ್ತಾವು? ಗಾಮ ಗುಂಗ ಯಾರು ಹೇಳ್ತಾವ? ಏನಂದ್ರೆ ಆದಾವಂತೇಚ ಮಧ್ಯೇಚ ವಿಷ್ಣು ಸರ್ವತ್ರ ಈಯತೆ ಆಲೋಢ್ಯ ಸರ್ವ ನೆನಪಿಟ್ಕೊಡ್ರಿ. ಆಲೋಢ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯಚ ಪುನಃ ಪುನಃ ಇದಮೇಕಂಶು ನಿಷ್ಪುಣಂ ಧ್ಯೇಯೋ ನಾರಾಯಣ ಸದಾ. ಪುರಾಣದ ಆದಿ ಅಂತ್ಯ ಮಧ್ಯ ಎಲ್ಲ ಅವನೇ, ಬೇರೆ ಯಾರಿರ್ಲಿಲ್ಲ. ಅದಕ್ಕೆ ಆದಿ ಪುರುಷ ಪುರಾಣ ಪುರುಷ ಅಂತಕ್ಕಂಥ ಹೇಳ್ತಾವ. ಪುರುಷಿಗೆ ಪ್ರಕೃತಿಗೆ ಇನ್ನು ಪ್ರಕೃತಿ ಶಬ್ದ ರಮಾದೇವಿ ಅಂತ ಲಕ್ಷ್ಮಿ ಅಂತ ಅರ್ಥ. ಪ್ರಕೃತಿ ಶಬ್ದಕ್ಕೆ ಅದನ್ನ ಹಾಕ್ಯಾರ. ಪ್ರಕೃತಿಗೆ ಇನ್ನು ಸಮಾನರೆನಿಸುವರಿಲ್ಲ. ಪರಮಾತ್ಮ ನಂತರ ಲಕ್ಷ್ಮೀ ದೇವಿ. ಆಕೆ ಸಮ ಯಾರೂ ಇಲ್ಲೇ ಇಲ್ಲ. ಮೇಲೆ ಮೇಲೆ ಬಂದಿದ್ದು ಸಮಸ್ಯೆ. ಆಕೆ ಸಮಾಸಗಳು ಅಂತ ಶಬ್ದ ಅರ್ಥ ಹೇಳಿ ನಿಮ್ಗೆ ಆ ರೀತಿ ಆಗ್ತಕ್ಕಂಥದ್ದು. ಎಲ್ಲೆಲ್ಲಿ ಮುಕ್ತ ಅಮುಕ್ತ ಸುರರೊಳಗೆ ದೇವತೆಗಳು ಹೇಳ್ತಾರೆ. ರಾಮನ್ ಹೇಳೇ ದೇವತೆಗಳು ಮುಕ್ತರು ಇದ್ದಾರ, ಅಮುಕ್ತರು ಇದ್ದಾರ. ಅನೇಕ ಮಂದಿ ಮೋಕ್ಷಾವತಿ ಹಿಂದಿನ ಪ್ರಕಾರ ಹೋಗ್ಬಿಟ್ಟಾರ. ಈ ಇರ್ತಕ್ಕಂಥ ದೇವತೆಗಳ ಗಂಡ ಹಿಂಡ ದೇವತೆಗಳು ಎಲ್ಲ ಅನಾಗ ದೇವತೆಗಳು ಇದ್ದಾರೆ. ಇವರು ಮೋಕ್ಷ ಹೋಗಿಲ್ಲ ಇನ್ನೋ ಅವ್ರು, ಇನ್ನು ಪ್ರಳಯ ಆಗ್ಬೇಕು, ಅವಾಗ ಸಾಧನ ಆಗ್ಬೇಕು, ಹೋಗ್ಬೇಕು ಅವ್ರು. ಆ ಮುಕ್ತರಲ್ಲಿ ಕೂಡ ಅಮುಕ್ತರಲ್ಲಿಯೂ ಕೂಡ ಹಾಗೆ ಸಮಾನ ಇರ್ತಕ್ಕಂಥ ದೇವತೆ ಮತ್ತೊಬ್ರು ಇಲ್ಲ. ಇಂತಹ ಸ್ಥಾನ ಯಾರ್ದು? ಲಕ್ಷ್ಮೀ ಸ್ಥಾನ ಅಂತಕ್ಕಂಥದ್ದು ನಿರ್ಣಯ ಮಾಡ್ಬೋದು ದಾಸ. ಹಿಂಗೆ ಲಕ್ಷ್ಮೀ ಉಪಾಸನ ಹಿಂಗೆ ಮಾಡಿ ಭಾಷರು ಅಂತ ಮಹಾನ್ ಬರ್ತಕ್ಕಂಥವ್ರು. ಜೀವಕೋಟಿ ಪರಮಿಷ್ಠು ಅಂತ ಹೆಸರಿಗೆ ಆಕೆಗೆ ಶ್ರೀರಮಾಗ ಅಂತ ಮಹಾನುಭಾವಗಳು ಮುಂದಂತಾರ. ಇಷ್ಟು ತನಕ ಏನು ಹೇಳಿದ್ರು? ಲಕ್ಷ್ಮೀ ದೇವಿಯ ಮಹಿಮೆ ಹಾಕೋತ ಹೋದ್ರು. ಹೌದಾ? ಇಲ್ಲಿ ನೋಡ್ರಿ, ಇದ್ರೊಳಗ ಅವಳ ಅವತಾರ. ಅಲ್ಲಿಂದ ಪರಮಾತ್ಮ ಅವತಾರ ಹೇಳ್ಯಾರ ನಿಮಗೆ. ಲಕ್ಷ್ಮೀ ದೇವಿ ಎಷ್ಟು ಅವತಾರ ಮಾಡ್ಯಾಡ್ರಿ ಆಕೆ. ಆಕೆ ಅವಕಿನ ಭಗವಂತ ಒಂದು ಅವತಾರಕ್ಕೆ ಅವತಾರ ಇರೋದೇನೇನೆ ಅಷ್ಟು ಹೇಳಿಕ್ಕೆ ಅವ್ರು ಕೆಲವು ಹೇಳ್ತಾರ. ಗುಣತ್ರಯಗಳ ಮಾನಿ ಒಂದೇ ಶಬ್ದ, ಒಂದೊಂದು ಶಬ್ದಕ್ಕೊಂದು ಅರ್ಥ. ಗುಣತ್ರಯಗಳ ಮಾನಿ ಶ್ರೀ ಮತ್ತೊಂದು, ಅಷ್ಟಶ್ರೀ ಅಷ್ಟ. ಕುಂಭಿಣಿ ಮತ್ತೊಂದು ಹೆಸರು ಕುಂಭಿಣಿ. ಮಹಾದುರ್ಗಾ, ಹೌದಾ? ಅಂಬ್ರಣಿ, ರುಕ್ಮಿಣಿ, ಸತ್ಯ, ಶಾಂತಿ, ಕೃತಿ, ಜಯ, ಮಾಯಾ, ಮಹಾಲಕ್ಷ್ಮಿ, ಜನಕಜ, ಕಮಲಾಲಯ, ದಕ್ಷಿಣ, ಪದ್ಮ, ತ್ರಿಲೋಕೇಶ್ವರಿ, ಅಣು ಮಹತ್ಯನೊಳಿದ್ದು ಉಪಮಾ ರಹಿತಳೆನಿಸುವಳು. ನೋಡಿ ಹರಿನಾಮದ ಊಟ ಹೆಂಗದೆ. ಈಗ ಒಂದಮ್ಮ ಹೇಳ್ಬಿಟ್ಟು ಮಹಾನುಭಾವರು ಅಣು ಮಹತ್ಯನೊಳಿದ್ದು, ಅಣುವಿನಲ್ಲಿ ಅಣುವಾಗಿ ಮಹತ್ಯಲ್ಲಿ ಮಹತ್ತಾಗಿ. ಪರಮಾತ್ಮ ಹೆಂಗಿರ್ತಾನ? ಪರಮಾತ್ಮ ಸಮನು ಹೌದಕ್ಕೆ ಅಸಮನು ಹೌದು. ಹೆಂಗಿದ ಅಂತ ಉಪಮಾ ರಹಿತ ಅಳಿನಿಸುವಳು. ಲಕ್ಷ್ಮೀ ದೇವಿಗೆ ಉಪಮಾ ಯಾರು ಕೊಡ್ಬೇಕ್ರಿ? ಹಂಗೆ ನಾವು ಅಂತಿರ್ತೇವೆ. ಬಾಪ್ ಚಲೋ ಮುತ್ತೈದರಿದ್ರೆ ಚಲೋ ಮುತ್ತ ಲಕ್ಷ್ಮೀ ಯುದ್ಧ ಹೆಂಗಿದ್ದಾಳ ಅಂತಿರ್ತೀವಿ. ನಾವು ಇಟ್ಟ ಹೊತ್ತು ಲಕ್ಷ್ಮೀ ಕಾಣಕ್ಕೆ ಸಾಧ್ಯ. ಅದಕ್ಕೇಂದ್ರ ಏನೋ ಅಕ್ಕಿ ಚೂರು ಲಕ್ಷಣ ಬಂದಿರ್ತದ. ಅದಕ್ಕೆ ಅಕ್ಕಿ ಉಪಮಾ ಮತ್ತೊಂದಿಲ್ಲೇ ಇಲ್ಲ ಕೊಟ್ಟದ್ದು. ಅಲ್ಲಿ ಹೇಳ್ತಾರ, ಕೇಳಿದ್ರಂತೆ ಯಾರು? ರಾಮರಾವಣ ಯುದ್ಧ ಹೆಂಗಿತ್ತು ಹೇಳ್ರಿ ಅಂತ. ಹೆಂಗೆ ಹೇಳಿಕ್ ಸಾಧ್ಯ ಅದನ್ನ? ರಾಮರಾವಣಯೋರಿದ್ದಂ ರಾಮರಾವಣಯೋರಿವ. ಸಮುದ್ರ ಉಪಮಾ ಕೊಡಿ. ಸಮುದ್ರ ಸಮಾನ ಸಮುದ್ರನ. ಹಂಗ ಲಕ್ಷ್ಮೀನಿಗೆ ಉಪಮಾ ಮತ್ತೊಬ್ಬರಿಂದ ಕೊಡ್ಲಿಕ್ಕೆ ಇಂಥವ್ರಿಲ್ಲ. ಯಾವ ನಟಿನೂ ಹತ್ತದಿಲ್ಲ ಅಕ್ಕಿ ಮತ್ತೆ. ಏ ನಟಿ ಯಾವ ಸಾಯ್ತಾವ ಗೊತ್ತಿಲ್ಲ ಹೇಳ್ತಿಲ್ಲ ಅಂತ ಮಹಾಮಳು ಆಕೆ ವರ್ಣ ಮಾಡ್ತಾರೆ. ಯಾರ್ಯಾರು ಅಕ್ಕಿ ಎಷ್ಟು ವರ್ಷ ಹೇಳ್ತಾರೆ ನೋಡ್ರಿ. ಗುಣತ್ರಯಗಳ ಮಾನಿ ಒಂದ್ ಶಬ್ದ ಅರ್ಥ ಮಾಡಿಕೊಡ್ರಿ. 3 ಗುಣಗಳು ಸತ್ವ ರಜಾತಮಕ್ ಅಭಿಮಾನಿ ದೇವತೆ ಆಕಿನ ಒಂದೇದ ಅರ್ಥ. ಶ್ರೀ ಮತ್ತೊಂದು ರೂಪ. ಹೆಂಗದ ಗೊತ್ತಿದು? ಪ್ರಳಯಕಾಲದೊಳಗ ಸತ್ವ ಗುಣಾಭಿಮಾನಿ ರೂಪದು ಶ್ರೀ ಅನ್ನೋದು. ಶ್ರೀ ಭೂ ದುರ್ಗಾ ದೃಗಂತ ಪ್ರಜಯ ಪರಿಚಯೋ ದಾರ ಕಿಮ್ಮೀರ ಭಾವ ಸ್ವೈರಕ್ಷೀ ನೋದಧಿರ್ಯತ ಶಶಿ ರುಚಿ ನಿಚಯ ಕರ್ವ ಗರ್ವಾಪನೋದಿ ಪಾತು ಶ್ರೀ ನೇತುರಸ್ಮಾನ್. ಶ್ರೀ ನೇತು ಕಲ್ಲ ಮಾನವರ್ತ ಹೇಳ್ತಾರೆ. ಶ್ರೀ 3 ರೂಪ. ಶ್ರೀ ಭೂ ದುರ್ಗಾ ಶ್ರೀ ರೂಪವಾಗಿದ್ದು ಪ್ರಳಯ ಕಾಲದಾಗ
ಪ್ರಯೋದಕ ಇರ್ತಲ್ಲ ಆ ರೂಪ ಇರ್ತಕ್ಕಂಥ ಸತ್ವ ರೂಪ ಒಂದಿಗೆ. ಇನ್ನು ಭೂರೂಪ ಪರಮಾತ್ಮ ಮಲ್ಕೊಂಡಿರ್ತಾನ, ವಟಪತ್ರ ರೂಪ ಇರತಕ್ಕಂಥ ಲಕ್ಷ್ಮೀದೇವಿ ಪರಮಾತ್ಮ ಎಲ್ಲಿ ಮಲ್ಕೊಂಡಿರ್ತಾನ, ವಟಪತ್ರ ವಟಪತ್ರ ಶಾಹಿ ಆಗಿರ್ತಾನ. ಮಹಾದುರ್ಗ ಪ್ರಳಯ ಕಾಲದಾಗ ಅಂಧಕಾರ ರೂಪ ಇರ್ತವೆ, ಒರೇ ತಮೋಗುಣ, ಅದಕ್ಕೆ ಆ 3 ಗುಣಕ್ಕೂ ಅಭಿಮಾನಿ ಯಾರು? ಲಕ್ಷ್ಮೀದೇವಿ. ಅಲ್ಲ ಅರ್ಥಾತ್ಮಕ. ಅಂಬರಣಿ ನೋಡ್ರಿ, ಅಂಬರಣಿ ರೂಪ ಯಾರು ಇಲ್ಲ ಹಂಗಾರೆ, ಯಾವಾಗ ಬಂದು ಮತ್ತೊಂದು ರೂಪ ಒಂದೊಂದು ವೈಶಿಷ್ಟ್ಯ. ಅಂಬರಣಿ ಸುತ್ತ ಅಂತಿರಲ್ಲ, ಅಂತೂ ಬಹಳ ಪಾಠಾಂತರವ. ಅಂತೂ ಮೊದ್ಲೇ ದೇವ್ರ ಪೂಜೆ ಮಾಡೋ ಹೊತ್ತಿನ ಮೊದ್ಲೇ ವಿಷಯಗಳು ಅಂಬರಣಿ ಸೂಕ್ತ ಅನ್ನೋ ಪರಂಪರಾ ಬಂದದ ನಮ್ಗೆ. ಅಂದ್ರೆ ದೇವ್ರು ಮಲ್ಕೊಂಡಿರ್ತಾನ, ನಾವು ಕಲ್ಪನೆ ದೇವ್ರಿಗೆ ಮಲ್ಕೊಳ್ಳೋದ ಪ್ರಶ್ನೆ ಇಲ್ಲೇ ಇಲ್ಲ. ನಾವು ಪೆಟ್ಟಿಗೆ ಮುಚ್ಚಿಟ್ಟಿರ್ತೇವ, ನಾವು ದೇವ್ರನ್ನ ಎಬ್ಬಿಸ್ಬೇಕಲ್ಲ, ನಮ್ಮ ಕರ್ತವ್ಯ ಅದು. ಅದಕ್ಕೆ ಅಂಬರಣಿ ಸೂಕ್ತ ಅಂದ್ರೆ ದೇವ್ರು ಹೇಳ್ತಾನಂತ. ಅದಕ್ಕೆ ಅಂಬರಣಿ ಅಂದ್ರೆ ಆಕೆ ಲಕ್ಷ್ಮಿ. ಅದು ದೇವ್ರನ್ನ ಎಬ್ಬಿಸೋ ಯೋಗ್ಯತೆ ನಮಗೆ ಇಲ್ಲೇ ಇಲ್ಲ. ಅಲ್ಲ, ನಿಮ್ಮ ಗಂಡದ ಯೋಗ್ಯತೆ ನಿಮಗಿಲ್ಲ, ಪ್ರಶ್ನೆ ಇಲ್ಲಿಲ್ಲ. ಮತ್ತೆ ಹೌದಲ್ಲ, ಕಪಾಲ ಫುಲ್ಬಡಿ ಅಂತ ಭಾಳ ನಿಜಾಗಿದ್ದು ಎಬ್ಸಿದ್ರೆ ಮಾಡು ಮತ್ತ ಹಾಗೆ ಗೊತ್ತಿಲ್ಲ ಮತ್ತ ಅವಾಗ. ಹಾಗೆ ಹೇಳ್ತೇನೆ ನಮಗೆ. ಹಂಗ ಪರಮಾತ್ಮನ ಪುಸ್ತಕ ರೂಪ ಯಾವುದು? ಅಂಬರಣಿ ರೂಪ ಪರಮಾತ್ಮ ಹೇಳ್ತಾ ಇರ್ತಾರೆ. ಹಂಗ ಮಹಾಪ್ರಳಯ ಕಾಲ ಎಲ್ಲ ಕಡೆ ಅಂದಾಗಿರ್ತದ. ಆವಾಗ ಪರಮಾತ್ಮ ಸೃಷ್ಟಿಕಾರಕ್ಕೆ ಹೇಳ್ಬೇಕು. ಸ್ತೋತ್ರ ಯಾರು ಮಾಡ್ತಾರ ಅವಾಗ? ಲಕ್ಷ್ಮೀ ಸ್ತೋತ್ರ ಮಾತಾ. ಅದಕ್ಕೆ ಅಂಬರಣಿ ರೂಪ, ಅಂಬರಣಿ ಸೂಕ್ತ ಅಂತ ಹೇಳಿದ್ರು. ಅರ್ಥ ಭಾಷೆ ಅಂತಕ್ಕಂಥದ್ದು. ಅಂಬರಣಿ ರುಕ್ಮಿಣಿ ಇದ್ಯಾರು ಗೊತ್ತಾನೆ? ಯಾರಿಕೆ? ಭೀಷ್ಮಕರಾಜನ ಮಗಳು ರುಕ್ಮಿಣಿ ಸ್ವಯಂವರ. ಹೌದಾ? ಒಂದ್ ಅರ್ಥ ಆಗ್ತದೆ. ಸತ್ಯ ನೋಡ್ರಿ, ಸತ್ಯಭಾಮಾದೇವಿ. ಇಷ್ಟ ಸತ್ಯ ಶಬ್ದಕ್ಕೆ ಅರ್ಥ ಒಂದ ಹಾಕ್ತಾರ, ಹೆಸರು ಉದ್ದಿಟ್ಟಿರ್ತಾರ. ಭೀಮಸೇನ ಕರೆ ಮುಂದೆ ಅರ್ಥ ಆಗ್ತದಲ್ಲ. ಹಂಗಿದ್ದಂಗೆ ಸತ್ಯ ಸಕ್ಕೆ ಸತ್ಯಾಚಿತರಾಗಿರ್ತಕ್ಕಂಥ ಸತ್ಯಭಾಮಾದೇವಿ ಅಂತ ಸತ್ಯಮಾದೇವಿ. ಶಾಂತಿ ಯಾರು ಗೊತ್ತ ನಿಮಗೆ? ಅನಿರುದ್ಧ ಪತ್ನಿ, ಉಷ್ಟೊಂದ ಕೃತಿಪತಿ, ಕೃತಿಪತಿ ಪ್ರದ್ಯುಮ್ನ. ಜಯ ಸಂಕಟ ಜಯ ರೂಪಿನ. ಮಾಯಾ ವಾಸುಕ ಮಾಯ ಆಗಿರ್ತಕ್ಕಂಥಕ್ಕೆ. ಲಕ್ಷ್ಮೀಪತಿ ನಾರಾಯಣ ಮಹಾಲಕ್ಷ್ಮಿ. ಜನಕಶ ಅರ್ಥಾತ್ ಸೀತಾ, ಜನಕಶ ಎಲ್ಲ ಆಕಿ ಹೆಸರ ಇಷ್ಟು ಅನ್ನೋದಕ್ಕೆ ಜನಕಶ. ಕಮಲಾಲಯ ಕಮಲ ಸಂಭವಿರ್ತಕ್ಕಂಥ ಪದ್ಮಾವತಿ ದೇವಿ. ಪದ್ಮಪ್ರಿಯೆ, ಪದ್ಮಿನಿ, ಪದ್ಮಹಸ್ತೆ, ಪದ್ಮಾಲಯೇ, ಪದ್ಮರಾಯತಾಕ್ಷಿ, ಇಷ್ಟು ಬಂತಿದ್ರಾಗ ಹೇಳ್ತಾ ಇದ್ದಾರೆ. ದಕ್ಷಿಣ ಯಜ್ಞನಾಮಕ ಪರಮಾತ್ಮಕ ಬಂದಿರತಕ್ಕಂಥ ಸ್ತ್ರೀ ರೂಪ. ಯಜ್ಞ ಅಲ್ಲಿ ಭಾಗವತ ಬರ್ತಕ್ಕಂಥ ಬಂದಾಗ ಹೇಳ್ತೀನಿ ಮಾತನ್ನ. ಆಮೇಲೆ ಪದ್ಮ ತ್ರಿಲೋಕೇಶ್ವರ್ಯ. ಪದ್ಮ ಮತ್ತೊಂದರು ಭೃಗುಪುತ್ರಿ ಆಗಿರ್ತಕ್ಕಂಥ ಭರ್ಗೈ ರೂಪ ಪದ್ಮ ಅಂತಕ್ಕಂಥ. ತ್ರಿಲೋಕೇಶ್ವರಿ ಅರ್ಥ ಆಗ್ತದೆ. 3 ಲೋಕ, ಭೂ ಸ್ವರ್ಗಾನಾಪಾಗಿರ್ತಕ್ಕಂಥ ದೇವಿ ಆಗಿರ್ತಕ್ಕಂಥಕ್ಕೆ. ಅಣು ಅಣು ಅಂದ್ರೆ ಸೂಕ್ಷ್ಮವಾಗಿರ್ತಕ್ಕಂಥ ಜೀವನಲ್ಲಿ. ಮಹತ್ತಿನಳು ಅಖಂಡ ಬ್ರಹ್ಮಾಂಡದಾಗ ಇಲ್ಲೂ ಇದ್ದಾಳ, ಅಲ್ಲೂ ಇದ್ದಾಳ. ಸಣ್ಣದಿರ್ತಕ್ಕಂಥ ಹಂಗಿರ್ಲಿಕ್ಕೆ ಸಾಧ್ಯನೇ ಯಾರಿಗ ಅಂತ ಮಹಿಮಳ. ಆದ್ರಿಂದ ಇದ್ದು ವ್ಯಾಪ್ತಳ ಇತರ್ಥ ಶಬ್ದಕ್ಕರ್ಥ ಏನಾಗ ಉಪಮಾ ರಹಿತಳೆನಿಸುವಳು. ಉಪಮಾ ಅಂದ್ರೆ ಕಂಪೇರಿಟಿವ್ ಕೊಡ್ಲಿಕ್ಕೆ ಸಾಧ್ಯ ಯಾರಿಗೂ ಅಂತ ರೂಪ ಯಾರು? ಲಕ್ಷ್ಮೀದೇವರು. ಏನು ನೋಡಿ, ಅವನ ಮೊದಲೇ ಪದ್ಯಾಗ ಆಕೆ ಒಬ್ಬ ಮಹಿಮಾ ಹೇಳಿದರು. ಎರಡನೇದು ಯಾವ ಅವತಾರಗಳು ಆಕೆ ರೂಪಿಗೆ ಎಷ್ಟು ಇಷ್ಟು ಅವತಾರ. ಇಷ್ಟೇ ಅಲ್ಲ, ಇನ್ನೂ ಬಹಳ ಅವ. ಕೆಲವನ್ನ ಹೇಳಿದಂತರ ಮಹಾನ್ ಬರ್ತಕ್ಕಂಥ ಆಶ್ರಯ. ಮುಂದುವರೆದನ್ನ ಮುಂದೆ ಯಾರು ಪಾಳೆ ಬರ್ಬೇಕಿನ್ನ ಹೇಳ್ರಿ. ಬ್ರಹ್ಮ ವಾಯುಗಳು ಅವ್ರು ಹೇಳ್ಬೋದು. ಅರ್ಥ ಮೇಲೆ ಅಲ್ಲೇ ಗುಣೋತ್ಕರ್ಷ ಹೇಳ, ಇಲ್ಲಿ ಅವತಾರ ಹೇಳ್ಕೊತ ಹೋಗ್ತಾರಲ್ಲಿ. ಅಲ್ಲಿ ಅವತಾರ ಹೇಳಿಲ್ಲ, ಅಲ್ಲಿ ಹಿಂದಿನೊಳಗ ಅಣುತಾರ್ಧಮ ಸಂಧಿ ಒಳಗ. ಇಲ್ಲಿ ಬೃಹತ್ತಾರ್ಧಮ ಅವ್ರ ಅವತಾರ ಏನೋ ಅಂಶ ಹೋಗ್ತಾರ. ಇಲ್ಲಿ ನೋಡ್ರಿ ಈ ಪದ್ಯ ಚಂದ. ಘೋಟಕಾಶ್ಯನ ಮಡದಿಗಿಂತಲೇ ಹಾಟಕೋದರ ಪವನರಿರುವ ಕೋಟಿ ಗುಣದಿಂದ ಕೋಟ ಗುಣದಿಂದ ಅಧಮದಿಂದ ಬರು ಆವ ಕಾಲದಲ್ಲಿ ಖೇಟಪತಿ ಶೇಷ ಅಮರೇಂದ್ರರ ಪಾಠು ಮಾಡದೆ ಶ್ರೀಶನ ಕೃಪಾ ನೋಟದಿಂದಲ್ಲಿ ಸರ್ವಳು ವ್ಯಾಪಾರ ಮಾಡುವರು. ಕೊನೆಯ ಸರ್ವಗಳು ವ್ಯಾಪಾರ ಮಾಡುವರು. ಇಷ್ಟು ತಗೊಂಡ್ಬಿಟ್ರು. ಬ್ರಹ್ಮ ಮತ್ತು ವಾಯು ಸರ್ವಗಳು ವ್ಯಾಪಾರ ಮಾಡುವರು. ನಮ್ಮಲ್ಲಿ ಅಂತರಿರ್ತಕ್ಕಂಥ ವಾಯುದೇವರ. ಹೌದಾ? ಬ್ರಹ್ಮ ಮಹತ್ವ ಇದು. ಇದು ಉಳಿದ ದೇವತೆಗಳಿಗೆ ಮಹತ್ವ ಇಲ್ಲ. ಮತ್ತೆ ಯಾರಿಗಿದೆ? ವಾಯುದೇವರಿಗೆ ಮಾತ್ರ ಇರ್ತಕ್ಕಂಥ 6,3,1,1000 ಅವ್ರಿದ್ದಾರ ಅಂತ ತಿಳ್ಕೊಂಡು ನಮ್ದು ಉತ್ಪಾದನೆ ಕ್ರಿಯೆ ನಡೀತದೆ. ಇದು ನಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಹೇಳ್ತಾರೆ ನೋಡಿ. ಘೋಟಕಾಶ್ಯ ತಾರತಮ್ಯ. ಘೋಟಕಾಶ್ಯನ ಮಡದಿಗಿಂತಲೇ. ಘೋಟಕಾಶ್ಯ ಅಂದ್ರ ಅವ ಕರೆಕ್ಟ್. ಘೋಟಕ ಅಂದ್ರ ಕುದುರೆ, ಆಶ್ಯ ಅಂದ್ರ ಮುಖ. ಕುದುರೆ ಮುಖ ಯಾರಿಗದ? ಪರಮಾತ್ಮಗ. ಐವತ್ತು ಪರಮಾತ್ಮ ಘೋಟಕಾಶ್ಯನ. ಅವನ ಮಡದಿ ಯಾರು? ಹೌದು ಹೌದು ಹೇಳಿ, ಲಕ್ಷ್ಮೀದೇವಿ. ಮಡದಿಗಿಂತ ಹಾಟಕೋದರ ಪೋನರಿರ್ಬರು. ಹಾಟಕೋರ ಬ್ರಹ್ಮದೇವರು. ಹಾಟಕ ಅಂದ್ರೆ ಬಂಗಾರ. ಬಂಗಾರದ ಕಮಲದ ಹುಟ್ಟು ಬಂದಿರಲ್ಲ, ಉದರ ಹೊಟ್ಟಿದ್ದಂತ. ಪವನ ಅಂದ್ರೆ ಪಾರ್ವದೇವರು. ಘಾಟ ಅರ್ಥ ತಿಳಿ ಇವಾಗ ನೋಡ್ರಿ. ಘೋಟಕಾಶ್ಯನ ಮಡದಿಗಿಂತ ಅಂದ್ರೆ ಲಕ್ಷ್ಮೀದೇವಿಗಿಂತ ಅಂತ ಅರ್ಥ.
ಯಾರ್ಯಾರು? ಹಾಟಕೋದರ ಪೋನರಿಗಳು, ಬ್ರಹ್ಮ ಮತ್ತು ವಾಯುಗಳು. ಹಂಗ ಕೋಟಿ ಗುಣದಿಂದ ಅಧಿಮರು. ಅರ್ಥಾತ್ ಲಕ್ಷ್ಮೀ ದೇವಿಗೆ ಇವ್ರಿಗೆ ಎಷ್ಟಂತ ಕೋಟಿ ಗುಣ. ಕೋಟಿಯರಿಗೆ ಜಾಸ್ತಿ ಇರ್ತದೆ ಅಂತ ತಿಳ್ಕೊಂಡ್ರೆ ಮಗ, ಕೋಟಿ ಕೆಲಸಕ್ಕೆ ಸಾಧ್ಯ ಇಲ್ಲ ಗುಣ. ಅವ್ರಿಗೆ ಯಂತ್ರ ಎಷ್ಟು? ಕೋಟಿ ಗುಣ ನಡವಾಗಿರ್ತಕ್ಕಂಥ ಮಹಾನವರು. ಯಾವಾಗ? ಆವ ಕಾಲದಲ್ಲಿ. ಇಲ್ರಿ ಈ ಕಲಿಯುಗದಾಗ ಅಷ್ಟ ಇದು ತ್ರೇತಾ ಬೆಳೆ ಇತ್ತು ಹಂಗಲ್ಲ ಅಂತ ಅರ್ಥ. ಎಲ್ಲಾ ಯುಗದಾಗ ಎಲ್ಲ ಸೃಷ್ಟಿ ಆದಾಗ ಅವರಿಗೆ ಕೋಟಿ ಗುಣ ಅಧಿಕ. ಲಕ್ಷ್ಮೀ ದೇವಿ, ವಾಯುದೇವರು ಬ್ರಹ್ಮದೇವರಿಗಿಂತ ಕೋಟಿ ಗುಣ ಅಧಿಕಳು, ಹೆಚ್ಚಿಗಿರ್ತಕ್ಕಂಥದ್ದು. ಆಕೆ ಮಹಿಮೆ ಹೆಂಗಿರ್ಬೇಡ, ಮತ್ತು ಆಕೆ ಕೂಡ ಅದಿದ್ಮೇಲೆ ಆ ಪರಮಾತ್ಮ ಹೆಂಗಿರ್ಬೇಡ ವಿಚಾರ ಮಾಡ್ರಿ. ಹೋದ ಅದು ಮಹಾನುಭಾವ ಅಂತ ಅವನ ಮಹಿಮಾ ಹೇಳೋದು ದೊಡ್ಡ ಕಷ್ಟ ಅನ್ಸುತ್ತಾ ಇದ್ದಾರೆ. ಅದಕ್ಕಂತ ಖೇಟಪತಿ ಅಂದ್ರೆ ಮಹಾನುಭಾವ. ಖೇಟಪತಿ ಗೌಡದೇವರು. ಖೇಟ ಅರ್ಥ ಶಬ್ದ ಹೆಂಗ ಹೇಳ್ತೀನಿ ನಮಗೆ. ಖಮ್ ಅಂದ್ರೆ ಆಕಾಶ ಸಂಸ್ಕೃತಾಗ. ಖಮ್ ಸಪ್ತಮಿ ಭಕ್ತಿ ಖೇ ಬಂತಲ್ಲಿ ಅಂದ್ರೆ ಆಕಾಶಲ್ಲಿ. ಅಟ ಅಡ್ಡಾಡುವ ಅಂತ ಅರ್ಥ. ಆಕಾಶದಾಗ ಅಡ್ಡಾಡುವ ಯಾವ? ಪಕ್ಷಿಗಳು. ಅವರಲ್ಲಿ ಪತಿ. ಮತ್ತೆ ಯಾರು ಬಂದಂಗಾತು? ಹುಡುಗ ಬಂದಂಗಾತಿಲ್ಲ. ಜಾಸ್ತಿ ಶಬ್ದ ಚಂದ ನೋಡಿ. ಖೇಟಪತಿ ಅಂತ ಗರುಡದೇವರು. ಶೇಷದೇವರು ಆನಂತರ ಖೇಟಪತಿ, ಶೇಷ, ಅಮರೇಂದ್ರರು, ಇಂದ್ರದೇವರು. ಅಂದ್ರೆ ಯಾರು ಬಂತು? ಗರುಡ, ಶೇಷ ಮತ್ತು ಅನ್ಬೋದು. ರುದ್ರ ಬರಲಿಲ್ಲ ಅಲ್ಲಿ. ಉಪಲಕ್ಷಣತೆಯ ಅಂತ ಹೋಗ್ಬೇಕು ಅಂತ ಅರ್ಥ. ಹೌದಾ? ಊಟ ಕೂತಿರ್ತೀರಿ, ಆ ಲಗು ಅನ್ನ ಗಿನ್ನ ಹಾಕಿದ್ರಿ, ಅನ್ನ ಒಂದು ಹಾಕಿಬಿಡ್ತಾರ ಉಳ್ತು ಅನಾಯಾಸ ಬರ್ತಾವಿಲ್ಲ. ಹಂಗ ಗರುಡ, ಶೇಷ ರುಕುಳ ಹೋಗ್ತಕ್ಕಂಥದ್ದು. ಇಂದ್ರದೇವರು ಪಾಟು ಮಾಡದೆ, ಇನ್ಯಾವ ತತ್ವಾಭಿಮಾನಿಗಳನ್ನು ಲಕ್ಷ್ಯ ಮಾಡದೆ ಯಾರು? ವಾಯುದೇವರು ಏನ್ ಮಾಡ್ತಾರ? ಶ್ರೀಶನ ಪರಮಾತ್ಮನ ಪಾಟು ಮಾಡದೆ ಯಾರ್ದು ಬಿಡೆ ಇಲ್ದಂಗ ಅಂತ ಅರ್ಥ. ಅದಕ್ಕೆ ಏನ್ ಮಾಡ್ತಾರೆ? ಶ್ರೀಶನ ಕೃಪಾ ನೋಟದಿಂದ, ಪರಮಾತ್ಮನ ನೋಟ ಅವನ್ ನೋಡ್ಬಿಟ್ರು ಸಾಕು. ಯಾರನ್ನ? ಬ್ರಹ್ಮವಾಯುಗಳನ್ನ. ಅದನ್ನ ಏನ್ ಮಾಡ್ತಾರ ಅವರು? ಸರ್ವರಳು ಎಲ್ಲ ಜೀವಿಗಳ ಸಕಲ ತ್ರಿವಿಧ ಜೀವರಲ್ಲಿ ಏನ್ ಮಾಡ್ತಾರೆ? ವ್ಯಾಪಾರ ಮಾಡುವರು. ಅನೇಕ ವ್ಯಾಪಾರ. ಸ್ಥೂಲ ದೇಹ ಒಳಗೆ ಅಂತರ್ಯಾಮಿಯಾಗಿದ್ದುಕೊಂಡು ಆ ಜೀವನ ಕ್ರಿಯೆ ಎಲ್ಲ ಇರ್ತಕ್ಕಂಥ ಮಾರು. ಇರಿಯು ಬಂತು, ಗೊತ್ತು ಬಂತು, ಜೊಂಡಿಯ ಬಂತು, ಎಲ್ಲ ಬಂತು ತಿಳ್ಕೊಂಡ್ರೆ ಮತ್ತೆ ಮಗ ಸರ್ವ ಜೀವನಲ್ಲಿ ವ್ಯಾಪಾರ ಮಾಡುವರು. ಆ ಜೀವನ ಯೋಗ್ಯ ತಕ್ಕಂಗೆ ಅದಕ್ಕೆ ಶಿವ ಇರ್ತದೆ. ಅಲ್ಲಿ ಬೇರೆ ರೂಪ, ಅಲ್ಲಿ ಅಲ್ಲಿ ಆ ಕೆಲಸ, ಇಳಿಸಿಯಲ್ಲಿ ಆ ಕೆಲಸ. ಸರ್ವ ಜೀವರಲ್ಲಿ ಯಾರು? ಬ್ರಹ್ಮ ಮತ್ತು ವಾಯುಗಳು. ಅದ ಹೆಂಗೆ? ಶ್ರೀಶನ ಕೃಪಾ ಬಲದಿಂದ, ಅದನ್ನು ಹಂಗಿಲ್ಲ, ಕೃಪಾ ನೋಟದಿಂದ ಪರಮಾತ್ಮ ನೋಡ್ಬಿಟ್ರೆ ಸಾಕು. ಅವ್ನು ನೋಡ್ತಕ್ಕಂಥ ಇಚ್ಛೆ ಆಯ್ತು. ಸ್ವಾಮಿ ಒಮ್ಮೆ ನೋಡು ಅಂತ ಹೇಳ್ಬೇಕು. ನಾವು ಇಷ್ಟೇ ನಮ್ಗೆ ನಮ್ಮ ಪ್ರದಕ್ಷಿಣೆ ಹಾಕ್ತಿರ್ತೀವಿ. ಹಂಗೆ ಅವ್ನು ನೋಡೋದೆಲ್ಲ ಗೊತ್ತಿಲ್ಲ ನಮಗೆ. ಇಷ್ಟು ಪ್ರದಕ್ಷಿಣೆ ಹಾಕ್ತೀವಿ. ಸ್ವಾಮಿ ಒಮ್ಮೆ ನೋಡ್ಪ ಸಾಕು. ಒಮ್ಮೆ ಅವ್ನು ನೋಡ್ಬಿಟ್ಟು ಸಾಕು ನಮ್ಮನ್ನ. ಬೇಕಾ ಜೀವನ ಉದ್ಧಾರ ಆಗ್ತಕ್ಕಂಥದ್ದು. ಪರಮಾತ್ಮ ನೋಡೋ ದೃಷ್ಟಿ ಹತ್ರ ಕೃಪಾ ಕಟಾಕ್ಷ ಪಣ ಮಾಡ್ತಾ ಇದ್ದಾರೆ. ಇಷ್ಟು ಇಲ್ಲಿ ಶೇಷ, ರುದ್ರ, ಇಂದ್ರ ಇವರ ತಾರತಮ್ಯ ಹೇಳ್ಕೊತ ಹೋಗಿ ಮುಂದಿನ ಪದ್ಯೊಳಗ ಅವ್ರ ವೈಭವ ಹೇಳ್ತಾ ಇದ್ದಾರೆ. ಬ್ರಹ್ಮದೇವರು ಈಗ ಇಲ್ಲಿ ಹೇಳಿದ್ರಲ್ಲ ನೋಡ್ರಿ ಹೆಂಗನ್ನ ಮೊದ್ಲೇಕ ಪರಮಾತ್ಮನ ಅವತಾರ ಹೇಳಿದ್ರು, ಅವ್ರ ಮಹಿಮಾ ಹೇಳಿದ್ರು. ಲಕ್ಷ್ಮೀ ದೇವಿ ಮಹಿಮಾ ಹೇಳಿದ್ರು, ಆಕೆ ಅವತಾರ ಹೇಳಿದ್ರು. ಬ್ರಹ್ಮವಾಯುಗಳ ಮಹತ್ವ ಹೇಳಿದ್ರು, ಇಲ್ಲಿ ಅವತಾರ ಹೇಳ ಪರಮಾತ್ಮ. ಎಷ್ಟು ಲಾಜಿಕಲ್ ಆಗಿ ವಿಚಾರ ಮಾಡಿ ದಾಸರು. ಇದೇ ಹರಿಕಥಾಮೃತದ ವೈವಿಧ್ಯ. ಟೆಕ್ಸ್ಟ್ ಹೆಂಗದ ಆಯಾ ಇದು ಇಂಟರ್ನೆಟ್ ಇದ್ದಂಗ ತಿಳ್ಕೊಡ್ರಿ. ತಂತ್ರಗಾರಿಕೆ ಲಾಜಿಕ್ ಚಂದ ದಾಸರೋದು ಹಿಂಗೆ ತಿಳ್ಕೊಬೇಕು. ಇಲ್ಲಿ ಅಂತಾರ ಬ್ರಹ್ಮದೇವರ ಎಷ್ಟು 4 ರೂಪಗಳನ್ನ, ವಾಯುದೇವರ 6 ಅವತಾರಗಳನ್ನ, ಈ 6 ಮತ್ತು 7ನೇ ಪದ್ಯ ಹೇಳ್ತಕ್ಕಂಥದ್ದು ಹೇಳ್ತಾ ಇದ್ದಾರೆ. ವಾಯುದೇವರ ಗುಣ, ನಾಮ, ಕರ್ಮ ಅವನು 6 ನಮ್ಮತಕ್ಕಂಥ ಹೆಸರು ಹೇಳ್ತಾರೆ. ಹೇಳ್ಕೊತ ಹೋಗ್ತು ನೋಡಿ ಬಂದ ನಿಮಗೆ. ಬ್ರಹ್ಮದೇವರ, ವಾಯುದೇವರ ಅವತಾರ ವಿಶೇಷ. ಹಿಂದೇನು ಹೇಳ್ಯಾರ? ಅವ್ರ ಮಹಿಮಾ ಹೇಳ್ಯಾರ. ಏನು ಮಹಿಮಾ ಅವ್ರಿಗೆ? ಭಗವಂತರ ಕೃಪಾ ಕಟಾಕ್ಷದಿಂದ ಸರ್ವ ಜೀವರಲ್ಲಿ ವ್ಯಾಪಾರ ಮಾಡುವರು, ನಿಯಾಮಕರಿರ್ತಕ್ಕಂಥವ್ರು. ಅವನ ದೃಷ್ಟಿ ತಪ್ಪು ಹಂಗಿಲ್ಲ. ಮತ್ತೆ ಯಾರ್ದು? ಪರಮಾತ್ಮ ದೃಷ್ಟಿ ತಪ್ಪು ಹಂಗಿಲ್ಲ. ಎಲ್ಲಾ ಕಡೆಗೂ ದೇವ್ ಕಂಡ್ರು ಮತ್ತೆ ಇರೋದು ಹಗಲ ರಾತ್ರಿಗಳು ಅಖಂಡ ಇರ್ತಕ್ಕಂಥದ್ದು. ಅದು ಎಲ್ಲ ದೇವ್ರ ಮೇಲೆ ಅದನ್ನ ಹೇಳ್ತಾ ಇದ್ದಾರೆ. ಪುರುಷ ಬ್ರಹ್ಮ, ವಿರಿಂಚಿ, ಮಹಾನ್ ಮರುತ, ಮುಖ್ಯ ಪ್ರಾಣ, ಧೃತಿ, ಸ್ಮೃತಿ, ಗುರುವರ, ಮಹಾಧ್ಯಾತ, ಬಲ ವಿಜ್ಞಾತ, ವಿಖ್ಯಾತ, ಗರಳ ಭವರೋಗ ಭೇಷಜ, ಸ್ವರವರ್ಣ ವೇದಸ್ಥ, ಜೀವೇಶ್ವರ ವಿಭೀಷಣ, ವಿಶ್ವಚೇಷ್ಟಕ, ವೀತ ಭಯ ಭೀಮ. ಬರೇ ಹೆಸರುಗಳು. ಮಹಿಮಾ ಭಾಳ ಚಂದ ಒಂದೊಂದು ಹೇಳ್ಕೊತಗೊಂಡೆ. ಅದಕ್ಕಂತಾರ ಪುರುಷ. ಪುರುಷ ಪುರುಷ ಬ್ರಹ್ಮ ಒಂದು ಅರ್ಥ. ಅಂದ್ರೆ ಪುರುಷನ ಆಮಗ್ರ ಇರ್ತಕ್ಕಂಥ ಬ್ರಹ್ಮ ಅಂತ ಅರ್ಥ. ಪುರುಷ ಶಬ್ದ ಶಬ್ದ 2 ನಮೂನಿ ಅವ ತಿಳ್ಕೊಟ್ರೆ. ಹಂಗ ನಿಮ್ಮ ಹಿಂದೆ ಹೇಳೇನಿ ನಿಮ್ಮ ನಾನು. ನಿರವಕಾಶ ಶಬ್ದಗಳು, ಸಾವಕಾಶ ಶಬ್ದಗಳು. ಟೀಕಾರ ಸೂರ್ಯದಾಗೆಲ್ಲ ಬಿಡಿಸ್ತಾರೆ ಇವಾಗ. ಸಾವಕಾಶ ಶಬ್ದ ಅಂತ ಹೆಂಗೆ ಗೊತ್ತ ನೆನಪಿಟ್ಕೊಂಡು ಗೊತ್ತದ. ಇಂದ್ರ ಶಬ್ದ, ಇಂದ್ರ ಶಬ್ದ 2 ಅರ್ಥ ಆಗ್ತಾವ. ಇಂದ್ರ ನೀವ ಸಾಮಾನ್ಯ ಸ್ವರ್ಗ ಲೋಕ ಇವ ಇರ್ತದೆ, ಅವ ಇಂದ್ರ ಬೇರೆ. ಖರೆ ಇಂದ್ರ ಯಾರು? ಪರಮಾತ್ಮ. ಮಧ್ಯ ಶಬ್ದ ಅವಾಗ
ಆಮೇಲೆ ಇವ್ರಿಗೆ ಈ ಶಾಸ್ತ್ರ ತಿಳ್ಕೊಂಡ್ರೆ ಇವೆಲ್ಲ ಗೊತ್ತದ. ಸರ್ವ ಶಬ್ದ ವಾಚ್ಯಾರ ಭಗವಂತ, ಎಲ್ಲಾ ಶಬ್ದ ಇಂದ್ರ ಕಾಮ ನಿರುದ್ಧ ಮನುಷ್ಯ ಎಲ್ಲಾ ಶಬ್ದ ಅವನ್ನೇ ಹೇಳ್ತಾವ. ಅವನ ನಂತರ ಬೇರೆ ಅವ್ರ ಪ್ರಕಾರ ಅರ್ಥ ಮಾಡ್ಕೊತ ಹೋಗುವ ನೀವು. ರುದ್ರದೇವ ಖರೆ ಮೊದಲೇ ಶಬ್ದನು ಅರ್ಥ ಅವು ಪರಮಾತ್ಮ ಇರ್ತಕ್ಕಂಥ ಎಲ್ಲಾ ಶಬ್ದ ಅವು ಸ್ತ್ರೀವಾಚಕ ಇರಬಹುದು, ಗುಣವಾಚಕ ಇರಬಹುದು, ಬೇರೆ ಇರಬಹುದು. ಹಂಗ ನಿಮ್ಗೆ ಹೇಳ್ಕೊಂಡ್ ಹೇಳಿದ್ನ. ಹುಚ್ಚ ಅಂದ್ರು ಅವನ, ಮೂರ್ಖ ಅಂದ್ರು ಅವನ, ದಡ್ಡ ಅಂದ್ರು ಅವನ. ಹಿಂಗ್ಯಾರ ಅಂತಾರ ಅರ್ಥ ಏನ್ ಗೊತ್ತಾರ? ಹುಚ್ಚ ಅಂತ ಅರ್ಥ ಅಲ್ಲ, ಹುಚ್ಚನಲ್ಲಿ ಹುಚ್ಚ ಕ್ರಿಯೆ ನಿಯಾಮನ ಮಾಡ್ಬೇಕಲ್ಲ. ಇಲ್ಲಿ ದೇವರಲ್ಲಿ ಅಂದ್ರೆ ನಿಯಾಮಕ ದೇವ್ರ ಸ್ವತಂತ್ರ ಹೋಗ್ಬಿಡ್ತದ. ಹುಚ್ಚಿನಲ್ಲಿ ಅಂತರ್ಯಾಮಿ ಆಗಿದ್ದುಕೊಂಡು ಆ ಗುಣ ವ್ಯಕ್ತಪಡಿಸ್ಬೇಕಲ್ಲ, ಅದ್ರ ಸಂಬಂಧ ಅವಾಗಿಲ್ಲ. ಹೌದಾ? ಒಬ್ಬ ಏನೋ ಕುಡಿದು ಒದರಾತಿರ್ತಾನ, ಹೌದು ಮಾಡ್ಕೊಂಡಿರ್ತಾನ, ಆ ಗುಣ ನಿಯಮನ ಮಾಡ್ಬೇಕಲ್ಲ, ಅಲ್ಲಿ ಆ ಕೆಲಸ ಮಾಡ್ತಾನ, ಅದ್ರ ಪರಿಣಾಮ ಅವಾಗಿಲ್ಲ ಅಂತ ಅರ್ಥ. ಅದು ಸರ್ವ ಶಬ್ದ ವಾಚ್ಯ ಭಗವಂತ. ಆಮೇಲೆ ಸುಧಾ 2ನೇ ಅಧ್ಯಾಯ ಎಲ್ಲ ಅವಿರೋಧಾಧ್ಯಾಯ ಒಟ್ಟು ಇದನ್ನೇ ಹೇಳ್ತಾ ತಿಳ್ಕೊಂಡ್ಬಿಟ್ರೆ ಅದ್ರ ಎಷ್ಟು ಶಬ್ದ ದಾಸರ ಟೀಕಾರ ಸಂಗ್ರಹ ಮಾಡ್ತಾರ. ಹಂಗಿದ್ದಂಗ ಪುರುಷ ಬ್ರಹ್ಮ ಒಂದರ್ಥ. ವಿರಿಂಚಿ ನಿಮ್ಗೆ ಗೊತ್ತ ಈ ಶಬ್ದಕ್ಕರ್ಥ. ಮಹಾನ್ ಮರುತ ಇವರೇ ಆಗಿರ್ತಕ್ಕಂಥವ್ರು. ಮಹಾನ್ ಮರುತ ಮುಖ್ಯ ಪ್ರಾಣದೇವರು, ಜೀವೋತ್ತಮ ವಾಯುದೇವರು. ಯಾರವರು? ಮುಖ್ಯ ಪ್ರಾಣರು. ಇಲ್ಲಿ ಯಾರ್ಯಾರನ್ನ ವರ್ಣನ ಮಾಡ್ಲಿಕ್ಕೆ ಹತ್ತಾರ? ಬ್ರಹ್ಮದೇವರನ್ನ, ವಾಯುದೇವರನ್ನ. ಅವ್ರು 2 ಶಬ್ದ ಹೇಳಿದ್ರು. ವಾಯುದೇವರು ಹೇಳಿದ್ರು ಹೆಂಗಿದ್ದಾರ? ಧೃತಿ ಸ್ಮೃತಿ ಗುರುವರ ಮಹಾಧ್ಯಾತ ಬಲ ವಿಜ್ಞಾನ ವಿಖ್ಯಾತ. ಯಾರ ಮಹಿಮಾ ಇದು? ವಾಯುದೇವರ ಮಹಿಮಾ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮ ಸ್ಮರಣಾತ್ಮಕ ಅವೆಲ್ಲ ಗುಣ ಹೇಳ್ತಾರೆ. ತೃತಿ ಸ್ಥಿತಿ ಜ್ಞಾನೇ ವಿರಾಯೇ ಪರಿಭಕ್ತಿ ಭಾವೆ ಅಲ್ಲ ಹೇಳ್ತಂಗೆ ಅವು ಗುಣ ಹೇಳ್ತಾರೆ. ಒಂದೊಂದು ಹೆಂಗೆ ಹೇಳ್ತಾರೆ ನೋಡ್ರಿ. ಮಹಾನ್ ಮರುತ, ಮಹಾನ್ ಮರುತ ಮುಖ್ಯ ಪ್ರಾಣದೇವರು. ಅವ್ರಿಗೆ ಅರ್ಥ ಇಟ್ರ. ಮಹಾನ್ ಮರುತ ಯಾರವರು? ಮುಖ್ಯ ಪ್ರಾಣ ಕೊಟ್ಟ ಬಿಟ್ಟಲ್ಲಿ. ಎದುರಾಗ ಧೃತಿ ಅಂತಾರ ಮಹಾನುಭಾವ. ಒಂದು ಧೃತಿ ಮಹಾಧೈರ್ಯಶಾಲಿಗಳು. ಆ ಶ್ಲೋಕ ಅಂತೀರಿ ನೀವು. ಭೀಮಸೇನ ಸಮೋ ನಾಸ್ತಿ ಸೇನಯೋರ್ಭಯೋರಪಿ ಪಾಂಡಿತ್ಯೇಚ ಪಟುತ್ವೇಚ ಶೂರತ್ವೇಚ ಬಲೇಪಿ ಚ ಅಭ್ರಮಂ ಅಂಗರಹಿತಂ ಅಜಟಂ ವಿಮಲಂ ಸಲಹ ಆನಂದ ತೀರ್ಥಮುತರಂ ಭಜೇತ ಅಪತ್ರ ಯಾಪನ್. ಯಾವ್ದಾಗ? ಭೀಮಸೇನ ಸಮೋ ನಾಸ್ತಿ. ಯಾವ್ದಾಗ? ಸೇನಯೋರ್ ಉಭಯೋರಪಿ. 2 ಸೇನದಾಗ ನಾನು ಗೀತಾ ಅಭ್ಯಾಸ ಮಾಡಿದ್ರೆ ಗೊತ್ತಾಗ್ತದೆ ನಮಗೆ. ಗೀತಾ ಮಧ್ಯ ಅಧ್ಯಾಯದೊಳಗನ ಅವ ಕೌರವ ಬಂದ, ದುರ್ಯೋಧನ 14 ಲಕ್ಷೋಣಿ ಇತ್ತ 11 ನೋಡಿರ ಹೊಡೆದು. ಮತ್ತು ನಾವು ಸ್ವಾಭಾವಿಕ ಯಾರ್ಯಾರು ಧೈರ್ಯ ಕಾಡೋಲ್ಲ. ವಿಶ್ವಾಚಾರ ಹತ್ರ ಬಂದ. ಆಚಾರ ಸ್ವಾಮಿ ಅಂದವ. ಏನಪ್ಪಾ ಪದ್ಧತಿಯಿಂದ ಅಂದ್ರೆ ಅವರು ಏನಿಲ್ಲ, ಇಲ್ಲಿ ಯಾರು ಅವನೇ ಹೇಳ್ತಾನ. 2 ಸೈನ್ಯವ ಇಲ್ಲಿ. ಒಂದು ಬಲಂ ಭೀಷ್ಮಾಭಿರಕ್ಷಿತಂ. ಅರ್ಥ ಆಗ್ತಿಲ್ಲ? ಬಲಂ ಭೀಷ್ಮ ಅವ್ರ ಸೈನ್ಯಕ್ಕೆ ಹಿರಿಯರು ಯಾರಲ್ಲಿ? ಭೀಷ್ಮಾಚಾರ್ಯ. ಇಲ್ಲಿ ಯಾರಿದ್ದಾರ? ಅಲ್ಲಿ ಬಲಂ ಭೀಮಾಭಿರಕ್ಷಿತಂ ಅನ್ನೋದಾಗ ಅವ ಹಳ್ಳಿ ಹತ್ಬಿಟ್ಟು ನಾಗಲೇ. ಆ ಭೀಮಾ ಅಂದಾಗ ಮೈನೊಳಗೆ ಹತ್ಬಿಡ್ತದ ಅವನು ದುರ್ಯೋಧನ ಅಂತ. ಅಷ್ಟು ಹೆದರಿಕೆ, ಅಷ್ಟು ಧೃತಿ, ಅಷ್ಟು ಮಹಾಶಕ್ತಿ ಭಗವಂತಾಗಿರ್ತಾವ. ಅವ್ರಿಗೆ ಗೊತ್ತು, ದುರ್ಯೋಧನಿಗೆ ಎಲ್ಲ ಗೊತ್ತದ. ಭೀಮ ಇದ್ದಾನ, ಬದುಕೋದು ಕಷ್ಟ ಅಂತ ಗೊತ್ತಿದ್ರು, ಆದ್ರೂ ಕೂಡ ಹೇಳ್ತಾನೆ ಇಲ್ಲಿ ಯಾರಿದ್ರೆ ಪರಿಚಯ ಮಾಡಿಕೊಡು ಹೇಳ್ತಾನೆ. ಆ ಪರಿಚಯ ಮಾಡೋ ಭಾಳ ಚಂದ. ಮುಂದೆ ಆ ಗೀತಾ ಎಲ್ಲ ಹೇಳ್ಕೊತ ಹೋಗ್ತಾರ. ಅದನ್ನ ಇವ್ರು ಯಾರು ತಗೊಂಡು ಮೊದ್ಲೇಕೆಲ್ಲ ಇವ್ರದೇ ಹೇಳ್ಕೊತ ಹೋಗ್ಯಾರ. ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ಅವ್ರು ಹೆಂಗ ಅನ್ನೋದನ್ನ. ಆಮೇಲೆ ಅಲ್ಲಿ ಇರ್ತಕ್ಕಂಥ ಮಹಾನುಭಾವ್ರನ್ನ ಆ ಶಬ್ದ ಭಾಳ ಚಂದವ. ಅಲ್ಲಿ ಒಂದರ ಗೀತಾ ಶಬ್ದ ಒಂದೇ ಅಧ್ಯಾಯ ಗೊತ್ತಾಗ್ತದೆ ನಿಮಗೆ ಅಂತಾರ. ಮಹಾನ್ ಮರುತ ಮುಖ್ಯ ಧೃತಿ ಒಂದೇ ಹೇಳಿದ ಬಲ. ಎಂಥ ಬಲ? ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ. ಭೀಮಸೇನ್ ದೇವರು ಭೀಷ್ಮಾಚಾರ್ಯ ಪರ್ವ ಮುಗಿದಿತ್ತು, ಅವ್ರು ಪ್ರಾಣ ಬಿಟ್ಟಿದ್ರು. ಕಾಯ್ಕೋತ ಪ್ರಾಣ ಬಿಟ್ಟಿಲ್ಲ, ಇನ್ನು ಕಾಯ್ಕೋತ ಉತ್ತರ ಮಲ್ಕೊಂಡಾರ ಹಾಸಿಗೆ ಮೇಲೆ, ಶರಪಂಜರದ ಮೇಲೆ ಮಲ್ಕೊಂಡಾರ. ನೆಕ್ಸ್ಟ್ ಪಾಯ ಯಾರು ಬಂತು? ಸೇನಾಪತಿ ಆಗೋದು ದ್ರೋಣಾಚಾರ್ಯ. ದ್ರೋಣಾಚಾರ್ಯ ಯುದ್ಧ ನಿಂತ್ಕೊಂಡು ಅವ ಅರ್ಜುನ ದುರ್ಯೋಧನ ಮೇಲೆ 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 ಹೆಂಗಾರ ಮಾಡಿ ಆ ದುರ್ಯೋಧನ ಸೇರಿ ಹಿಡಿದ್ರು. ಒಟ್ಟರು ಹೆಂಗಾರ ಕೊಲ್ರಿದ್ ದಿನ ಹೋಗೋದು ಉಪದ್ರ ಕೊಡೋದು ಅವ್ರಿಗೆ. ಮತ್ತೆ ಹೂ ಅನ್ನಬೇಕಲ್ಲ, ಯಾಕಂದ್ರೆ ಇಷ್ಟ ಕುಳ್ತಂದ ಅವ್ರ ಮನ್ಯಾಗ ಅವ್ರು ಬಿಡೆ ಅನ್ಬೇಕಾ ಕೆಟ್ಟಿರ್ತದಲ್ಲ. ದ್ರೋಣಾಚಾರ್ಯ ಅಖಂಡ ಒಂದು ಆ ಚಕ್ರವ್ಯೂಹ ಹೆಣದ. ಯಾರು ಸತ್ತು ನಿಮಗೆ ಗೊತ್ತದಲ್ಲ? ಹೌದಾ? ಅಭಿಮನ್ಯು ಒಳಗೆ ಪ್ರವೇಶ ಮಾಡಿಬಿಟ್ಟಿದ್ದ, ಹೊರಬರೋದು ಗೊತ್ತಿದ್ದಿಲ್ಲ. ಇದು ಧರ್ಮರಾಜ ಗೊತ್ತಿತ್ತು. ಹಿಂಗ್ಯಾಕ ಅಂತ ಕೇಳಿದ್ರೆ, ಅರ್ಜುನ್ ಆ ಸುಭದ್ರನ ಹೊಟ್ಟೆಯಾಗಿದ್ದಾಗ ನನ್ನ ಯಾರೋ ಆ ಕೂಸು ಆ ಚಕ್ರದ ಹೆಂಗ್ ಹೋಗ್ಬೇಕು ಅರ್ಜುನ ಹೇಳಿದ್ನಂತ. ಅದಕ್ಕೆ ಹೊರಬರೋದು ಹೇಳಿದ ಅವನು. ಆ ತಿಳ್ಕೊಂಡು ಕೂಸು ಹೊಟ್ಟೆ ಕೂಸಿ ಹಿಂಗೆ ತಿಳ್ಕೊಂಡಿರ್ತಿತ್ತ. ಹೊಟ್ಟೆನ ಕೂಸಿ ಎಲ್ಲ ಗೊತ್ತಿರ್ತಾವ ಅವಕ್ಕ. ನಮ್ಮ ಅತಿ ಕಾಲು ತಿಂತಾಳ, ಹುಳಿದು ತಿಂತಾಳ, ಸಾಕಾಗಿರ್ತದೆ. ಒಳಗೆ ಕೂಸು ಕೂತಿರ್ತ ಒದ್ದಾಡ್ತಿರ್ತ ಪಾಪ. ಅದಿಲ್ಲ ಹಂಗ ಹೊರಗೋದು ಗೊತ್ತಿಲ್ಲ. ಆದ್ರೆ ಒಳಗೆ ಪ್ರವೇಶ ಮಾಡಿಬಿಟ್ಟಾನ. ಇದು ಗೊತ್ತಾಯ್ತು ಯಾರಿಗೆ? ಧರ್ಮರಾಜಿಗೆ. ಹೆಂಗ್ ಬರೋ ಪಾಪ ನಮ್ಮ ಹುಡುಗ ಹಳ್ಳಿಗಿಂತ ಕುತ್ಕೊಂಡು ಯಾರು ಹೋಗ್ತಿರೋ ಒಂದ ಯಾರು ಸಾಧ್ಯದಿಲ್ಲ ಹುಡ್ಲಿಕ್ಕೆ ಬೇಕಾದ್ ಮಾಡ್ಬಾರ್ದು ಮಹಾನುಭಾವರು. ಆದ್ರೆ ಆದೇಶ ಬೇಕಲ್ಲ.
ಅಣ್ಣನ ಮಾತು ಮೀರು ಹಂಗಿಲ್ಲೇ ಇಲ್ಲ. ಹಂಗ ಅಣ್ಣ ಮಾತು ಮೀರಿದ್ರೆ ಯಾವಾಗರ ಆ ಶ್ರೀ ಸದರ ಅಷ್ಟೊಂದು ರಾಜ ತಾವು ತಗೊಂಡ್ಬಿಡ್ತಿರು ಅವ್ರು. ಮುಂದೆ ಇಷ್ಟಲ ಕಥೆ ಆಗ್ಬೇಕಾದ್ರೆ ಮುಂದೆಲ್ಲ ಇದೆಲ್ಲ ಹರಿಯ ಮತವೇ ಹನುಮನ ಮಾತು, ಹನುಮನ ಮತವೇ ಹರಿಯ ಮತ. ಪ್ರಶ್ನೆ ಇಲ್ಲೇ ಇಲ್ಲ. ಆದ್ರೂ ಕೂಡ ಭೀಮಸೇನ ದೇವ್ರು ಹೇಳಿದ್ರು, ಅಣ್ಣ ಕಾಳಜಿ ಮಾಡೋಣ, ನಾ ಹೋಗ್ತೇನೆ ಅಂದ್ರು. ದುರ್ಯೋಧನ ಧರ್ಮರಾಜ ಬಹಳ ದುಃಖ ಆಗಿತ್ತು. ಪಾಪ ನಮ್ಮ ಸಣ್ಣ ಹುಡುಗ ಹೋಗ್ಯದ, ಏನ್ ಮಾಡ್ತೀವಿ ತಿಳ್ಕೊಂಡು ಅಳ್ಬಾರಪ್ಪ, ನಾ ಹೋಗ್ತೇನೆ ಅಂದ್ರು. ನೋಡ್ತಾರ ಹೊರಗೆ ಬಿಟ್ಟ ಆಚಾರ್ಯ ತಗೊಂಡ್ಬಿಟ್ಟ. ಯಾರು? ದ್ರೋಣಾಚಾರ್ಯ. ಏನೋ ಹಿಂದೆ ಯುದ್ಧ ಮಾಡ್ಬೇಕು ಏನ್ ತಾನೆಲ್ಲರ ವಿದ್ಯಾ ಗುರು ಅವ. ಅದು ಭೀಮಸೇನ ಅವನ ಕಲಿಸ್ತೀವ, ಅವನ ಎಲ್ಲ ಗದಾ ಯುದ್ಧ ಕಲಿಸ್ತೀರ ಅವ್ರ. ಇವ್ರ ಸಂತಿ ಯುದ್ಧ ಮಾಡುದಂದ್ರೆ ಸಂಜೆ ಆಗ್ಬಿಡ್ತದ. ಅವ ಬಾಣ ಬಿಟ್ಟು ಈ ಬಾಣ ಹೊಡೆದು ಅವ ಹೊಡೆದು ಯಾವ ಮುಗಿಯೋದು. ಅದು ಸತ್ತ ಹೋದ ಒಳಗ. ಹೌದಿಲ್ಲ? ಅದಕ್ಕೆ ಗುರುಗಳ ಅಂದ್ರ ಅವರು ನನ್ನ ಸೋಲಿಸೊಳಗೆ ಹೋಗುವಂದ್ರು. ದ್ರೋಣಾಚಾರ್ಯ ಶಿಷ್ಯ ಇರ್ಬೋದು ನೀ ನನಗೆ ಆತ್ ಮಾಡ್ತೀನಿ ವ್ಯವಸ್ಥಾ ಅಂದ. ಗುರುಭ್ಯೋ ನಮಃ ಅಂದ. ಅವ್ರೇನು ರಥ ಕೂತಿರಲ್ಲ, ಆ ರಥನ ತಿಗ್ರಿ ಮ್ಯಾಲ ಹೋಗ್ಬಿಟ್ಟು ಅದ್ ಮ್ಯಾಲ ಗುರುತ್ವಾಕರ್ಷಣ ಶಕ್ತಿ ದಾಟಿ ಮ್ಯಾಲ ಹೋಗ್ತದು. ಅದು ಹಳ್ಳಿ ಅಲ್ಲಿ ಇಲ್ತಿರಿ ಕೊಡೋ ಸಂಜೆ ಹೋಗಿತ್ತಿಲ್ಲ. ಸಂಜೆ ಬಂದು ಅಲ್ಲಿ ಕೈ ಕೂತ್ರು ದ್ರೋಣಾಚಾರ್ಯ ಏನಾಗ್ಯದ ಎಲ್ಲ ಮುಗಿದ ಮನೆ ಹೋಗಿ ಏನಾಗ ನಿಮಗ ಭೀಮಸೇನ ದೇವರ ಬಲ. ಹೌದು. ಅರ್ಜುನ ಪಾಶುಪತಾರ ತಗೊಂಬಂದ. ಯಾರನ್ನ ಬೇಡಿಕೊಂಡು ಯುದ್ಧ ಮಾಡಿ ಪ್ರವೇಶ ತಗೊಂಬಂದ. ಪಾಶುಪತಾರ ತಗೊಂಬಂದ. ಭಾರಿ ಸೊಪ್ಪು ಬಂದ್ಬಿಟ್ಟು ತಗೊಂಡ. ನಾನು ಅಸ್ತ ತಂದಿನಿ, ಬೇಕಾದ ಯುದ್ಧ ಮಾಡ್ತಾನೆ ಅಂತ ತಿಳ್ಕೊಂಡು ಅಣ್ಣ ಮುಂದೆ ಹೇಳ್ಕೊಳ್ತಾರೆ ಧರ್ಮರಾಜ ಅಂತ. ಭೀಮಸೇನ ದೇವ್ರು ಸುಮ್ಮನೆ ಕೂತಿದ್ರು, ಕೇಳಲಿಕ್ಕೆ ಹೋಗಿಲ್ಲ. ಎಂದೂ ಕೂಡ ಹೇಳಿಕೊಂಡವ್ರಲ್ಲ, ತಮ್ಮ ವೈಶಿಷ್ಟ್ಯ ಹೇಳ್ಕೊಂಡ್ರೆ ಭೀಮಸೇನ ದೇವ್ರು ಅಲ್ಲ. ಅರ್ಜುನ ಆ ಕೆಲಸ ಮಾಡ್ಯಾನ. ಕೇಳಿದ್ರು ಭೀಮಸೇನ ದೇವ್ರು, ಈ ಸೊಪ್ಪು ಭಾಳ ಮಂದಿ ಹುಡುಗ ಅಂದ್ರು, ಸೊಪ್ಪು ಮುರಿಬೇಕಿದ್ರ ಅಂದ್ರು. ಹೆಂಗೆ ಸೊಪ್ಪು ಮುರಿಬೇಕು ಅಣ್ಣ ಅಂದ್ರು. ನೀವು ಒಂಚೂರು ಹೂ ಅನ್ನು, ಈ ಬ್ರಹ್ಮಾಂಡದಲ್ಲ ಎರಡು ಭಾಗ ಮಾಡಿ ತಾಳ ಕಡ್ದಂಗೆ ಕಡ್ದು ಬಿಡುತ್ತೆ ನಾನು ಅಂದ್ರು ಅಂತ. ಅರ್ಜುನ್ ನಡುಗಲಿ ಹೊತ್ಬಿಟ್ಟ. ತಪ್ಪ ನಂದು ಕ್ಷಮ ಮಾಡುವ, ಓದಿದ್ದಿಲ್ಲ ಅಂತ ತಿಳ್ಕೊಂಡು. ಬ್ರಹ್ಮಾಂಡ ಎರಡು ಭಾಗ ಮಾಡ್ತೀನಿ, ತಾಳ ಕಡ್ದಂಗೆ ಕಡ್ದು ಬಿಡ್ತೀನಿ, ನೀವು ಹೂ ಅನ್ನು ಇಷ್ಟು ಸಾಕಂದ್ರು ಅವ್ರು. ಯಾರು ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಅದ್ಭುತ ಯಾರ್ದು? ಧೃತಿ ಅಂತ ಹೇಳಿ. ಅದಕ್ಕೆ ಭೀಮ ಸೇನ ಸಮೋ ನಾಸ್ತಿ ಸೇನೆಯವರು ಭೈರೋಪಿ. ಯಾವ್ದ್ರಾಗ? ಪಾಂಡಿತ್ಯೇಚ ಪಟುತ್ವೇಚ ಶೂರತ್ವೇಚ ಬಲೇಪಿಚ. ಮಹಾನುಭಾವರು ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ವಿಜ್ಞಾತ ಅಂತ ಮಹಾನುಭಾವ ಮಾತು. ಆ ಸ್ಮೃತಿ ಆಮೇಲೆ ಹೇಳ್ತಾ ಇದ್ದಾರೆ ಧೃತಿ ಸ್ಮೃತಿ ಅತಿರೋಹಿತ ಜ್ಞಾನಿಗಳು ಗುರುವರ ಮಹಾಗುರುಗಳು ಹೌದಲ್ಲ. ಮತ್ತು ಗುರುವರ ಶ್ರೇಷ್ಠ ಗುರು ಆಗಿರ್ತಕ್ಕಂಥ ಮಾನವರು. ಮಹಾಧ್ಯಾತ ರುದ್ರಾದಿ ಇನ್ನಿತರ ದೇವತೆಗಳಿಂದ ಸ್ತೋತ್ರ ಮಾಡಿಸಿಕೊಳ್ಳಲ್ಪಡ್ತಕ್ಕಂಥ ಮಹಾನುಭಾವರು ಯಾರು? ವಾಯುದೇವರು. ಅವ್ರು ಹೇಳ್ತಾ ಇದ್ದಾರೆ. ಬಲದಲ್ಲಿ ವಿಜ್ಞಾತ ಜಗತ್ತಿನ ಜ್ಞಾನ ಇರತಕ್ಕಂಥ ಮಹಾನುಭಾವರು. ವಿಖ್ಯಾತ ಪ್ರಸಿದ್ಧರಾಗಿರ್ತಕ್ಕಂಥ ಮಹಾನುಭಾವರು. ಗರಳ ಬುಕ್ ಯೋಗ್ಯತಾ ಅವ್ರಿಗೊಬ್ಬರಿಗೆ ಇರೋದು. ಗರಳ ಅಂದ್ರೆ ವಿಷ. ಗರಳ ಬುಕ್ ವಿಷ ಕೊಡ್ತಕ್ಕ. ವಿಷ ಯಾವ ಕೊಡೋದು ಗೊತ್ತಾ ಇಲ್ಲ? ಸಮುದ್ರ ಉತ್ತರ ಕಾಲದಾಗ ಹೌದಾ ವಿಷ. ಅದು ಒಂದ ಅಲ್ಲ, ಪಾಂಡವರು ಇನ್ನು ಅರಿವಿನ ಮೇಗಿಂತ ಹೋಗಿದ್ದ ಮೊದ್ಲೇಕ ದುರ್ಯೋಧನ ಏನ್ ಹಾಕಿದ? ವಿಷಪ್ರಾಶನ ಮಾಡಿದ್ದಿಲ್ಲ ಅವ್ರಿಗೆ. ಅವ ಹೇಳಿದ್ದ ದುರ್ಯೋಧನ ಅಡಿಯವರಿಗೆ, ಮಸಾಲೆ ಕಡೆ ಬೇರೆ ಮಾಡ್ರಿ, ವಿಷದ ಕಡೆ ಬೇರೆ ಮಾಡ್ರಿ ಅಂತ. ಆ ವಿಷದ ಕಡೆ ಬೆಲ್ಲ ಭೀಮಸೇನಿಗೆ ಹಾಕು, ಭೀಮಸೇನಿಗೆ ಹಾಕು, ಮಸಾಲೆ ಕಡೆ ನನಗೆ ಹಾಕು ಅಂತ ಹೇಳ್ತಿದ್ದವ. ಯಾರು? ದುರ್ಯೋಧನ. ಅಡಿಯವ್ ನೋಡಿ ನೆನಪಾಡ್ಬಿಟ್ಟಿದ್ದವ. ವಿಷದ ಕಡೆ ಬೆಲ್ಲ ಇವ್ ಹಾಕಿದ, ಚಲೋ ಕಡೆ ಭೀಮಸೇನಿಗೆ ಹಾಕಿದವ. ಭೀಮಸೇನ ದೇವ್ ನೋಡಿದ್ರು, ಏ ಬಾ ಇಲ್ಲಿ ಅಂತಾರು, ಈ ಕಡೆ ಫರಕ್ ಮಾಡಿ ಒಂದಂದ್ರು. ವಿಷದ ಕಡೆ ನಾ ತಗೋತೀನಿ, ನನಗೇನಾಗೋದಿಲ್ಲ, ಅನುಗ್ರಹ ಅಷ್ಟದ ನನ್ನ ಹತ್ರ. ಅವಾಗ ಸಾಯ ಬರ್ತೀನಿ, ಸೀಡಿ ಬರಿ ಹೇಳೋದು ದಂಧೆ ಭಾಳ ಮಾಡೋದು. ಮುಂದೆ ಬದುಕಲಿ ಅಂತ ಹೇಳಿರೋರು. ಅಷ್ಟು ವಿಷಯಗಳು ತಿಂದ ಮೇಲೆ ಆ ವಿಷಯ ಪ್ರಭಾವ ಆದನ್ನು ತೋರ್ಸ್ಯಾರ. ಆ ಪ್ರಭಾವ ಇಲ್ಲೇ ಇಲ್ಲ ವಾಯುದೇವರಿಗೆ. ಕಲಿಯಾವೇಶ ಆಗೋ ಹಂಗಿಲ್ಲ. ಇವ್ರು ತಗೊಂಡು ಪ್ರಮಾಣ ಕೋಟಿ ಒಂದು ವಿಷಯ, ಪ್ರಮಾಣ ಕೋಟಿ ಸಹಿ ಅಲ್ಲಿ ಒಗದು ಹೋಗಿವರು. ಆ ವಿಷಯದ ತಗೊಂಡು ಕೆಳಗೆ ಹೋಗಿ ಕಲ್ಲು ಕಟ್ಟಿ ಕೆಳಗೆ ಹೋಗಿ ಕೆಳಗಿನ ಲೋಕಕ್ಕೆ ಹೋಗ್ಯಾರ ಭೀಮಸೇನ ದೇವರು. ನಾಗಲೋಕಕ್ಕೆ ಹೋದ್ರು ಅವ್ರು. ನಾಗದೇವರು ಶ್ರೇಷ್ಠ ನೋಡಿದ್ದಾರೆ. ಹಬ್ಬ ಅಂದ್ರ ನಮ್ಮ ಮನೆಗೆ ಸ್ವಾಮಿಗಳು ಬಂದಾರ ಅಂತ. ಹೌದಿಲ್ಲ? ಮತ್ತೆ ಅವರೇ ಸ್ವಾಮಿಗಳು ಹೌದಿಲ್ಲ? ಮತ್ತೆ ನಮ್ಮ ಮನೆ ದೊಡ್ಡ ಸ್ವಾಮಿಗಳು ಬಂದಾರ. ನಮ್ಮ ಮನೆಗೆ ಎತ್ಕೊಂಡು ಪಾದ ಪೂಜೆ ಮಾಡಿ ಆ ವಿಷ ಒಟ್ಟು ತೆಗೆದು ಹಾಕಿ ನಾಗರಾಜ ಒಟ್ಟು ಊಟಕ್ಕೆ ಹಾಕಿ ಮೇಲೆ ಕಳಿಸ್ಬಿಟ್ಟು ಅವು ಹಸಿವಿಂದ ಮೇಲೆ ಬಂದ. ಮತ್ತೆ ಯಾರು ಯೋಗ್ಯತಾ ಇಂಥ ಬಲ ಯಾರಿಗೆ ಬರೀ ಸಾಧ್ಯ? ಅಂದ್ರು ಅಂಥ ಗುರುಗಳು ನಮಗಿದ್ದ. ಅಂಥ ಮಹಾನುಭಾವರು ನಾವು ಸಾಕಿದ್ಮೇಲೆ ಏನು ಇರ್ಲಿಕ್ಕಿಲ್ಲ. ಅವ್ರು ಉಪಾಸನ ಮಾಡ್ರಿ, ಶ್ರೇಷ್ಠ ಆರೋಗ್ಯ, ಶ್ರೇಷ್ಠ ಐಶ್ವರ್ಯ, ಶ್ರೇಷ್ಠ ತಕ್ಕಂಥ ಕಳೆ ಬರ್ತಕ್ಕಂಥ ಸಾಧ್ಯ. ಭೀಮಸೇನ ಉದಾಹರಣೆ ಹೇಳ್ತಾರೆ. ಅಂತ ಭೀಮಸೇನ ಮಹಾನುಭಾವರು ವಿಖ್ಯಾತ. ಗರಳ ಬುಕ್, ಅದಕ್ಕೆ ಹೇಳಿದ್ರು ಗರಳ ಬುಕ್. ಒಮ್ಮೆಲ್ಲ 2 ಸಲ ಕೊಡ್ತಾರ. ಇನ್ನೊಮ್ಮೆ ಯಾವಾಗ? ಸಮುದ್ರ ಮಥನ ಕಾಲಕ್ಕೆ ವಿಷ ಹುಟ್ಟು ಬಂತಿಲ್ಲ. ವಿಷ ಹುಟ್ಟು ಬಂದು ಕೂಡ ತಗೋಬೇಕು ಅನ್ನೋದ್ರಾಗೇನೇನೆ ಆ ವಿಷ ಹೆಂಗಿತ್ತು ಗೊತ್ತ?
ಆ ವಿಷದ ಗಾಳಿ ಬಂದು ಕೂಡಲೇ ಎಷ್ಟೋ ಪ್ರಾಣಿ ಪಶು ಸತ್ತು ಹೋಗ್ಬಿಟ್ಟು ಅಂತ ದೇವತೆಗಳು ನೋಡಿದವನ ಅಲ್ಲಿ ಹೋಗಿ ಅವ್ರ ಹತ್ರ ಹೋಗಿ ಅವ್ರು ಸ್ವಾಮಿ ಹೆಂಗಾರ ಬಂದು ವಿಷಯ ವಾಯುದೇವರು ಬಂದೇ ಬಿಟ್ಟರೆ ಆಗಲೇ ಮುಖ್ಯ ಪ್ರಾಣಿ ತೋಳಿಕೆ ಅಂತ ತಗೊಂಡು ಹೇಳಿದರು ಸ್ವಾಮಿ ನನಗೆ ಕೊಟ್ಬಿಡಿ ಇರ್ಲಿ ನಂಗೆ ಪರಮಾತ್ಮ ವಾಯುದೇವರು ತೋರಿಸೋಣ ಮಹಿಮಾ ಅಂದ್ರು ಅದನ್ನ ತಿಕ್ಕಿ ಪಕ್ಕಿ ಎಲ್ಲ ಮಾಡಿ ಒಂದು ಚೂರು ಕೊಟ್ಟಾರ ಅವ್ರ ಕೈಯಾಗ ಯಾರ ಕೈಯಾಗ ಹೃದಯ ಕೈಯಾಗ ಅದನ್ನು ಕುಡಿದಾಗ ತಲೆ ಚಕ್ರ ಬಂದಂತ ಅವ್ರಿಗೆ ಯಾರಿಗೆ ರುದ್ರದೇವರಿಗೆ ಇಲ್ಲಿ ಕುತ್ಕೊಂಡ್ಬಿಡ್ತಾರೆ ಅದೇನು ಕೆಳಗೆ ಚೆಲ್ಲಿದ್ರಲ್ಲ ಅದ ವಿಷ ಜಗತ್ತ ಇರೋದು ಆ ವಿಷ ಹಿಂಗಿತ್ತು ಅದು ಹೆಂಗಿರೋ ಮೂಲ ವಿಷ ಅದಕ್ಕೆ ಗರಳ ಬುಕ್ ಅಂದ್ರೆ ಉಂಡವ್ರು ಅಂತ ವಿಷ ಉಂಡಿರ್ತಕ್ಕಂಥವು ಗರಳ ಬುಕ್ ಭವರೋಗ ಭೇಷಜ ಒಂದು ದೊಡ್ಡ ಶಬ್ದ ಇದೆ ಭವರೋಗ ಅನ್ನೋದು ಎಲ್ಲರಿಗೂ ಅದ ಭವ ಅಂದ್ರೆ ಸಂಸಾರ ನಾವು ದೊಡ್ಡ ರೋಗ ಯಾವುದು ಯಾವ ಸಂಸಾರ ದೊಡ್ಡ ರೋಗ ನಮಗೆ ಉಳಿದಿಲ್ಲ ಯಾವಾಗ ಬರ್ತಾವ ಮತ್ತು ಹೋಗ್ತಾವೋ ಇಲ್ಲ ಏನಾದ್ರು ತಗೊಂಡಾಗ್ತವೆ ನಿತ್ಯ ರೋಗ ಅದು ಸಂಸಾರ ರೋಗ ಇದಕ್ಕೆ ಭೇಷಜ ಔಷಧ ಸಂಸಾರ ರೋಗ ಔಷಧ ಎಲ್ಲ ಯಾವ ಅಂಗಡಿ ಸಿಗ್ತಾವನು ಆ ಆ್ಯಪಲ್ ಹೋಗಿ ಸಂಸಾರ ಔಷಧ ಕೊಟ್ಟಿದ್ದು ಫಲಾಗ್ತಿ ಕೊಡ್ತಾರೆ ಕೇಳಿದವ್ರು ಅವ್ರು ಯಾರು ಬಿಂಬಿಸಿದ್ರು ಒಬ್ಬರು ಅವ್ರು ಮಾತ್ರ ವಿಟ್ಟುರಿದಾತ ಮೋಕ್ಷಶ್ಚ ವಾಯುಶ್ಚ ತದನುಜ್ಞೇಯ ಪರಮಾತ್ಮ ನಂಬಿದ್ದಾರೆ ಇದೆಲ್ಲ ರಾಯರ ಗದ್ದೆ ಅಷ್ಟು ಗದ್ದೆ ಅಷ್ಟು ಹೇಳ್ತಾರೆ ಮಾಡುವ ಅವರು ವರ್ಣ ಹೇಳ್ತಾ ಇದ್ದಾರೆ ಮುಖ್ಯ ಪ್ರಾಣದೇವರು ಭೇಷಜ ಸ್ವರ ವರ್ಣ ವೇದಸ್ಥ ನೋಡ್ರಿ ಇದಿಷ್ಟು ಏನು ಅಂತ ಗೊತ್ತ ನಿಮಗೆ ಪ್ರಥಮ ಒಂದೇ ಅದ ಒಂದೇ ವಿಷಯ ಶುರು ಆಗ್ತಾನೆ ಅಲ್ಲಿ ಶುರು ಆಗ್ತದೆ ಸುಮಾರು 42 ವಿಶೇಷಣ ಮಧ್ವಾಚಾರ ಆ 40 ವಿಷಯದ ಒಟ್ಟು ಇವೆಲ್ಲ ಬರ್ತಾವೆ ಯಾವ್ಯಾವ ನೋಡ್ರಲ್ಲಿ ಸ್ವರ ವರ್ಣ ವೇದಸ್ಥ ವೇದ ಯಾರನ್ನ ಹೇಳ್ತದೆ ಭಗವಂತನ ಹೇಳ್ತದೆ ನಂತರ ಯಾರನ್ನ ಹೇಳ್ತದೆ ಲಕ್ಷ್ಮೀದೇವಿ ನಂತರ ವಾಯುದೇವರು ಇನ್ಯಾರು ಹೇಳಲ್ಲ ಅದಕ್ಕೆ ಹೇಳ್ತಾರ ಮಧ್ವಾಖ್ಯಂ ಮಂತ್ರ ಸಿದ್ಧಂ ಕಿಮುತ ಕೃತವತೋ ಮಾರುತಶ್ಯಾವತಾರಂ ಪಾತಾರಂ ಪಾರಮೇಷ್ಠ್ಯಂ ಪ್ರಥಮ ವಿಪದ ಪ್ರಾಪ್ತುರಾಪನ್ನ ಪುಂಸಾಂ ಮಧ್ವಾಖ್ಯಂ ಮಂತ್ರ ಸಿದ್ಧಂ ಮಧ್ವ ಅನ್ನೋ ಹೆಸರಿನ ಯಾರಿಗೂ ಇಲ್ಲ ಮಂತ್ರ ಸಿದ್ಧ ಅದು ವೇದದಾಗ ಹೇಳ್ಬಿಟ್ರೆ ಮಧ್ವ ಅನ್ನೋದನ್ನ ಇನ್ನು ಯಾವ ಆಚಾರ್ಯಗಳು ವೇದೋಕ್ತ ಪ್ರಮಾಣ ಇಲ್ಲ ತಿಳ್ಕೊಟ್ರಿ ಯಾವ ಆಚಾರ್ಯ ವೇದೋಕ್ತ ಮಧ್ವಾಚಾರ್ಯ ಒಬ್ಬರಿಗೆ ವೇದೋಕ್ತ ಪ್ರಮಾಣ ವೇದ ಮಹಿಮೆ ಅಂತಕ್ಕಂಥವ್ರು ಅದಕ್ಕೆ ಹೇಳ್ತಾರ ಸ್ವರ್ಣ ವರ್ಣ ವೇದಸ್ಥ ಯಾರವರು ಮುಖ್ಯ ಪ್ರಾಣ ಮಹಿಮಾ ವಾಯುಸ್ತುತಿ ಎಲ್ಲ ಇದನ್ನ ಹೇಳ್ತಾ ತಿಳ್ಕೊಂಡು ಇದನ್ನ ಶ್ರೀಪಾದರಾಜ ಮಧುನಾಥ್ ಇದನ್ನೆಲ್ಲ ಹೇಳ್ಬಿಟ್ಟಾರ ತಿಳ್ಕೊಂಡು ಅಂತ ಮಹಾನುಭಾವ ಇದೇನು ವೇದ ಪರಮಾತ್ಮನ ವರ್ಣಿಸ್ತದೆ ವೇದಾನಾಂ ವರ್ಣಿಸ್ತಕ್ಕಂಥದ್ದು ಹೆಸರು ಹೇಳುದಿಲ್ಲ ಕೃಷ್ಣ ರಾಮ ಅಚ್ಯುತಾನಂತ ಹೇಳುದಿಲ್ಲ ವೇದ ಪರಮಾತ್ಮ ಹೋದ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಇದು ಅವಳ ಶಬ್ದ ಇವೆಲ್ಲ ಹೌದಲ್ಲ ಮತ್ತೆ ಹೆಸರು ಹೇಳುದಿಲ್ಲ ಯಾಕೆ ಹೆಸರು ಹೇಳುದಿಲ್ಲ ಸಮಸ್ಯೆ ಅದ ವೇದ ಅಂದ್ರೆ ಲಕ್ಷ್ಮೀದೇವಿ ಹೆಂಡತಿ ಆಗುತ್ತೆ ಗಂಡನ ಹೆಸರು ಶಿಕ್ಷಕ ಹೇಳಬಾರ್ದಾಗಲ್ಲ ಪುನಃ ಅದರಿಂದ ಏನಾಗ್ತದೆ ಗೊತ್ತಾಗಂದ್ರೆ ನಾ ಉಪನ್ಯಾಸ ಹೋಗಿ ಅವ್ರ ಮನೆ ಹಾಕಿ 3-4 ಪಾಪ ಚಲೋ ಮನೆಪಾ ಗಂಡ ಹೆಂಡತಿ ಆ ಮ್ಯಾಲೆ ಹೇಳ್ಕೊಂಡಿದ್ದೇವೆ ಮನ್ಯಾಗ ನೋಡ್ರ ಆ ಹೆಣ್ಮೂರು ದಿನ ಮುಂಜಾನೆ ಗುಂಡ್ಯ ಪೇಪರ್ ತೊಂಬ ಗುಂಡ್ಯ ಹಾಲು ತೊಂಬ ನನಗೂ ತರಿದಂಗ 3 ಕೇಳಿದೆ ನೀವು ಅಲ್ಲಿ ಗುಂಡೆ ಅಂತಿರಲ್ರಿ ಅವ್ರು ಎಷ್ಟು ಪಗಾರ ಕೊಡ್ತೀರಿ ಏನ್ರಿ ಈಸ್ ಮೈ ಬೆಟರ್ ಹಾಫ್ ಅಂತ ನನಗೆ ಗಂಡ ಸ್ವಚ್ಛ ಮಹಾರಾಜ ಹೇಳ್ತಾ ಇದ್ದಾರೆ ಯಾಕೆ ಹೇಳಬಾರ್ದು ಅಂದ್ರೆ ವೇದ ಅದಕ್ಕೆ ಹೇಳೋದು ಹೊಗಳ್ತದೆ ಪರಮಾತ್ಮನ ಹೊಗಳ್ತದೆ ವೇದಾನಾಂ ವೇದತ್ವಂ ವೇದ ವೇದಯತಿ ಬೋಧಯತಿ ಪ್ರತಿಪದಾದಯತಿ ಯಾಕೆ ಹೇಳೋದಕ್ಕೆ ಮುತ್ತೈ ಸಾವಿತ್ರಿಯರು ಗಂಡನ ಹೆಸರು ಧಾರಾವಾಹಿ ಹಗಲು ಮೇಲೆ ಅನ್ಕೋತ ಹೇಳ್ಬಾರ್ದು ಉಡ್ನಾಗ ಹೇಳ್ಬೇಕು ಮತ್ತೆ ಅಲವು ನ್ಯಾಯ ತಿಳ್ಕೊಂಡು ಮತ್ತೆ ಅಲ್ಲೇ ಯಾವ ಕೇಳಿದಾಗ ಮುತ್ತೈ ಸಮಾಜ ಹೇಳ್ಬೇಕಾದ್ರೆ ಹಂಗ ಅನ್ಕೋತ ಅಡ್ಡಾಡಿದ್ರೆ ಆ ಹೆಸರು ಬಳಸ್ತದ ಹಳಸ್ತದ ಅವನ ಆಯುಷ್ಯ ಕ್ಷೀಣ ಆ ಗೌರವ ಕೊಡ್ಲಿಕ್ಕೆ ಬೇಕು ಅಂತ ಕಟ್ಟು ಮಾಡ್ಬಿಟ್ಟಿರ್ತಕ್ಕಂಥ ಅದನ್ನ ಹೇಳ್ತಾ ಇದ್ರೆ ಯಾಕೆ ಹೋಗಾದ್ರೆ ವರ್ಣ ವೇದಸ್ಥ ಇಂಥ ಮಹಾನುಭಾವ ಜೀವೇಶ್ವರ ಜೀವೋತ್ತಮ ಆ ಹೇಳ್ತಾ ಇದ್ರೆ ಮುಂದೆ ವಿಭೀಷಣ ನೋಡಿ ಭಯಂಕರ ದೇವರು ವಾಯುದೇವರು ಯಾರಿಗೆ ತಮೋ ಯೋಗ್ಯರಿಗೆ ಅಂತ ಅರ್ಥ ದುರ್ಯೋಧನ ನಮಗಲ್ಲ ಮಾತ್ರ ಸಾತ್ವಿಕರಿಗೆ ಒಳ ಕರ್ಕೊಂಡು ಅಚ್ಚ ಮಾಡ್ತಾರೆ ಬೇಕಾದ್ರೆ ದುಷ್ಟರಿಗೆ ಮಾತ್ರ ಮಹಾ ರೂಪಿ ಕಾಣ್ತಕ್ಕಂಥ ಮಹಾನುಭಾವರು ವಿಶ್ವಚೇಷ್ಟಕ ಇದು ಅರ್ಥ ಆಗ್ತದೆ ವಿಶ್ವಚೇಷ್ಟಕ ವಿಶ್ವಕ್ಕೇನೆ ಚೇಷ್ಟ ಚಾಷ್ಟಿ ಮಾಡೋರು ಮತ್ತೆ ಸುಮಧ್ವಜ ವನ್ಯ ಆಯ್ತು ಹೇಳ್ಕೊಡ್ರಿ ಚೇಷ್ಟ ಅಂತಕ್ಕಂಥ ಅಲ್ಲೇ ಬರ್ತದೆ ಅಂದ್ರೆ ನಮ್ಮಲ್ಲಿ ನಿಂತ್ಕೊಂಡು ಕ್ರಿಯಾ ಮಾಡ್ತಕ್ಕಂಥವ್ರು ಇಷ್ಟು ಮಂದಿ ಅಡ್ಡಾಡ್ತೇವೆ ಕೂಡ್ತೇವೆ ನೋಡ್ತೇವೆ ತಿಂತೇವೆ ಉಣ್ತೇವೆ ಉಸಿರಾಡ್ತೇವೆ ಇದು ವಿಶ್ವಚೇಷ್ಟಕ ಅಂತಕ್ಕಂಥ ಹೆಸರು ಯಾರಿಗೆ ಹಿಂಸೆ ಬಾಯಿಗೆ ಬರ್ತಕ್ಕಂಥದ್ದು ಅಂತಾರ ವೀತ ಭಯ ಭೀಮ ವೀತ ಭಯ ಹೋಗಿರ್ತಕ್ಕಂಥ ಮಹಾರು ವೀತ ಅಂದ್ರೆ ಹೋಗೋದು ಭಯದೂರು ಭಯವಿದಿರ್ತಕ್ಕಂಥ ಮಹಾನುಭಾವರು ಎಂಥವ್ರು ಮುಖ್ಯ ಪ್ರಾಣ ಆದ ಸೂತ್ರ ನಾಮಕ ಪ್ರಾಣದೇವರಾಗಿರ್ತಕ್ಕಂಥ ಮಾನವರು ಸೂತ್ರ ನಾಮಕ ಅಂತ ಹೇಳ್ತಾರೆ ಬಗ್ಗೆ ಇಷ್ಟು ಯಾರು ವಯಸ್ಸು ಬಿಟ್ಟು ಹೇಳಿದಂಗೆ ಅಂತಲ್ಲಿ ಬ್ರಹ್ಮ ರುದ್ರಮಯ ಇದೆ ಅದನ್ನ ಹೇಳ್ತಾ ಇದ್ದಾರೆ ಅಂತ ಮಹಾನುಭಾವನ ಸ್ತೋತ್ರ ಮಾಡಿ ಮುಂದಿನ ಪದ್ಯ ಮತ್ತ ವರ್ಣ ಮಾಡ್ತಾ ಇದ್ದಾರೆ ಯಾವ್ಯಾವು ನೋಡಿ ಮಹಾಭಾರತ ನಿರ್ಣಯದ 2ನೇ ಅಧ್ಯಾಯ ಎಲ್ಲ ಪೂರ್ತಿ ಹೇಳ್ತಕ್ಕಂಥ ಮಹಾನುಭಾವ ಎಂತ ಅವ್ರ ಮಹಿಮಾ ಹೇಳ್ತಾ ಇದ್ದಾರೆ ಭಕ್ತಿರ್ಜ್ಞಾನಂ ಸ ವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿ ಸ್ಥಿತಿ
ಯೋಗ ಪ್ರಾಣೋ ಬಲಂ ಚೇವ ರುಕೋದರ ಇತಿ ಸ್ಮೃತಃ. 10 ಗುಣ ಇದ್ರ. ದಶ ಪ್ರಮತಿಂ ಜನಯಂತ ಯೋಷಣ. ದಶ ಅಂದ್ರೆ ಎಷ್ಟು? 10 ಅಂತ ಅರ್ಥ. ಅಲ್ಲೇ ನೋಡ್ರಿ, ಭಕ್ತಿ, ಜ್ಞಾನ, ವೈರಾಗ್ಯ, ಪ್ರಜ್ಞಾ, ಮೇಧ, ಧೃತಿ, ಸ್ಥಿತಿ, ಯೋಗ, ಪ್ರಾಣ, ಬಲಂ. 10 ಸೇವ ರುಕೋದರ. ಇವು ಎಷ್ಟು ಯಾರು ರುಕೋದರರು? ಇವು ಯಾವ ನಮಗೆ ಇಲ್ಲೇ ಇಲ್ಲ. ನಮ್ಮ ಹೊಸ ಬರ್ತೀವಿ ಯಾರು ಇಲ್ಲ. ಅಷ್ಟು ಕೆಲವು 4-5 ಇರ್ತಾವ, 6 ಮತ್ತೊಂದು ಇರೋದಿಲ್ಲ. ಇಂಥ ಮಹಾನುಭಾವರು ಮುಖ್ಯ ಪ್ರಾಣದೇವರು ಅವ್ರ ಮಹಿಮಾ ದೂರಾಗಿರ್ತಕ್ಕಂಥದ್ದು. ಅವ್ರ ಮಹಿಮಾ ಹೊಗಳಿರೋ ಸಾಕ್ಷಿ ಕೊಟ್ಟು ಬೇಕಾದಾಗ್ತಕ್ಕಂಥದ್ದು. ನಮಗ ಅವ್ರಿಗೊಬ್ಬರಿಗೆ ಯೋಗ್ಯತಾ ಇರೋದು. ಪರಮಾತ್ಮನ ಕರ್ಕೊಂಡು ಹೋಗಿ ನಮ್ಮನ್ನು ನಿಲ್ಲಿಸ್ತಕ್ಕಂಥ ಮಹಾನುಭಾವರು ಸ್ವಾಮಿ ಅಂತಾರಂತ ಮಹಾನುಭಾವರು. ಅವ್ರ ಹಿಂದ್ರು ಏನಾಗ್ತದೆ ಹೇಳ್ತಾರೆ, ರಾಯ್ ಹೇಳ್ತಾರ. ಮುಖ್ಯ ಪ್ರಾಣದವರು ಏನಾಗ್ತದೆ? ದೀನಂ ದೂನಂ ಏನಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣಾಂ ಸರ್ವಜ್ಞ ಶಿರೋಮಣೀನಾಂ ಅಶೇಷ ಗುರುವಂತರ್ಯಾಮಿಣಾಂ ಸದಾ ಭಗವತ್ ಪರಾಣಾಂ ಭಗವತೋನ್ನತ್ರ ಮನಸ್ಸಂಗರಹಿತಾನಾಂ ಸರ್ವತ್ರ ಸರ್ವದಾ ಸರ್ವಾಕಾರ ಸರ್ವಾಶ್ರಯ ಸರ್ವೋತ್ಪಾದಕ ಸರ್ವಪಾಲಕ ಸರ್ವಸಂಹಾರಕ ಸರ್ವನಿವಾರಕ ಸರ್ವಪ್ರೇರಕ ಸರ್ವನಿವರ್ತಕ. ಮುಖ್ಯ ಪ್ರಾಣ ಗೊತ್ತ? ಹನುಮ ನಮ್ಮ ತಾಯಿ ತಂದೆ, ಭೀಮ ನಮ್ಮ ಬಳಗ, ಮಧ್ವಾಚಾರ್ಯ ಮಧುಮಧುರ ನಮ್ಮ ಕುಲಗೋತ್ರವಯ್ಯ ಅಂತ ದಾಸರಿಗೆ ಹೇಳಿದ್ರು. ನಮ್ಮನ್ನು ಕರ್ಕೊಂಡು ನಿಲ್ಲಿಸುವ ಬಂದು ಇದು ಯಾರಿಗೂ ಇಲ್ಲಿ ಯೋಗ್ಯತಾ ಅವ್ರೊಬ್ಬರಿಗೆ ಮಾತಾಡ್ಕಂತ. ಅವ್ರು ಹೇಳಿದ್ರಿ, ಅವ್ರು ಹ್ಞೂ ಅಂದ್ರು, ಮುಖ್ಯ ಪ್ರಾಣ ಕೊಟ್ಟು ರೆಫರೆನ್ಸ್ ಮಾಡಿದ್ರು ಅಥವಾ ಸರ್ಟಿಫಿಕೇಟ್ ಕೊಟ್ಟರು, ಸ್ಥಳ ಇಲ್ಲೇ ಭಗವಂತ ಹ್ಞೂ ಅಂದೇ ಬಿಡ್ತಾನ. ಹನುಮನ ಮತವೇ ಮಹಾಭಾರತ, ರಾಮ ಎಲ್ಲಾ ಕಡೆ ನೋಡಿಬೇಕಾದ್ರೆ. ರಾಮಾಯಣದ ಒಂದು ಉದಾಹರಣೆ. ಏನು ಉದಾಹರಣೆ? ಎಷ್ಟು ಸೈನ್ಯ ನಿಂತ್ಕೊಂಡದ, ಕಪಿ ಸೈನ್ಯ ಯುದ್ಧ ಬೇಕಿನ್ನ ಇನ್ನೇ ನಾಳೆ ನಾಡ್ದು ಯುದ್ಧ ಸಂದರ್ಭ. ಅವ ವಿಭೀಷಣ ಬಂದ. ಯಾರ ಹತ್ರ? ರಾಮನ ಹತ್ರ. ಯಾರ ತಮ್ಮವ? ರಾವಣ ತಮ್ಮ. ಹೌದಾ? ಬಂದವ ಬಂದು ಪ್ರಾರ್ಥನೆ ಮಾಡಿಕೊಂಡ ರಾಮಗ, ಸ್ವಾಮಿ ಅಲ್ಲೇ ಇರ್ಲಿಕ್ಕೆ ಒಲ್ಲೆ, ನಾನು ನಿನ್ನ ಹತ್ರ ಕರ್ಕೊಂಡ್ಬಿಡು. ನನಗ ಸಾತ್ವಿಕ ಜೀವನ ನೋಡಿ ಹೆಂಗದ. ಅದಕ್ಕೆ ಜೀವ ಭೇದ. ಒಂದ ತಂದೆ ಮಕ್ಕಳ ಮತ್ತವ್ರು. ಅವ ಹಂಗ, ಇವ ಹಿಂಗ, ಇವ ಹಿಂಗ. ಅವ ಬರೀ ಹೆಣ್ಣಿನ ಲಾಲಸ ಅವಾಗ. ಅದಕ್ಕೆ ರಾವಣಗ ಬರೀ ಹೆಣ್ಣು ಹೊಡೆದ ಆಟಾಗ ನಾಯಿ ಒಂದು ಹದ್ದೆ. ಅವನು ಕುಂಭಕೋಣ ನಿದ್ದೆ, ಅವನು ಹಗಲದ ನಿದ್ದೆ. ಅವನು ಬರೀ ನೀನು ಮಲ್ಕೊಂಡ್ಬಿಡ. ಅವ ವಿಭೀಷಣ ರಾಮನಾಮ ಜಪ ಮಾಡ ಬಿಟ್ಟು ಹೆಂಗ ಅರಿಸಿ ಬಂದ್ರ ಅಲ್ಲಿ ಎಲ್ಲಾರು ರಾವಣ ತಮ್ಮ ಅವನೇನು ಕರ್ಕೊತೀರಿ, ವಿರೋಧ ಪಾರ್ಟಿ ಅವ ಅಂತೆಲ್ಲ ನ್ಯಾಯ ತಿಳಿದ್ರ. ರಾಮದೇವ್ ಮಾತಾಡಿಲ್ಲ, ಹನುಮಪ್ಪ ನೋಡಿದ್ರು. ಎಸ್ ಬಳವಣಿ ಆಗ ಹನುಮನ ಮತವೇ ಹನುಮಂತರು ಹನುಮಂತರು ಹೇಳಿದ್ರು. ಅದಕ್ಕೆ ಸದಾ ಅವರು ಉಪಾಸನ ಮಾಡಿ. ನಮ್ಮ ಶ್ರೇಷ್ಠ ಮತ ಏನ್ ಮತ? ಮಧ್ವ ಮತವೇ ಅಂತಾರ ವಿಜಯದಾಸರು. ಮಧ್ವ ಮತವು ಸಕಲ ಶ್ರುತಿ ಸಮ್ಮತವು ಮತ್ತು ಸಿದ್ಧಾಂತದ ಪದ್ಧತಿ ಬಿಡಬೇಡಿ. ಏನು ಆಚಾರ ಕೊಟ್ಟರ ಸಂದೇಶ ನಮಗೆ, ಎಷ್ಟು ಭಕ್ತಿ ಕೊಡ್ತಾರ ಮಹಾನುಭಾವರು, ಎಷ್ಟು ಶಾಸ್ತ್ರ. ಏನು ಭಾಳ ಧಾಬಳಿ ಬದ್ದಿ ಹಚ್ಚು ಬಡ ಇಡೀ ದಿನ ಮತ್ತ ಅವ್ರು ನೆನೆಸ್ಕೊಂಡ್ರು ಸಾಕು. ವಾಯುಸ್ತುತಿ ಅಂದ್ಬಿಟ್ಟು ಸಿನಾಕು ವಾಜರಾಜರಂತಾರಂತ. ವಾಯುಸ್ತುತಿ ಇರ್ತೈತಿ ನಿತ್ಯ ಮಂತಕ್ಕಂಥ ಮಾತು. ವಾಜರಾಜ ಕೇಳ್ಕೊಂಡಾರಂತ ತಮ್ಮ ದೇವ್ರನ್ನ, ಹೈಗ್ರೀವ್ರನ್ನ, ಸ್ವಾಮಿ ಹೆಂಗರ ಮಾಡಿ ನನ್ನ ಕಡೆಯಿಂದ ದಿನ ವಾಯುಸ್ತುತಿ ಅನ್ನೋ ಸುಮ್ ತಿಳ್ಕೊಂಡಾರಂತ ಲೆಕ್ಕ ಹಾಕ್ತಾರೆ. ಏನು ಮಹಿಮಾ ಇರ್ಬೇಕು ಆಯುಸ್ತಿ ಮಯ. ಇನ್ನು 15-20 ನಿಮಿಷ ಅದು ಮಾಡಿಬಿಟ್ರೆ ಸಾಕು, ಬೇಕಾಗಿರ್ತಕ್ಕಂಥ ಅದು ಹೇಳ್ತಾರೆ. ಆ ರೀತಿಯಾಗಿ ಮುಂದಂತಾರ ಇಲ್ಲಿ ವಾಯುದೇವರು ಮಹಿಮಾ ಹೇಳಿದರು. ಅವ್ರ ರೂಪ ಹೇಳ್ಬೇಕಲ್ಲ, ಯಾವ್ಯಾವ ಅನ್ನೋದನ್ನ ಅವತಾರಗಳನ್ನ ಇಲ್ಲಿ ಹೇಳ್ತಾರ. ಅನಿಲ ಅಂತೂ ಅರ್ಥ ಅನಳ ಅಂತ ಹೇಳಿದ್ರೆ ನಿಮ್ದಾಗ ಏನದ? ಅನಿಲ. ಒಂದು ಕಲ್ಪನೆ ಅನಳ ಅಂತೂ ಅನಿಲ. ಸ್ಥಿತಿ, ವೈರಾಗ್ಯ ನಿಧಿ. ಒಂದೊಂದು ಶಬ್ದ ಅರ್ಥ ಅಂದ್ರೆ ನಮಗೆ. ರೋಚನ, ವಿಮುಕ್ತಿಗ, ನಂದ, ದಶಮತಿ, ಅನಿಮಿಶೇಷ ಅನಿದ್ರಿ, ಅನಿಮಿಶೇಷ ಅನಿದ್ರ, ಶುಚಿ, ಸತ್ವಾತ್ಮಕ ಶರೀರ, ಅಣುಮಹದ್ರೂಪಾತ್ಮಕ ಅಮೃತ, ಹನುಮಾದಿ ಅವತಾರ, ಪದ್ಮಾಸನ ಪದವಿ ಸಂಪ್ರಾಪ್ತ, ಪರಿಸರ ಆಕಾಶಾಶ್ವ ಸಮ. ಎಷ್ಟು ಮಹಿಮಾದ ನೋಡುವ ವಾದೇವ್ರದು ಹರಿಕಥಾಮ ಸಾಲದಾಗ. ಅದಕ್ಕೆ ಹರಿಕಥಾ ಅಂತ ವೈಶಿಷ್ಟ್ಯ ದೊಡ್ಡದಿರ್ತಕ್ಕಂಥದ್ದು. ಎಷ್ಟು ಶಬ್ದ ಅನಿಸ್ತಾರ ನಮ್ಮ ಕಡೆಯಿಂದ. ಹರಿಕಥಾ ಪಾಲನೆ ಮಾಡಿದ್ರೆ ಈ ಶಬ್ದ ನಿಮ್ಗೆ ಗೊತ್ತಾದಂಗೆ ಅಂದ್ಬಿಡ್ತೀನಿ. ಅರ್ಥ ತಿಳ್ಕೊಂಡ್ರೆ ಭವ್ಯ ಅದು ಅಸಾಧ್ಯ. ಅದು ಹೇಳ್ತಾ ಅನಿಲ ಗೊತ್ತ ವಾಯುದೇವರು ಅಂತ ಅರ್ಥ. ಮುಖ್ಯ ವಾಯು ಕಂಟ್ರೋಲ್ ಮಾಡ್ತಕ್ಕಂಥವ್ರು. ಜಗತ್ನ್ಯಾಗ ವಾಯು ಕಂಟ್ರೋಲ್ ಮಾಡೋ ಸಾಧ್ಯ ಯಾರಿಗೂ ಸಾಧ್ಯ ಇಲ್ಲ. ಎಂಥ ಯಂತ್ರಕ್ಕೂ ಸಾಧ್ಯ ಇಲ್ಲ. ಮತ್ತು ಮುಖ್ಯ ಪ್ರಾಣದೇವರು ವಾಯು ನಿಯಾಮಕರಾಗಿರ್ತಕ್ಕ ಮಹಾನುಭಾವ ಅನಿಲ ಅಂತ. ಸ್ಥಿತಿ, ಎಲ್ಲ ಜೀವರ ಸ್ಥೂಲ ದೇಹಕ್ಕೆ ಕಾರಣರಾಗಿರ್ತಕ್ಕಂಥ ಮಹಾನುಭಾವರು ಅವರೇ. ಯಾಕ ನಮ್ಮಲ್ಲಿ ನಿತ್ಯ ಶ್ವಾಸೋಚ್ಛ್ವಾಸ ಮಾಡೋರು ಯಾರು? ಅವರೇ. ಅದಕ್ಕೆ ಹೇಳ್ತಾ ಇದ್ದಾನೆ. ವೈರಾಗ್ಯ ನಿಧಿ. ಇಂಥ ವೈರಾಗ್ಯ ಎಲ್ಲೂ ಇಲ್ಲೇ ಇಲ್ಲ. ಅಖಂಡ ವೈರಾಗ್ಯ. ಯಾರು? ವಾಯುದೇವರು. ಎಂದು ಏನು ಕೇಳೇ ಇಲ್ಲ. ಸ್ವಾಮಿ ಗೋವಿಂದೇ ದೇಹಿ ಭಕ್ತಿ. ನಮಗಿನ್ನೇನು ಬೇಕಾದ್ ಕೇಳಬಹುದಾಗಿತ್ತು, ಕೇಳಿದ್ರೇನು ಅವ್ರೇನು ಕೇಳ್ತಾನೆ ಹೇಳ್ತಾರೆ. ವೈರಾಗ್ಯ ನಿಧಿ. ನೀವು ಹನುಮಂತಿಯವರು ಅದ ನೋಡ್ರಿ, ಮುಖ್ಯ ಪ್ರಾಣಿಯವರು ಅದ ನೋಡ್ರಿ.
ಈ ಗುಣಾನಾಮ ಜಗತ್ ಪ್ರಸಿದ್ಧ ಎಂತೇಷು ತೇಷು ಸ್ಪೃಶ್ಯಂತಿ. ಹೌದಾ? ಹೇಳ್ತಾ ಇಲ್ಲ ಆ ರೀತಿ ಹೇಳ್ತೀನಿ ಮಹಾನುಭಾವರು. ಕೇಳಿನಂತ ರಾಮಜೀರ ವಜ್ರ ಬರ್ತಕ್ಕಂಥ ಶ್ಲೋಕ ನನಗೆ ಇನ್ನೂ ಬೇಡ, ವೈರಾಗ್ಯ ಕೊಟ್ಟರೆ ಸಾಕು ಹೇಳಿದ್ರು ಮಹಾನುಭಾವ. ಅಕಸ್ಮಾತ್ ಮನಸ್ಸು ಮಾಡಿದ್ರೆ ರಾಮರಾಜ್ಯದ ಪ್ರಧಾನಮಂತ್ರಿಗಳು ತಮ್ಮ ಮನೆಗೆ ಬಂಗಾರದ ಬಾಗಲ ಮಾಡ್ಸೋಕಾಯ್ತವ. ಹೌದಾ? ಸ್ವಾಮಿ ನನಗೇನು ಬೇಕು, ವೈರಾಗ್ಯ ಕೊಟ್ಟರೆ ನಿನ್ನ ಪಾದ ಭಕ್ತಿ ಕೊಟ್ಟರೆ ಸಾಕು ಇಂದ ಮಹಾನುಭಾವರು. ಬಿಂಬಿಸಿದಾಗ ಆಚಾರದಾಗ ಪ್ರಶ್ನೆ ಇಲ್ಲಿ ಅಂತ ಅವ್ರ ವೈಭವ ಹೇಳ್ತಾ ಇರ್ತಾರೆ. ಹೆಂಗಂತ ಅವ್ರ ವೈಭವ ಹೆಂಗ್ ರೂಪಿತ್ತು? ಚಂದನ ಚರ್ಚಿತ ಭಸ್ಮೋದ್ವರ್ಚಿತ ಬಂಧುರ ಸುಂದರ ಸನ್ಯಾಸಿ, ರಾಗ ಭೋಗ ವಿಷಯಗಳೆದೇನು ಮೆಟ್ಟುವ ಉಲ್ಪದ ವಿನ್ಯಾಸಿ, ಚಂಡ ಮರೀಚಿಯೇ ದಂಡ ಕಮಂಡಲು ತಾಪಸ ವಿಷಭ ತಳೆದಿಹನೆ, ಸಂಧ್ಯಾ ರಾಗದ ಚಂದಿರ ತಂಪಿಗೆ ವೈಶ್ವಾನರ ಅಗ್ನಿ ತಪ ಕೆಳಿದಿಹನೆ, ಕರುಣಾರಣ ರುಚಿ ರಂಜಿತ ರಾಗವು ಗರತಿಯ ಗೌರವ ಕೆಳಕಿತ್ತು, ವರವೈರಾಗ್ಯದ ಚಿರ ಸೌಭಾಗ್ಯಕ್ಕೆ ತಾರುಣ್ಯವೇ ಶರಣಾಗಿತ್ತು. 20 ಸಾಲದಷ್ಟು ಹೇಳ ನಿಮ್ಗೆ ಹಿಂಗದ ಅವ್ರು ಹೇಳ್ಕೊಂಡು ಬಂದ್ರೆ ಹೆಂಗ್ ಬಂದಂತ? ಚಂದನ ಚರ್ಚಿತ ಭಸ್ಮೋದ್ವರ್ಚಿತ ಬಂಧುರ ಸುಂದರ ಸನ್ಯಾಸಿ, ರಾಗ ಭೋಗ ವಿಷಯ ಕಾಮ ಕ್ರೋಧ ಅವನು ತುಳ್ಕೋತ ಬರ್ತಾರಂತ. ಅವ್ರೇನು ನಮ್ಮ ಸ್ವಾಮಿಗಳು ಓದಿದ್ರೆ ಅವರಿಂದ ಓಡೋದಾಗೋದಿಲ್ಲ ನಮಗ. ಆ ಚಟ 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 ಅಡ್ಡಿರ್ತದೆ. ಹಾಗೆ ಮಹಾನ್ ಹನುಮಂತರು ಹೆಜ್ಜೆ ಇಟ್ರೆ ಕಾಮ ಕ್ರೋಧ ತುಳ್ಕೋತ ಹೊರಗೆ ಮಾಡಕತ್ತಂತ. ವರವೈರಾಗ್ಯದ ಚಿರ ಸೌಭಾಗ್ಯಕ್ಕೆ ತಾರುಣ್ಯವೇ ಶರಣಾಗಿತ್ತು, ವರವೈರಾಗ್ಯದ ಚಿರ ಸೌಭಾಗ್ಯಕ್ಕೆ ಶೃಂಗಾರವೇ ಶರಣಾಗಿತ್ತು. ಯಾರು ಗೆದಲಿಕ್ಕೆ ಸಾಧ್ಯನೇ ಅಂತ ಮಹಾನುಭಾವರು ಯಾರು ಮುಖ್ಯ ಪ್ರಾಣದೇವಿ. ಏನು ವೈರಾಗ್ಯ? ಒಂದು ಉದಾಹರಣೆ ಹೇಳ್ತಾರೆ ಹಂಗೆ ನಿಮಗೆ. ಇವು ಅಂತ ತಿಳ್ಕೊಬಾರ್ದು, ಹೆಂಗೆ ಹೇಳ್ತೀನಿ ತಿಳ್ಕೊಂಡು ಹೇಳ್ರಿ. ನಮ್ಮ ಹುಡುಗರಿಗೆ ಈ ಗಂಡಾಗ್ಲಿ ಹೆಣ್ಣಾಗ್ಲಿ ಅವು ಯಾವ ಫೋಟೋ ನೋಡ್ರೆ ಹುಚ್ಚಿಡಿದ್ವಿ ಇವತ್ತು. ಅದು ಹಂಗೆ ನೋಡ್ಕೊ ಹಂಗಂತಿರ್ತಾವ ಹೋಗ ಅದಾಧ್ಯ ಇರ್ತದೆ. ಮುಖ್ಯ ವಾಯುದೇವರ ರಾವಣ ಆಸ್ಥಾನಕ್ಕೆ ಹೋದ್ರು. ಅಪರಾತ್ರ ಹೋಗ್ಯಾರ ಮಾತ್ರ ಆಗಲು ಹೋಗಂಗಿಲ್ಲ. ರಾಷ್ಟ್ರ ಸಾಮ್ರಾಜ್ಯ ಹೋದ್ರ ಅದು ದೃಶ್ಯ ಹೆಂಗಿತ್ತು? ಸುಂದರಕಾಂಡದ ಕಥಾ ನಾ ಹೇಳೋದು ನಿಮಗೆ, ವಾಲ್ಮೀಕಿ ರಾಮಾಯಣದ ಕಥಾ. ಆ ಎಲ್ಲಾರು ತಂದು ಹಾಕಿದ್ದವ ರಾವಣ. ದೇವತೆಗಳು ತಂದು ಹಾಕಿದ್ದ, ಸುರ ತಂದು ಹಾಕಿದ್ದ, ಸ್ತ್ರೀ ಅಂತ ನಾನಾ ಸ್ತ್ರೀ ಮಾಡ್ಕೊಂಡಿದ್ದು ಎಲ್ಲ ಸ್ತ್ರೀ. ಆ ಒಂದು ಶಾಪ್ ಇತ್ತು, ಮುಟ್ಟೋ ಹಂಗಿಲ್ಲ ಅವ, ಶಾಪ್ ಇತ್ತು ನಮಗೆ. ಹೌದು ಎಲ್ಲ ಅಲ್ಲ. ರಾತ್ರಿ ಹೆಂಗಂತ ಎಲ್ಲ ಬರೇ ಬತ್ತೆ ಮಲ್ಕೊಂಡವ, ಅಳಬತ್ತೆ ಮಲ್ಕೊಂಡವ. ದೈತ್ಯ ಸಾಮ್ರಾಜ್ಯ ಎಲ್ಲ ಕಡೆ ಬರೇ ಹೆಣ್ಮಕ್ಳು ತುಂಬಿಟ್ಟಿದ್ರು. ಹೋಗಿ ನೋಡಿದ್ರೆ ಮುಖ್ಯ ಪ್ರಾಣದೇವರು ಚಿತ್ತ ಚಂಚಲ ಆಗಿಲ್ಲ ಅಂತ ಅವ್ರದನ್ನ. ಏನು ಇಂಥ ವೈರಾಗಿ ಮಹಾನುಭಾವಂತ ಅರ್ಥ. ಏನು ನೋಡ್ರಿ, ಏನು ರಾಮಗಾಗಿತ್ತು ಅವ್ರಿಗೆ, ಏನೇನು ಪರಿಣಾಮ ಆಗಲೇ ಇಲ್ಲ ಅವ್ರಿಗೆ ಅಂತ ಮಹಾನುಭಾವರು ಮುಖ್ಯ ಪ್ರಾಣದೇವರು. ಅವ್ರು ಉಪಾಸನ ಮಾಡಿ ನಾವು ಹಂಗಾಗ್ತೀವಿ ಅಂತ ಅರ್ಥ ತಿಳ್ಕೊಂಡು ಅದು ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ವೈರಾಗ್ಯದಿ ಆಗಿರ್ತಕ್ಕಂಥವ್ರು. ನಂದ ಶಬ್ದಕ್ಕೆ ಆನಂದದಾಯಕರು ಅಥವಾ ನಿತ್ಯ ಸುಖ ಮಹಾನುಭಾವರು. ಅನಿಮಿಷ ದೇವತೆಗಳು. ಅವರ ಈಶಾನ್ಯ ಒಡೆಯ ಅರ್ಥ ಜೀವೋತ್ತಮರು ಅಂತ ಅನಿಮಿಶೇಷ ಅಂತ. ಅನಿದ್ರ, ನಾವೆಲ್ಲ ನಿದ್ರ, ಅವರು ಅನಿದ್ರ. ಯಾವಾಗಲೂ ಕೂಡ ಪ್ರಳಯ ಕಾಲದಲ್ಲೂ ಕೂಡ ಹೆಂಗಂತ ಜಾಗೃತ ಇರೋದಂತ. ಪ್ರಳಯ ಕಾಲದಲ್ಲೂ ಕೂಡ ಅವ್ರಿಗೆ ಏನು ಆವೇಶ ಆಗುದಿಲ್ಲ, ಬೇರೆ ಆಗುದಿಲ್ಲ ಅವ್ರಿಗೆ ಅಂತ. ಶುಚಿ ಅಂತರ ಮಹಾನುಭಾವತಕ್ಕಂಥವ್ರು. ಅಜ್ಞಾನಾದಿ ದೋಷ ಇರತಕ್ಕಂಥ ಶುಚಿ. ಶುಚಿ ರುಚಿ ಊಟವು ಇಲ್ಲಿ ಸಿಗುತ್ತದೆ ಅಂತ ಬರೀತಾರಲ್ಲ. ಮತ್ತೆ ಶುಚಿ ಶುದ್ಧ ಅಂತ ಅರ್ಥ. ಆಯ್ತು ಶುಚಿ. ಸತ್ವಾತ್ಮಕ ಶರೀರ. ಸತ್ವ ರಜಸ್ಸು ತಮಸ್ಸು. ಅವ್ರು 199.99 ಸತ್ವಿಕ ಶರೀರ ಮುಖ್ಯ ಪ್ರಾಣದೇವರು. ಕಲಿ ಆವೇಶ ಆಗುವಂಗಿಲ್ಲೇ ಇಲ್ಲ ಅಲ್ಲಿ ಅಂತ ಅನೇಕ ಕಡೆ ಬೃಹದಾರಣ್ಯ ಬರುತ್ತೆ. ಅವ್ರ ಮಹಿಮಾ ಬಹಳ ಬರ್ತದೆ ವಾಯುದೇವರು. ನೋಡ್ಬೇಕು ನೀವು ವಾಯುದೇವ್ರನ್ನ. ಅವ್ರ ಉಪಾಸನ ಮಾಡಿ ಶ್ರೇಷ್ಠ ಅಂತ ವಾಯುದೇವ್ರು ನಮ್ಮ ಗುರುಗಳಾಗ್ಯಾರ. ನಮಗೆ ನಾವು ಕೊಡುವಂತ ಹೌದಿಲ್ಲ ಅಲ್ಲ ಹೇಳ್ತಾ ಇರ್ತಾರೆ. ವಾಯು ಮಹಿಮಾ ಎಲ್ಲ ಇಂದ್ರಿಯಗಳಿಗೆ ನ್ಯಾಯ ಬಂತಂತ. ಇದು ಕಥೆ ಹೇಳಿಕತ್ತೀನಿ ನಿಮ್ಮ ಉಪನಿಷತ್ ಕಥೆ. ಇಂದ್ರಿಯ ಅಂದ್ರೆ ಕಣ್ಣು, ಕಿವಿ, ಮೂಗು, ಹೊಟ್ಟಿ, ಕೈ, ಕಾಲು ಇವೆಲ್ಲ ನೀವು ಇಂದ್ರಿಯ. ಈಗ ದೇವತೆ ಇರ್ತಾವ, ಒಬ್ಬ ಹಿಮಾನ್ ದೇವತೆ ಇರ್ತಾವ. ಕಣ್ಣು ನಾ ದೊಡ್ಡವ ಅಂತವ್ರು, ಕೈ ನಾ ದೊಡ್ಡವ ಅಂತವ್ರು, ಕಾಲು ನಾ ದೊಡ್ಡವ ಅಂತವ್ರು. ನ್ಯಾಯ ಬಗೆಹರಿಬೇಕಲ್ಲ. ನ್ಯಾಯ ತಗೊಂಡು ಎಲ್ಲಿ ಹೋಗ್ಬೇಕು? ಸುಪ್ರೀಂ ಕೋರ್ಟ್ಗೆ ನೋಡಿದ್ರೆ ಹೊತ್ತು ಹೋದ್ರು. ನೋಡ್ರಿ ನಮ್ಮನೊಳಗೆ ನ್ಯಾಯ ಬಂದ ಬಗೆಹರಿಸಿಪ್ಪ ಅಂದ್ರು. ಯಾರು ಬೇಡ ಹೇಳಿ ಒಂದು ಕನ್ನಡ ಮಾಡ್ತಿದ್ರು ಬಂದೇವು. ನೀವು ಯಾರ್ಯಾರು ದೇಹದಾಗ ಇದ್ದಿಲ್ಲ ಇಂದ್ರಿಯ ಮೈತ್ರಿಗಳು ನಮೋಸ್ತು ತಾತ್ವಿಕ ದೇವಾಹ ಎಲ್ಲರೂ ಹೊರಬರ್ರಿ ಅಂದ್ರು. ಎಲ್ಲ ಹೊರಬಂದ್ರು. ದೇಹ ಯಥಾ ಪ್ರಕಾರ ಕಂಟಿನ್ಯೂ ಹಾಗೆ ಇತ್ತು. ತಿಂತಿತ್ತು, ಉಣ್ತಿತ್ತು, ಮಲ್ಕೊತಿತ್ತು, ಎಲ್ಲ ನಡೀತದೆ. ನೋಡಿದ್ರು ಅವರು ಮುರಿದ ಹೇಳ್ತಾರೆ. ಒಟ್ಟರ ಒಳಗೆ ಹೋಗಿ ಮತ್ತೆ ನೀವು ಅಂದ್ರು. ಮತ್ತು ಹೊರ ಪ್ರವೇಶ ಮಾಡ್ರು. ವಾಯುದೇವ್ರಿಗೆ ನೀವು ಹೊರಬರಿ ಅಂದ್ರು. ವಾಯುದೇವ್ರ ಬಂದು ಬಿತ್ತು ನೋಡಿ ಹೆಣ ಇದ್ದಂಗೆ ಅಲ್ಲ. ಆ ದೇವನ ತನಗೆಂದು ಕೇಳಬರು. ಯಾರು ಶ್ರೇಷ್ಠ ಅಂತ ಗೊತ್ತಾಯ್ತು. ಆಕಣಾಶ ಈ ವಾಸ ಬರ್ದು ಮೊದಲು ಹೇಳ್ತೇನೆ ನಿಮಗೆ. ಅನಿಮಿಷ ಮಹದ್ರೂಪಾತ್ಮಕ. ದೊಡ್ಡ ಶಬ್ದ. ಮಹದ್ರೂಪಾತ್ಮಕ ಉದಾಹರಣೆ ಕೊಡ್ಲಿಕ್ಕೆ ನೆನಪದ ನಿಮಗೆ. ಲಘು ನೆನಪು ಇಷ್ಟ ನಿಮಗೆ.
ಅನಾಥ ರೂಪ ಇರೋದು ಯಾರ್ದು ಮುಖ್ಯ ಪ್ರಾಣರೂಪ. ಹಿಂಗೂ ಇರ್ತಾರ, ದೊಡ್ಡವರು ಆಗ್ತಾರ. ಆ ರಾವಣನ ಮನೆಗಳ ಪ್ರವೇಶ ಮಾಡ್ಬೇಕಾದ್ರೆ ಹೆಂಗ್ ಹೋದ್ರು? ಬೆಕ್ಕಿನ ಸಣ್ಣ ರೂಪ ತಗೊಂಡ್ರು. ಅಲ್ಲಿ ಹೋಗಿ ಎಲ್ಲ ಧ್ವಂಸ ಮಾಡಿ ಒಣಪನ ಸುಟ್ಟು ನಂತರ ನೋಡ್ರಿ ಮಹಾನುಭಾವ ಅಸಾಧ್ಯ ರೂಪ. ಯಾರು ಅಂತ ತೋರಿಸ್ರು? ರಾವಣ ತೋರಿಸ್ಲಿಕ್ಕೆ ಹಂಗ ಬರ್ಲಿಕ್ಕೆ ಆಗ್ತಿದ್ದ, ಸಾಧ್ಯ ಇತ್ತು ಅವ್ರಿಗೆ, ಹಂಗ ಬರ್ಬೋದಾಗಿತ್ತು, ಹಂಗ ಬರ್ಲ. ಅದಕ್ಕೆ ಬುದ್ಧಿರ್ಬಲಂ ಯಶೋ ಮಹಾ ಸುಂದರಕಾಂಡ ತುಂಬಾ ಅವರ ಕಥೆ. ಸುಂದರೇ ಸುಂದರೋ ರಾಮ, ಸುಂದರೇ ಸುಂದರಿ ಸೀತಾ, ಸುಂದರೇ ಕಿನ್ನ ಸುಂದರಂ. ಸುಂದರಕಾಂಡದ ಯಾವ ಸುಂದರ ಇಲ್ಲ? ಸುಂದರ ಶಬ್ದಕ್ಕೆ ವಾಯುದೇವರು ಅಂತ ಅರ್ಥ. ಮತ್ತೆ ಸುಂದರ ಕಾಂಡ, ಹನುಮತ್ ಕಾಂಡ, ವಾಯುಕಾಂಡ ಅಂತ ಹನುಮಂತ ಮಹಾ ಸುಂದರ ಅಂತ ಹೇಳ್ತಾರೆ ಅವ್ರಿಗೆ. ಅದೇನು ಸುಂದರ ಅನ್ಬೇಕು ನೀವು, ಅದೇನು ಬಾಳ ಬಿಟ್ಟದ, ಅದೇನು ಮಂಗ್ಯ ಹೆಂಗದ, ಹುಸು ಮಾರೇನು ಮೊಸಳಿಕೆರ ಅಂತಾರ. ಅಖಂಡ ಅವ್ರು ಎದಿ ತೆಗೆದ್ರೆ ಯಾರಿದ್ದಾರಲ್ಲೇ ರಾಮಚಂದ್ರ, ಅದು ಸುಂದರ. ಅಖಂಡ ಪರಮಾತ್ಮನೇ ವಸ್ತಿ ಮಾಡಿಬಿಟ್ಟನಲ್ಲಿ. ಕಾಂಚನಾದ್ರಿ ಕಮನೀಯ ವಿಗ್ರಹಂ ಮಾಡ್ಬರ್ತಕ್ಕಂಥವ್ರು, ಸದಾ ರಾಮನಾಮ ಮಾಡ್ತಕ್ಕಂಥ ಮಾಡು. ಎಷ್ಟು ರಾಮನಾಮದ ಮೇಲೆ ಪ್ರೀತಿ ಅವರಿಗೆ ಅಂತ ಕೇಳಿದ್ರೆ, ನೀವು ರಾಮನಾಮರಿವಂದ ನಿಮ್ಮ ಹಿಂದೆ ಅವ್ರು ಇರ್ತಾರೆ, ಸ್ತೋತ್ರ ಮಾಡ್ತಾನೆ ಮಹಾನುಭಾವ. ಅದನ್ನ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಮಹದ್ರೂಪಾತ್ಮಕ ದೊಡ್ಡ ರೂಪ ತಗೊಂಡ್ರು. ರಾವಣ ಹಸ್ತಾನಕ್ಕೆ ಹೋದ್ರು. ನೋಡಿದವ ಈ ಕಪ್ಪಿ ನಾವಾಗ ಮೊದಲೇ ಬಿಟ್ಟು ಅವ್ರದ್ದು ಇದು ನೋಡಿದ್ದಿಲ್ಲ ನಾವು. ಈ ಬಾಲ ಆಕಾರ ಈ ಕಪ್ಪಿನ ಮನ ಹಾಳು ಮಾಡಿದ, ಬೆಂಕಿ ಹಚ್ಚಿದ ನಾವ. ಇದರ ಎಲ್ಲ ಹಾಳು ಸುಟ್ಟು ದುಷ್ಟು ಇದಂದ್ರು ನೋಡಿದ್ರು. ಸಣ್ಣವ್ರು ಇದ್ರಿ ತೋರಿಸಿರು. ರಾಮನ ಮಹಿಮ ಹೆಂಗೆ ತೋರಿಸ್ಬೇಕಾತಲ್ಲ, ಅದಕ್ಕೆ ಹೋಗಿದ್ರು. ಇದು ವಾಲ್ಮೀಕಿ ಒಳಗೆ ಬರೋದಿಲ್ಲ, ತುಳಸಿ ರಾಮಾಯಣ ಅಂತಾರೆ. ಭಾರಿ ರಾಮಾಯಣ ಎಷ್ಟು ಬಂದಾವ ಗೊತ್ತ ನಿಮಗೆ? ಅಸಂಖ್ಯ ರಾಮಾಯಣ ಬಂದಾವ, ಒಂದಲ್ಲ ಎರಡಲ್ಲ. ಅದಕ್ಕೆ ಕುಮಾರವ್ಯಾಸ ಹೇಳ್ತಾನ, ಗದಗಿನ ಭಾರತ ಕುಮಾರ ಸ್ಕೂಲ್ ಬರ್ದ ಅವಂತಾನ, ನೀ ಭಾರತ ಯಾಕೆ ಬರೀದಿ ಅಂತ ತಾನ ಪ್ರಶ್ನೆ ಮಾಡ್ಕೊಂಡಾನ. ಪೂರ್ವಪಕ್ಷ ಮಾಡ್ಕೊಂಡಾನ. ಮಹಾಭಾರತ ಯಾಕೆ ಬರೀದಿ ತಾನ ಹಾಕೊಂಡಾನ ಅಂತಾನ. ತಿಣಿಕಿದನು ಫಣಿರಾಯ, ತಿಣಿಕಿದನು ಫಣಿರಾಯ. ಫಣಿರಾಯ ಅಂದ್ರೆ ಅದು ಭೂಮಿ ಹೊತ್ತಿರ್ತಕ್ಕಂಥ ಫಣಿ. ತಿಣಿಕ್ ಬಿಟ್ಟಂತವ. ಯಾಕ? ರಾಮಾಯಣದ ಕವಿಗಳ ತಿಂತನೆಯ ಚರಿತೆಯ ರಘುವೀರ ಚರಿತೆಯಲ್ಲಿ ಕಾಲಿನಲ್ಲೂ ತಲುಪಿಲ್ಲ. ರಾಮಾಯಣ ಹೊತ್ತು ಸಾಕಾಗಿರುವಂತವ ಅಷ್ಟು ರಾಮಾಯಣ ಬಂದಾವ. ಕಮ್ಮನ್ ರಾಮಾಯಣ, ತುಳಸಿ ರಾಮಾಯಣ, ವಾಲ್ಮೀಕಿ ರಾಮಾಯಣ, ಎಷ್ಟು ಎಲ್ಲಾ ಭಾಷಾ ರಾಮಾಯಣ. ಕುವೆಂಪು ರಾಮಾಯಣ, ಮೊನ್ನೆ ಮೊಯ್ಲಿ ರಾಮಾಯಣ, ಇದರ ಭಾವ ಜಾಸ್ತಿ ಮಾಡ್ತಾ ಕಮ್ಮ. ಯಾಕಂದ್ರೆ ಯಾಕೆ ಗೊತ್ತಾನ ಅವ್ ಬರ್ದಿಲ್ಲ, ಅವ್ನು ಬ್ಯಾಡ ಬರೀ ಕತ್ತೋಣ. ಅದಕ್ಕೆ ಬೈದವ ಭಾಳ ಬೈತ, ವಿಶ್ವರ ಭಾಳ ಬೈತಿರ್ತಾನ ನಾವು ತಿಳ್ಕೊಡೋದಕ್ಕೆ. ಆ ರೀತಿ ಹೇಳ್ತಾ ಇದ್ರಿ. ಅದಕ್ಕೆ ನಾ ಅಂತ ನಮ್ಮ ರಾಮಾಯಣ ಇಷ್ಟು ಬಂದಾವ, ಅದಕ್ಕೆ ರಾಮಾಯಣ ಬಿಡ್ತೀನಿ, ಮಹಾಭಾರತ ಬಿಡ್ತೀನಿ ಅಂತ ಮಹಾಭಾರತಕ್ಕಂಥ ಮಹಾನುಭಾವರು ಹೇಳ್ತಾ ಇದ್ದಾರೆ. ಅಮೃತ ಮಹದ್ರೂಪಾತ್ಮಕ ದೊಡ್ಡ ರೂಪ ಇರ್ತಕ್ಕಂಥ ಮಹಾನುಭಾವ. ಅದಕ್ಕೆ ರಾವಣ ನೋಡ್ಬೇಕಾಗ್ತಾವ. ರಾವಣ ಕೂತ್ಕೊಂಡಿದ್ದ, ಕೇಳಿದ ಕಸ್ತ್ವಂ, ಯಾರನ್ನ ಕೇಳೋಣ? ಹನುಮಂತಿಯವ್ರನ್ನ. ಯಾರು ನೀನು ಅಂತ ಕೇಳಿದವ ರಾವಣ. ಮಹಾಸನ್ಯಾಲ್ ಕೂತಿದ್ದ. ತೋರಿಸ್ತಂತಡಿ ಅಂದ್ರು. ವಾಲ್ಮೀಕಿ ತುಳಸಿ ರಾವಣ ಬರ್ತದ, ಅಲ್ಲಿ ಸಂದರ್ಭ ಬೆಳಿಗ್ಗೆ ಹೇಳ್ತೇನೆ ಅವಾಗ. ಅವ ರಾವಣ ಮ್ಯಾಲ ಕೂತಾನ. ಅವನಿಗಿಂತ ಮ್ಯಾಲ ಕೊಡ್ಬೇಕಾದ್ರೆ ಜೀವೋತ್ತಮರಲ್ಲ ಮತ್ತೆ ಇವರು ತಮ್ಮ ಬಾಲ ಬಿಚ್ಚಿದ್ರು ನೋಡ್ರಿ. ಅದು ಅಳತೆ ಪಳತೆ ಇಲ್ಲದ, ಅದಕ್ಕೆ ಬೆಳೆದ ಹಂಗೆ ಬಿಟ್ಟು ಬಿಚ್ಕೋತ ಹೋದ್, ಹಂಗ ಸುಚ್ಕೋತ ಹೋದ್, ಹಂಗ ಅದು ಸುತ್ತ ಮ್ಯಾಲ ಹೋಗಿ ಅದ್ರ ಮ್ಯಾಲ ತಣ್ಣ ಹಾರಿಕೊಂಡ್ರ ಮ್ಯಾಲ. ರಾವಣ ಹಿಂಗ ನೋಡಿ ಬಾ 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 ಅಂದವ. ಅದ್ರ ಬಾಲ ಅದ್ರ ಆಕಾರ ನೋಡಿ ಎಷ್ಟು ನೋಡಿದ್ರೆ ಅವನಿಗೆ ಕಿರೀಟ ಕೆಳಗೆ ಬಿತ್ತಂತ. ಅವಾಗ ಕಸ್ತ್ವಂ ಯಾರು ಪ್ರಶ್ನೆ ಮಾಡ್ತಾನೆ? ಹನುಮಂತಿಯವರು ಮಹಾ ಸಾತ್ವಿಕರು ಅಷ್ಟ ಅಲ್ಲ, ಎಷ್ಟು ಅವ್ರಿಗೆ ಅಹಂಕಾರ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಕಸ್ಮಾತ್ ನಮ್ಮನ್ನ ಯಾರು ಕೇಳಿದ್ರೆ ನೀ ಯಾರು ಅಂತ ಇಷ್ಟು ಅಂದ್ರೆ ಸಾಕು, ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಬಿಡ್ತಾರೆ. ಓಣಿ ಹೆಸರು, ಮನಿ ಹೆಸರು, ನಾಯಿ ಹೆಸರು, ಹೆಂಡತಿ ಹೆಸರು ಅವ್ರು ಇರ್ತಾವ. ಅದ್ರ ಅವ್ರು ಹೇಳಿದ್ರೆ ನಾ ಹಂಗಿದ್ದೇನೆ, ಇಷ್ಟು ಗುಡ್ಡ ಹಾರಿ ಹೇಳಿದ್ರೆ ಅವೈಹಿ ದೂತಮಾಗತಂ ದುರಂತ ವಿಕ್ರಮಶ್ಯ ಮಾಂ ರಘುತ್ತಮಶ್ಯ ಮಾರುತಿಂ ಕುಲಕ್ಷೇತವೇಶ್ವರಂ ಪುನಶ್ಚ ಬಂಧು ಪುತ್ರ ಕಂತಲ ಪ್ರಹಾರ ಚೂರ್ಣಿತಾನ್. ಅವೈಹಿ ರಾಮ ಹೇಳ್ತಾ ಇದ್ದಾರೆ. ರಾಮಸ್ವಾಮಿಯ ಮನೆಯ ದೂತ ಅಂತ ಹೇಳ ಮಾನವ. ದಾಸೋಹಂ ಕುಶಲೇಂದ್ರಸ್ಯ ರಾಮಸ್ಯ ಹಿ ಕೃಷ್ಣಕರ್ಮಣ ದೂತೋಹಂ ಕಿಂಕರೋಹಂ. ರಾಮಸ್ವಾಮಿಯ ಅವನ ಮನೆಯ ಆಳ ನಾನು, ಅವನ ನೇಮನ ಇದ್ದಂತಕ್ಕಂಥ ವ್ಯಕ್ತಿ ನಾನು. ಇಷ್ಟ ಅಲ್ಲ ಮತ್ತೆ ಮುಂದೆ ಹೇಳ್ತಾರ ತುರಕಾಂಡ ಬರ್ತಕ್ಕಂಥದ್ದು. ಸ್ವಲ್ಪ ರಾಮ ಅಲ್ಲಿ ಕೂತಾನಲ್ಲ, ಬೇರೆ ಇಂಡಿಯಾದಾಗ ಕೂತಾನ, ಸ್ವಲ್ಪ ಅಲ್ಲೇ ಸೊನ್ನೆ ಮಾಡ್ಲಿ ಬೇಕಾರ. ನಿಮ್ಮನ್ನ ಅಂಗೈಲಿ 33 ಕೋಟಿ ಮುಂಗೈಲಿ 3 ತಿಳಿ ತೆಗ್ತೀನಿ ನಿಮ್ಮನ್ನ ಅಂದ್ರೆ ಮಹಾನುಭಾವ. ಅವನ ಆಜ್ಞೆ ಬೇಕು ಅಂತ ಮಹಾನುಭಾವ. ಎಷ್ಟು ಮಹಾನುಭಾವ. ಸುಂದರಕಾಂಡ ಪ್ರಾರಂಭ ಆಗೋದಂಗೆ ಪ್ರಾರಂಭ ಆಗ್ತದೆ. ಅದನ್ನ ಹೇಳ್ತಾ ಇದ್ದಾರೆ. ಆ ರೀತಿ ಮಹದ್ರೂಪತ್ವ. ಅಮೃತ ಮೃತ ಅಮೃತ. ಮೃತ ಅಂದ್ರೆ ಸಾವು ಒಂದರ್ಥ. ಅವರು ಹನುಮಂತಿರೋದಾಗ ಭೀಮಸೇನ ಸತ್ರು ಅಂತ ಇಲ್ಲರದನು.
ದೇಹ ಬಿಟ್ಟು ಒಂದಿಷ್ಟೇ ಹೊರತಾಗಿ ಸತ್ರು ಅಂತಿಲ್ಲ ಅವ್ರು ಮುದ್ದಿರ್ತಕ್ಕಂಥ ಮಹಾನುಭಾವರು. ಪದ್ಮಾಸನ ನೋಡಿದ್ವಿ ಭಾಳ ಚಂದ, ನಿಮ್ಗೆ ಅರ್ಥ ಆಗ್ತದೆ. ಪದ್ಮಾಸನ ಪದವಿ ಸಂಪ್ರಾಪ್ತ. ಪದ್ಮಾಸನ ಪದವಿ ಅಂದ್ರೆ ಹೌದು ಬ್ರಹ್ಮದೇವರು. ಆ ಪದವಿ ಬರ್ಬೇಕಾದ್ರೆ ಭಾವಿ ಬ್ರಹ್ಮರ ಹೌದಿಲ್ಲ ಅಷ್ಟ ಹಿಂಗೆ ಭಾವಿ ಬ್ರಹ್ಮ ಅಂತ ಹೇಳಿಕೆ ಪದ್ಮಾಸನ ಪದವಿ ಸಂಪ್ರಾಪ್ತ. ಮುಂದಿನ ಪ್ರಳಯ ಆದ್ಮೇಲೆ ಮುಂದಿನ ಸೃಷ್ಟಿ ಒಳಗೆ ಅವ್ರಿಗೆ ಪ್ರಮೋಷನ್ ಏನು, ಅವರಿಗೆ ಬ್ರಹ್ಮದೇವ್ ಭಾವಿ ಬ್ರಹ್ಮರು ಅಂತ ಅರ್ಥ. ಯಾರು? ಮುಖ್ಯಪ್ರಾಣದೇವ್ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮರಿರ್ತಕ್ಕಂಥ ಭಾವಿ ಬ್ರಹ್ಮರು. ಪರಿಸರ ಬಹಳ ಚಂದ ಶಬ್ದ. ಈ ಶಬ್ದ ಜಗನ್ನಾಥ ಉಪಯೋಗ ಮಾಡಾರ, ನೆನಪಿರ್ಬೋದು. ಪರಿಸರ ನೀನಿರೆ ಹರಿತಾನಿರುವನು, ಪರಿಸರ ನೀನಿರೆ ಹರಿತಾನಿರುವನು. ಪರಿಸರ ಶಬ್ದಕ್ಕೆ ನಮ್ದು ಇರತಕ್ಕಂಥ 72,000 ನಾಡಿಗಳು ಅಂತ ಅರ್ಥ. ನಾಡಿ ತುಂಬ ಇದ್ದಾರೆ, ಅವರಿದ್ದಾರೆ ಅಂದ್ರೆ ದೇವರಿದ್ದಾನೆ, ಅವರಿಲ್ಲ ಅಂದ್ರೆ ದೇವರಿರೋದು ತಿಳ್ಕೊಂಬಿಡಿ. ಅಂತ ಮಾನವರು ಪರಿಸರ ಪ್ರೇಮಿ ಅಂತಾರೆ. ನಾವು ಇವಾಗ ಪರಿಸರ ಪ್ರೇಮಿ ಅಂತ ಓದಾಡ್ತಿದ್ವಿಲ್ಲ ಈಗಿನ ಕಾಲಕ್ಕೆ. ಪರಿಸರದ ವಾಯುದೇವರು ಅರ್ಥ ಅಂತ ಹೇಳ್ತಾರೆ. ಆಖಣಾಶ್ಮ ಸಮ. ಆಖಣಾಶ್ಮ ಅಂದ್ರೆ ದೊಡ್ಡ ಕಲ್ಲಿದ್ದಂಗೆ, ಕಲ್ಲಿದ್ದಂಗೆ. ಉದಾಹರಣೆ ಕೊಡ್ತೀನಿ ನಿಮ್ಗೊಂದು. ಒಂದು ಮಣ್ಣಿನ ಹೆಂಟಿ ತಗೊಳ್ರಿ, ಹೌದಾ? ನೀರಾಗ ಹಾಕ್ರಿ ಏನಾಗ್ತದೆ? ಕಲಿ ಹೋಗ್ತದೆ. ಒಂದು ದೊಡ್ಡ ಕಲ್ಲಿ ಹೋಗುತ್ತಾವಾಗಿದೆ, ಅದನ್ನ ಚೂರ ಆಗುತ್ತೆ. ಹಂಗೆ ಅನೇಕ ದೈತ್ಯರು ಪ್ರಕಾರ ಮಾಡಿ ಚೂರ ಆಗುತ್ತಾರೆ, ಯಾರು ಕೂಡ ಅವ್ರ ಬಂದಿಲ್ಲಿಗೆ ಸಾಧ್ಯ ಇಲ್ಲ. ಅದಕ್ಕೆ ಆ ಖಣಾಶ್ವಸಮ ಅಂತಕ್ಕಂಥದ್ದು ಅವರ ಪದವಿ. ಇಷ್ಟೊತ್ತಿನ ನಿಮ್ಗೆ ಏನ್ ಹೇಳ್ದಂಗೆ ಅದು ಗೊತ್ತಾ? ಅವರ ಅವತಾರಗಳನ್ನ, ಆಮೇಲೆ ಅವರ ಮಹಾಮಹಿಮೆಗಳನ್ನು ಹೇಳ್ತಾ ಇರ್ತಕ್ಕಂಥ ಮಹಾನುಭಾವರು ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಅವರಿಗೆ ಇನ್ನೊಂದು ಹೆಸರು ರೋಚನ ಅಂತ ಹೇಳಿ ಗೊತ್ತು ನಿಮ್ಗೆ? ರೋಚನ ಅಂತ ಹೆಸರು ಅವರಿಗೆ. ಆದ್ದರಿಂದ ಹೇಳ್ತಾ ಇದ್ದಾರೆ. ಯಾಕಂತ ಕೇಳಿದ್ರೆ ಅವರು ಹಿಂದಕ್ಕೆ ರೋಚನ ನಾಮಕರಾಗಿ ಇಂದ್ರ ಪದವಿಯನ್ನು ಆಳಿರ್ತಕ್ಕಂಥ ಮಹಾನುಭಾವ, ಅದಕ್ಕೆ ರೋಚನ ಅಂತ ಹೆಸರು ಅದು ಹೇಳ್ತಾ ಇದ್ದಾರೆ. ಇಷ್ಟು ಭಗವಂತನ ಹರಿತು ತುಳಿತಕ್ಕಂಥ ರುಚಿಯುಕ್ತರು. ಇನ್ನೊಂದು ಅರ್ಥ ರುಚಿಯುಕ್ತರು ಯಾರಲ್ಲಿ? ಪರಮಾತ್ಮನಲ್ಲಿ. ಪ್ರೇಷ್ಠತಮ ಅನುಕೂತರ ಮಹಾನುಭಾವ, ಅದಕ್ಕೆ ರುಚಿ ಶಬ್ದ. ರುಚಿ ಉಳ್ಳವರು ಯಾರಲ್ಲಿ? ಹರಿಭಕ್ತಿಯಲ್ಲಿ ಹರಿಜ್ಞಾನದಲ್ಲಿರ್ತಕ್ಕಂಥ ಮಹಾನುಭಾವರು. ಇಷ್ಟು ಅವ್ರ ಮಹಿಮೆ ಹೇಳ್ಕೊತ ಹೋಗಿ ಯಾವ ಫಲಾಪೇಕ್ಷಿರ್ತಕ್ಕಂಥ ಮಹಾನುಭಾವರು ವೈರಾಗ್ಯ ಶಿಖಾಮಳು ಸ್ತೋತ್ರ ಮಾಡ್ತಾ ಇದ್ದಾರೆ. ಅದಕ್ಕೆ ಅಂತಾರ ಆಖಣಾಶ್ಮ ಸಮೇತಾಶ್ಚ ಚೇಷ್ಟು ವಿಧ್ವಂಸತೆ ಯಥಾ ಅಂತ ಛಾಂದೋಗ್ಯ ಉಪನಿಷತ್ ಹೇಳ್ತಕ್ಕಂಥ ಮಹಾನುಭಾವರು ಬರ್ತಾರೆ ಅಂತ ಹೇಳ್ತಾ ಇದ್ದೀವಿ. ಇಷ್ಟು ಹೊಡೆದು ಇದರಂತೆ ಈ ಮಹಾನುಭಾವರ ಗುಣ ಹೇಳ್ತಾರೆ, ತಾತವ್ಯ ಹೇಳ್ತಾ ಇದ್ದಾರೆ. ಇವರ ವೈಶಿಷ್ಟ್ಯ ಏನು? ವಾಯು ರೂಪದ ಮಹಿಮೆ ಇಲ್ಲಿ ಬರ್ತಕ್ಕಂಥದ್ದು ಪದ್ಯದ ಒಳಗ ನೋಡ್ರಿ. ಮಾತರಿಶ್ವ ಯಾರು? ವಾಯುದೇವರು. ಮಾತರಿ ಅಂದ್ರೆ ವೇದ, ವೇದ ಮಹಿಮೆ ತಕ್ಕಂಥರು ಮಾತರಿಶ್ವ ಅಂತ ಹೆಸರು. ಮಾತರಿಶ್ವ ಬ್ರಹ್ಮರು ಅಂದ್ರೆ ವಾಯು ಬ್ರಹ್ಮರು ಅಂತ ಅರ್ಥ. ಮಾತರಿಶ್ವ ಬ್ರಹ್ಮರು ಜಗನ್ಮಾತಿಗೆ ಅಧಮಾಧೀನರು. ಅಧಮರು ಹೌದು, ಅಧೀನರು ಹೌದು ಅಂತ ಅರ್ಥ. ಅಧೀನ ಅಂದ್ರೆ ಅವ್ರಿಗೆ ಒಳಪಟ್ಟವರು, ಅಧಮ ಕಮ್ಮಿ, ಅದಕ್ಕೆ ಅಧಮಾ ಅಧೀನರು. ಲಕ್ಷ್ಮೀ ಮಾತು ಮೇರಂಗಲ್ಲ ಅವರು. ಮಕ್ಕಳ ಆಗ್ಬೇಕಲ್ಲ ಅವ್ರಿಗೆ, ಹೌದಾ? ತಾಯಿ ಮಾತು ಮೀರು ಹಂಗಿಲ್ಲ ಅವರು. ಹಂಗೆ ನಡೆಸಿರೋರು ಒಬ್ಬರ, ಇನ್ಯಾರೂ ಇಲ್ಲ. ನಾವೆಲ್ಲ ತಾಯಿ ಮಾತು ಮೀರಿದವರು, ನಾವೆಲ್ಲ ತಿಳಿದಿಲ್ಲ ಹೇಳ್ತಾ ಇದ್ದೇವೆ. ಅಧಮಾ ಅಧೀನರಿ ನಿಪರು ಶ್ರೀ ತರುಣಿ ವಲ್ಲಭನು ಈರುವರಳು ಆವ ಕಾಲದಲ್ಲಿ. ಪರಮಾತ್ಮ ಶ್ರೀ ತರುಣಿ ವಲ್ಲಭ ಆವ ಕಾಲ ಏನ್ ಮಾಡ್ತಾ ಇದ್ದಾನೆ? ನೀತ ಭಕ್ತಿ ಜ್ಞಾನ ಫಲ ರೂಪಾತಿಶೆಯಿಂದ ಇದ್ದು ಚೇತನಗಳು ವ್ಯಾಪ್ತ ನೆನೆಸುವ ತತ್ತದ ಹೊಯದಿ. ಪರಮಾತ್ಮ ಇರ್ತಕ್ಕಂಥ ಮಹಿಮೆ ಹೇಳ್ತಾ ಇದ್ದಾರೆ, ವಾಯುದೇವರು ಮಹಿಮೆ ಹೇಳ್ತಾ ಇದ್ದಾರೆ. ಹಂಗಿದ್ದಾನ ವಾಯು. ಮಾತರಿಶ್ವ ಸಮಸ್ತ ವೇದದಲ್ಲಿರ್ತಕ್ಕಂಥ ಮಹಾನುಭಾವರು ಬ್ರಹ್ಮದೇವರು ಮತ್ತು ವಾಯುದೇವರು ಜಗನ್ಮಾತೆಗೆ, ಯಾರಿಗೆ? ಲಕ್ಷ್ಮೀ ದೇವಿಗೆ. ಅಧಮರು ಕಮ್ಮಿ ಅಂತ ಅರ್ಥ, ಕೆಟ್ಟ ಅಂತ ಅರ್ಥ. ಮತ್ತೆ ಕಮ್ಮಿ ಅಷ್ಟ ಅಲ್ಲ, ಅಧೀನರು. ಆಕೆ ಮಾತೆಂದು ಎಲ್ಲೂ ತಪ್ಪುವಾಗಿ ನಡೆಸ್ತಕ್ಕಂಥ ಮಹಾನುಭಾವ. ಶ್ರೀ ತರುಣಿ ವಲ್ಲಭನು ಪರಮಾತ್ಮ, ಶ್ರೀ ತರುಣಿ ಲಕ್ಷ್ಮೀ ದೇವಿ, ವಲ್ಲಭನ ಗಂಡಾಗಿರ್ತಕ್ಕಂಥ ಮಹಾನುಭಾವ. ಈರುವರೋಳು ಇಬ್ಬರಲ್ಲಿ, ಯಾರಲ್ಲಿ? ಬ್ರಹ್ಮ ಮತ್ತು ವಾಯುದೇವರಲ್ಲಿ. ಆವ ಕಾಲದಲ್ಲಿ, ಅನಾದ್ಯಂತ ಕಾಲಕ್ಕೂ ಅವರಲ್ಲಿಯೇ ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನ ಯಾರ್ದು? ಪರಮಾತ್ಮ ವಾಯುದೇವರಲ್ಲಿ. ನೀತ ಅವರಿಗೆ ಸರಿಯಾಗಿರ್ತಕ್ಕಂಥದ್ದು. ನೀತ ಅಂದ್ರೆ ಅವ್ರಿಗೆ ಏನು ಯೋಗ್ಯತೆ ಅದನ್ನು ಆ ಯೋಗ್ಯತೆ ಅಂತ ಅರ್ಥ. ಭಕ್ತಿ ಏನು ಕೊಡ್ತಾನೆ ಭಗವಂತ? ಅಖಂಡವಾಗಿರ್ತಕ್ಕಂಥ ಭಕ್ತಿ ಕೊಟ್ಟ. ಯಾರಿಗೆ? ವಾಯುದೇವರಿಗೆ, ಬ್ರಹ್ಮದೇವರಿಗೆ. ಅಂತ ಭಕ್ತಿ ಯಾರಲ್ಲಿಯೂ ಇಲ್ಲ ಅಂತ ಮಹಾನುಭಾವ ಭಕ್ತಿ ಅಂತ ಸತ್ಯ ಹೇಳ್ತಾರೆ. ಭಕ್ತಿ ಜ್ಞಾನ, ಹೌದಾ? ಹನುಮ, ಭೀಮ, ಮಧ್ವ ಅವ್ರ ಜ್ಞಾನ ಪ್ರಶ್ನೆಯಲ್ಲಿ ಅಖಂಡ ಜ್ಞಾನ ಹೇಳ್ತಕ್ಕಂಥವ್ರು. ಬಲ ಸಾಮರ್ಥ್ಯ ಸ್ಥಿರ ಸಮರ್ಥಕ್ಕಂಥದ್ದು. ಧೈರ್ಯ ಇವೆಲ್ಲ ಯಾರು ಗುಣ? ಇವೆಲ್ಲವೂ ವಾಯುದೇವರ ಬ್ರಹ್ಮಗುಣ ಇರ್ತಕ್ಕಂಥವು. ಜ್ಞಾನ, ಭಕ್ತಿ, ವೈರಾಗ್ಯ ಎಷ್ಟವರಿವು ಅಲ್ಲಿ ಯಾರು ನೋಡಿ. ಅತಿಶಯದಿಂದ ಇದ್ದು, ಅತಿಶಯ ಹೆಂಗ ಅರ್ಥ ಮಾಡಕು? ರುದ್ರಾದಿಗಳಿಂದ ಅಧಿಕ ಅಂತ ಅರ್ಥ ಮಾಡಬೇಕು. ಇರ್ತಕ್ಕಂಥ ಮಹಾನುಭಾವ.
ಚೇತನ ವರ್ಗ ಜೀವನೊಳಗೆ ಅಚೇತನಗಳು ಚೇತನದಾಗೂ ಇದ್ದಾರ ಅಚೇತನದಾಗೂ ಇದ್ದಾರ, ಎರಡೂ ಕಡೆಗೆ ಇದ್ದಾರ. ಹೆಂಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಜೀವ ವರ್ಗದಲ್ಲಿ ಜಡ ವರ್ಗದಾಗೆ ತತ್ತದಾಹಯದಿ ತತ್ತತ್ ಆಕಾರ. ಒಬ್ಬ ಮನುಷ್ಯ ಬಹಳ ದೊಡ್ಡ ರಟ್ಟಿಗಿರ್ತಾನ, ಅವನಲ್ಲಿ ಆ ಆಕಾರದಾಗಿರ್ತಾನೆ. ಒಬ್ಬ ಚಾಳಿಗಿರ್ತಾನ, ಅವನಲ್ಲಿ ಆ ಆಕಾರದಾಗಿರ್ತಾನೆ. ಒಂದ ಕಡೆಗೆ ಹೊರದ್ರೆ ಅವ್ರ ತೊಡ್ಕೊಳಿಕ್ ಆಗುಲ್ಲ. ಅವ್ರ ಆಕಾರವು ನಮಗೆ ಯಾವ ಹೆಂಗಿರ್ತವೋ ಅದರ ಆಕಾರವಾಗಿ ಇರತಕ್ಕಂಥ ಮಹಾನುಭಾವರು ಬ್ರಹ್ಮವಾಯುಗಳು. ವ್ಯಾಪ್ತರೆನಿಸುವರು ಅಂದ ಮಾತು ಹೇಳ್ಬಿಟ್ಟು ಹೌದಾ. ಎಲ್ಲ ಕಡೆಗೆ ಇರ್ತಕ್ಕಂಥ ಮಹಾನುಭಾವರು ಬ್ರಹ್ಮವಾಯು ಆದ್ರೆ ಸ್ವತಂತ್ರರಲ್ಲ. ಲಕ್ಷಲಿ ತಲೆ ಒಳಗ ಏನೋ ಕೂಡ ಇಷ್ಟಿದ್ರು ಕೂಡ ಸ್ವತಂತ್ರರಲ್ಲ. ಎಂದೂ ಕೂಡ ಸ್ವಾತಂತ್ರ್ಯಕ್ಕೆ ಅಪೇಕ್ಷಾ ಪಟ್ಟವರು ಅಲ್ಲ. ಸ್ವಾಮಿ ನಿನ್ನ ಅನುಗ್ರಹ, ನಿನ್ನ ದಯ. ರಾಮಾಯಣ ತುಂಬಾ ನೀವು ನೋಡ್ತೀರಿ ಇದನ್ನ ಹೌದಾ. ಮಹಾಭಾರತ ತುಂಬಾ ನೀವು ನೋಡ್ತೀರಿ. ಅಲ್ಲಿ ತ್ರೇತಾಯುಗ ರಾಮಾಯಣ, ಅಲ್ಲಿ ಹೀರೋ ಯಾರು? ರಾಮ. ಉಪ ಹೀರೋ ಯಾರಲ್ಲಿ? ಮತ್ತೊಬ್ಬವ ಹನುಮಂತಿಯವರು. ಅವರು ಮೇನ್ ಆಕ್ಟರು, ಇವರು ಸೈಡ್ ಆಕ್ಟರ್. ಮಹಾಭಾರತದಾಗ ಅಲ್ಲಿ ಕೃಷ್ಣ, ಅಲ್ಲಿ ಭೀಮ. ಕಲಿಯುಗದಾಗ ವೇದವ್ಯಾಸದೇವರು ಮತ್ತು ಭಾಷಣ. ಸರಿಯಾಗಿ ನಿಮ್ಗೆ ಹೇಳ್ತಕ್ಕಂಥದ್ದು. ಈಗ ಸರಿಯಾಗಿರ್ತಕ್ಕಂಥ ಮಹಾನುಭಾವರು ಅಜ್ಞಾನ ಕೊಟ್ಟಿರ್ತಾರೆ. ವ್ಯಾಪ್ತಂತ ಮಹಾನುಭಾವರು ಎಲ್ಲ ಕಡೆಗೆ ಇದ್ದುಕೊಂಡಾಗಿ ಅಚಿತರಾಗಿರ್ತಕ್ಕಂಥ ಮಹಾನುಭಾವರು ವಾಯುದೇವರು ಅವ್ರು ಹೇಳ್ತಾ ಇದ್ದಾರೆ. ವಾಯುದೇವಳಿಗೆ ಅನಂತ ಅವತಾರ ಆಗಿರ್ತಕ್ಕಂಥದ್ದು. ಚೇತನಗಳು ವ್ಯಾಪ್ತನಾಗಿರ್ತಕ್ಕಂಥವು ಯಾವ್ಯಾವ ಇಷ್ಟು ಹೇಳ್ತಾ ಇದ್ದಾರೆ. ಪ್ರಾಣ ಅವರು ಅವತಾರ ನೋಡ್ರಿ. ಪ್ರಾಣದೇವರು ಹೌದಾ. ಸೂತ್ರ ನಾಮಕ ಹಾಡ್ತಿರಲ್ಲ, ಸೂತ್ರ ನಾಮಕ ಹಾಡ್ತಿರ ವಾಯುದೇವರು ಸೂತ್ರ ನಾಮಕ ಇರುತ್ತೆ. ಅದಂತ ಮಹಾನ್ ಬ್ರಹ್ಮ, ವಾಯು, ಧೃತಿ, ಸ್ಥಿತಿ, ಬಲ, ಯೋಗ, ವೈರಾಗ್ಯ, ಜ್ಞಾನ, ಪ್ರಜ್ಞಾ, ಸ್ಮೃತಿ ಇರ್ತಕ್ಕಂಥ ಮಹಾನುಭಾವರು. ವಿಷ್ಣು ಭಕ್ತಿ ಅಲ್ಲಕ್ಕಂಥ ಅಸಂತವಾಗಿರ್ತಕ್ಕಂಥ ವಿಷ್ಣು ಭಕ್ತಿ ಇರ್ತಕ್ಕಂಥ ಮಹಾನುಭಾವ ಯಾರು? ಮುಖ್ಯ ಪ್ರಾಣದೇವರು. ರಾಮಾಯಣ ತುಂಬಾ ನೀವು ನೋಡಿ ಎಲ್ಲೂ ಕೂಡ ಅಲ್ಲಿ ಹೇಳ್ತಾ ಇದ್ದಾರೆ. ಇಂತಹ ಮಹಾನುಭಾವ್ರನ್ನ ಅವತಾರಗಳನ್ನ ಹೇಳಿ ಅವರ ಮಹಿಮೆ ಹೇಳಿ ಮುಂದಿನ ಪದ್ಯಕ್ಕಂತ ಇದ್ದಾರೆ. ಬ್ರಹ್ಮ ವಾಯುಗಳಿಗೆ ಇನ್ನು ಮುಂದೆ ಯಾರು ಬರ್ತಾರೆ ಹೇಳೋಣ ಅಂತ. ಹೌದು ಹೇಳಿ, ಕರೆಕ್ಟ್ ಹೇಳ್ರಿ. ಸರಸ್ವತಿ ಪಾರ್ವತಿ ಮುಂದೆ ತಾರತಮ್ಯ ಸರಿಯಾಗಿ ಬಂತ್ರ ಮತ್ತ ಹೇಳ್ತಾ ಇದ್ದಾರೆ ನೋಡಿ. ಶಬ್ದ ಹೆಂಗಿಟ್ಟಲ್ಲ. ಸರಸ್ವತಿ ಯಾರಂತಾರ? ಜಗನ್ನಾಥಾಸರು. ಬರೋರು ಯಾರಿದ್ದಾನೆ? ಜಗನ್ನಾಥಾಸರು. ಸರಸ್ವತಿ ಇಲ್ಲ, ಸರಸ್ವತಿ. ಯಾಕೆ ಹಿಂಗಂದ್ರು? ಆ ಭಾಮಿನಿ ಶಕ್ತಿ ಹೊಂದ್ಬೇಕಲ್ಲದು. ಪ್ರಸ್ತಾರ ಹಾಕಿದ್ರ ಹೌದು. ಪ್ರಸ್ತಾರ ಗೊತ್ತು, ಗುಣಗಳಿಗೆ ಹಾಕ್ತಿರ್ತಾರೆ. ಸರಸ್ವತಿ ವೇದಾತ್ಮಿಕ, ಭುಷಿ, ನರಹರಿ, ಗುರುಭಕ್ತಿ, ಬ್ರಾಹ್ಮಿ, ಪರಮ ಸುಖ, ಬಲಪೂರ್ಣೆ, ಶ್ರದ್ಧಾ, ಪ್ರೀತಿ, ಗಾಯತ್ರಿ, ಗರುಡ ಶೇಷರ ಜನನಿ, ಶ್ರೀ ಸಂಕರ್ಷಣ ಜಯ ತನುಜೆ, ವಾಣಿ ಕರ್ಣ ನಿಯಾಮಕೆ, ಚತುರ್ದಶ ಭುವನ ಸನ್ಮಾನ್ಯೆ. ಇದೆಲ್ಲ ಪೂರ್ತಿ ಯಾರ ವಿಚಾರ? ಸರಸ್ವತಿ ದೇವಿಯರ ವಿಚಾರ. ಮಹಿಮಾ ಒಟ್ಟು ಕೂಡ ಹೇಳಿ ಹೆಂಗೆ ಸಾಧ್ಯವನ್ನು ಹೇಳಿ ಒಂದ ಕಡೆ ಸಿಗ್ಲಿಕ್ಕೆ ನಮಗೆ ಜಗನ್ನಾಥ ಒಟ್ಟು ಕೂಡ ಒಂದ್ ಕಡೆ ತಂದು ಕೊಟ್ರೆ ನಮಗೆ. ಇಲ್ಲಿ ಪುರಾಣ, ಎಷ್ಟು ಮಂತ್ರಗಳು, ಎಷ್ಟು ಸ್ತೋತ್ರ, ಅವೇನು ಎಲ್ಲೆಲ್ಲಿ ಮಹಿಮಾ ಹೇಳ ಅದೆಷ್ಟು ಕೂಡ ಸಂಗ್ರಹ ಮಾಡಿ ಕೊಡ್ತಾವೆ ಒಂದ್ ಕಡೆ. ಇದು ಇವಾಗೆಲ್ಲ ಕೊಡೋದು ಒಂದೇದು. ಸರಸ್ವತಿ ಅಂತ ಒಂದೇ ಅರ್ಥ. ವೇದಾತ್ಮಿಕ ಮತ್ತೊಂದು ಹೆಸರಕಿ. ವೇದಕ್ಕೆ ಅಭಿಮಾನಿ ಸರಸ್ವತಿ ಆಗಿರ್ತಕ್ಕಂಥ. ಭುಜ ನೋಡ್ರಿ, ಎಲ್ಲ ಭೋಗಗಳನ್ನ ಪರಮಾತ್ಮನ ಪ್ರೀತ್ಯರ್ಥವಾಗಿ ಮಾಡ್ತಕ್ಕಂತಹ ಮಹಾನುಭಾವರು. ಅದಕ್ಕೆ ಭುಜಿ ಅಂತ ಹೆಸರು. ಯಾವುದೇ ಕಾರ್ಯ ಮಾಡ್ಲಿ, ಯಾವುದೇ ಕೆಲಸ ಮಾಡ್ಲಿ, ಯಾರ ಪ್ರೀತಿ ಮಾಡಿ? ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ ಮಾಡ್ತಕ್ಕಂಥ ಮಹಾನುಭಾವರು ಅಂತಾರ. ಮುಂದಂತಾರ ನರಹರಿ, ಗುರುಭಕ್ತಿ. ನರಹರಿ ಅಂದ್ರೆ ಪರಮಾತ್ಮ. ಗುರು ತನಗೆ ಪ್ರೀತಿಯಾಗಿರ್ತಕ್ಕಂಥ ಬ್ರಹ್ಮದೇವರಲ್ಲಿ ಭಕ್ತಿ. ಯಾರಿಗೆ? ಸರಸ್ವತಿಗೆ. ಗುರುಗಳಲ್ಲಿ, ಹರಿಯಲ್ಲಿ ಅಸಂಖ್ಯ ಭಕ್ತಿ ಮಹಾನುಭಾವಳು ಯಾರು? ಸರಸ್ವತಿಯಾಗಿರ್ತಕ್ಕಂಥಕ್ಕೆ. ಬ್ರಾಹ್ಮಿ, ಬ್ರಹ್ಮನ ಹೆಂಡತಿ ಬ್ರಾಹ್ಮಿ, ಅದಕ್ಕೆ ಬ್ರಾಹ್ಮಿ ಅಂತ ಬಂದಕ್ಕಂಥದ್ದು. ಪರಮ ಸುಖ, ಬಲಪೂರ್ಣೆ ಆಕೆ ಹೇಳ್ತಾ ಇದ್ದಾರೆ. ಶ್ರದ್ಧಾ ಅಂತ ಒಂದ್ ಹೆಸರು, ಬಲಪೂರ್ಣೆ ಅಂತ ಒಂದ್ ಹೆಸರು, ಪರಮ ಸುಖ ಇರ್ತಕ್ಕಂಥ ಮಹಾನುಭಾವಳು. ಪ್ರೀತಿ ಅದಕ್ಕೆ ಭಕ್ತಿ ಅಭಿಮಾನಿ ಆಗಿರ್ತಕ್ಕಂಥಕ್ಕೆ. ಅದೇನು ಗಾಯತ್ರಿ, ಸರಸ್ವತಿ, ಸಾವಿತ್ರಿ, ಮೂರು ಹೆಸರು ಇರ್ತಕ್ಕಂಥ ಮಹಾನುಭಾವಳಿಕೆ ಸರಸ್ವತಿ ಆಗಿರ್ತಕ್ಕಂಥಕ್ಕೆ. ಮುಂದೆ ಹೇಳ್ತಾರ ಮತ್ತಾರು? ಗರುಡ ಶೇಷರ ಜನನಿ. ಗರುಡ ಶೇಷರಿಗೆ ತಾಯಿ ಆಗಿರ್ತಕ್ಕಂಥಕ್ಕೆ ಮಹಾನುಭಾವ ಸರಸ್ವತಿ ಆಗಿದೆ. ಶ್ರೀ ಸಂಕರ್ಷಣ ಜಾಯ ತನುಜ. ಸಂಕರ್ಷಣ ಪರಮಾತ್ಮ, ಅವನ ಪತ್ನಿ ಜಯ, ಅವ್ರ ಮಗ ಆಗಿರ್ತಕ್ಕಂಥಕ್ಕೆ ಅರ್ಥ. ಯಾರು? ಸರಸ್ವತಿ. ಸಂಕರ್ಷಣ ಪರಮಾತ್ಮ, ಜಯಾರ್ಪಿ ಅಂತಕ್ಕಂಥ ಲಕ್ಷ್ಮೀ ರೂಪ ಅಲ್ಲಿ ಹುಟ್ಟಿರ್ತಕ್ಕಂಥ ಆಗಿರ್ತಕ್ಕಂಥ. ಕರ್ಣ ನಿಯಾಮಕ ಆಕೆ ಮತ್ತೊಂದು ವಿಶಿಷ್ಟ. ಕರ್ಣ ಅಂದ್ರೆ ಇಂದ್ರಿಯಗಳು. ಯಥಾಶಕ್ತಿ ತನಗಿರ್ತಕ್ಕಂಥ ಅಧಿಕಾರೊಳಗ ನಮ್ಮ ಇಂದ್ರಿಯ ಕಂಟ್ರೋಲ್ ಮಾಡ್ತಕ್ಕಂಥ ಅಧಿಕಾರ ತಕ್ಕ ಮಹಾನುಭಾವಗಳು. ಚತುರ್ದಶ ಭುವನ ಸನ್ಮಾನ್ಯ. ಅರ್ಥ ಆಗ್ತದೆ ನಿಮಗೆ. ಚತುರ್ದಶ ಲೋಕ ಅಂದ್ರೆ 14 ಲೋಕಗಳು ಕೂಡ ಅವಳ ಸನ್ಮಾನ್ಯ. ಸರಸ್ವತೀಂ ಗಣೇಶಂ ಚ ಸರ್ವ ವಿದ್ಯಾಯ ದೈವಕಂ
ಪ್ರಣಮ್ಯಾದೌ ತಥೋ ವಿದ್ಯಾಮಧಿಗಚ್ಚೇತ್ ಪ್ರಯತ್ನತಃ. ಸಾಲಿಗೆ ಮದ್ದಿನ ಹೇಗುತ್ತಾ ಆಗಿನ ಕಾಲಕ್ಕೆ ಒಂದೆತ್ತು ಹುಡುಗಿ ಇದನ್ನ ಹಚ್ಚಿದ್ರು. ಸಣ್ಣವ್ರು ನಾವೆಲ್ಲ ಸಣ್ಣವಿದ್ದಾಗ ನಮಗೆ ಸಾಲಾಗಿ ಇದನ್ನ ಹಚ್ಚಿದ್ರು. ಸರಸ್ವತೀಂ ಗಣೇಶಂ ಚ ಸರ್ವವಿದ್ಯಾಯ ದೈವತಂ ಪ್ರಣಮ್ಯಾದೌ ತಥೋ ವಿದ್ಯಾಮಧಿಗಚ್ಚೇತ್ ಪ್ರಯತ್ನತಃ. ಯಾರಿಗೆ ಕೆಲಸ ಮಾಡಿ ಅಂತೇರು ವಿದ್ಯಾ ಬರಬೇಕಿಲ್ಲೋ ಸರಸ್ವತಿ ಗಣೇಶ ಉಪಾಸನ ಮಾಡ್ರಿ. ಉಪಹಾರ ಮಲ್ಕೋಬೇಡ್ರಿ. ಮತ್ತೆ ಸರಸ್ವತಿ ಗಣೇಶ ಕೊಡ್ತಾರ ಅಂತ ತಲೆಗೆ ಪುಸ್ತಕ ಮಲ್ಕೊಂಡ್ಬಿಟ್ರೆ. ಸರಸ್ವತಿ ಗಣೇಶಂ ಚ ಸರ್ವ ವಿದ್ಯಾಯುತಂ ಪ್ರಣಮ್ಯ ಆದೌ ಅಧಿಗಚ್ಚೇತ್ ಪ್ರಯತ್ನತಃ. ಮಗನ ನೀವು ಓದ್ಮೇಲೆ ಅಂತ ಯಾರು ನೀವು ಓದಕ್ಕೆ ವರದಿ ಮಾಡ್ಬೇಕು. ಹನುಮಂತ್ರಿ ಗುಡಿಗೆ ಹೋಗೋದು. ಇವತ್ತು ಪೇಪರ್ PUC ಪರೀಕ್ಷಾ ನಾನು ಹೋಗಿಲ್ಲ ನೀನೇ ಬರೀ ಅಂತ ಬಿಡ್ತಾನೆ ಹೋಗಿ. ಹೌದಾ ನಿನ್ ಕೆಲಸ ನೀ ಮಾಡೋ ಅಂತ ಮೊದಲೇ ನೀನು ಹಾಲ್ ಟಿಕೆಟ್ ತಗೊಂಡು ನೀವು ಹೋಗೋದು ಅಂತ ಅಂದಿರು. ಆ ರೀತಿ ಹೇಳ್ತಾ ಇದ್ದೆ. ಚತುರ್ದಶ ಭುವನ ಸನ್ಮಾನ್ಯ ಅಂತ ಆಕೆ ಮಹಿಮಾತಿಶಯವನ್ನ ದಾಸರು ಹೇಳ್ಕೊತ ಹೋಗಿ ಅಂತಾರ. ಮುಂದಿನ ಪದ್ಯದಲ್ಲಿ ಮುಂದೆ ಬರ್ತಕ್ಕಂಥ ತಾರತಮ್ಯ ಅದು ಹೇಳ್ತಾ ಇದ್ದಾರೆ. ಇಲ್ಲಿ ಇಷ್ಟು ಹೆಸರು ಸಂಗ್ರಹ ಮಾಡಿದ್ರು. ಆಕೆ ಹೆಸರು ಗುರುಭಕ್ತಿ ಹೇಳಿದ್ರು, ವಿಜ್ಞಾನ ಹೇಳ್ತಾ ಇದ್ದಾರೆ. ಮುಂದಿನ ಪದ್ಯದೊಳಗೆ ಇಲ್ಲೇ ಇನ್ನು ಭಾರತೀ ದೇವಿ ಅವ್ರು ಸರಸ್ವತಿ ಯಾರು ಬರ್ಬೇಕು? ಭಾರತೀ ದೇವಿ ತಾರತಮ್ಯ ಚಂದ ನೋಡ್ರಿ. ಹೌದಿಲ್ಲ ಹರಿಕತಾಮ ಸರ್ ಹಿಂಗದ ನೋಡ್ರಿ ತಿಳಿದು ಓದಿದ್ರೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಕಾವ್ಯ. ಕಾಳಿ, ದ್ರೌಪದಿ, ಕಾಶಿಜಾ, ಪಾಂಚಾಲಿ, ಶಿವಕನ್ಯೆ, ಇಂದ್ರಸೇನಾ ಕಾಲಮಾನಿ, ಚಂದ್ರ, ದ್ಯೂಸಭನಾಮ ಭಾರತಿಗೆ ಇಷ್ಟು ಅವತಾರಕ್ಕೆ ನೋಡ್ರಿ. ಗಾಳಿ ಬ್ರಹ್ಮರ ಯುವತಿಯರು ಇವರಿಬ್ರು ಸರಸ್ವತಿ ಭಾರತಿ. ಗಾಳಿ ಬ್ರಹ್ಮರ ಯುವತಿಯರು. ಯುವತಿ ಅಂದ್ರೆ ಹೆಂಡತಿ ಅಂತ ಅರ್ಥ. ಅಲ್ಲೇ ಯಾರು ಹೆಂಡತಿ? ಗಾಳಿ ಬ್ರಹ್ಮರ. ಗಾಳಿ ಹೆಂಡತಿ ಅಂದ್ರೆ ಯಾರ್ರಿ ಅವರು? ಭಾರತಿ. ಗಾಳಿ ಅಂದ್ರೆ ವಾಯುದೇವರು. ಹೌದು ಗಾಳಿ ಬ್ರಹ್ಮ ಸ್ವಲ್ಪ ಭಾರತಿ ಅಂತ ಹೇಳಿ ದಾಸ ಕೊಟ್ಟಿದ್ದ ಒಂದು ಶಬ್ದ. ಗಾಳಿ ಬ್ರಹ್ಮರ ಯುವತಿಯರು ಹೆಂಗದರ 751 ಗುಣದಿ ಕೀಳು ಏನಿಬ್ಬರು ತಮ್ಮ ಪತಿಗಳಿಂದಲೂ ಆವಾಗ. ಅರ್ಥ ಭಾಷೆ ಆಯ್ತು ನಮ್ಮ ಲೆಕ್ಕ. ಈ ಅವತಾರ ಎಷ್ಟಿಟ್ಟ ನೋಡ್ರಿ. ಒಂದೊಂದು ಅವತಾರ ಅಲ್ಲ, ಭಾರಿ ಅವತಾರಿಕೆವು. ಯಾರು? ಭಾರತೀಯರು. ಕಾಳಿ ಕಾಳಿ ಅಂತ ಕರ್ಸ್ಕೊಂಡ್ಲಕ್ಕಿ ಕಮ್ಮಿ ಹಂಗೆ ಹೆಸರು ಕಾಳಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಗೊತ್ತಾ? ಕಾಶಿರಾಜನ ಮಗಳ ಕಾಳಿ. ಭೀಮಸೇಂದ್ರ ಈಗ ಲಗ್ನ ಮಾಡಿಕೊಂಡ್ರು. ದ್ರೌಪದಿ ಲಗ್ನ ಆದ ಪ್ರಶ್ನೆ ಬೇರೆ. ಕಾಳಿ ಹಿಡಿಮರು ಲಗ್ನ ಮಾಡಿಕೊಂಡಾರ ಮತ್ತೆ. ಹೌದಾ? ಅದಕ್ಕಾಗಿ ಮೊದಲೇ ಪದ್ಯ ಹೇಳ್ತಾರ, ಮಾರುತನ ನಿಜಪತ್ನಿ ಮಗಳ ಹಂದಿ ಒಳಗ. ಯಾರಿಗೆ? ಭಾರತೀಯರಿಗೆ. ಮಾರುತನ ನಿಜಪತ್ನಿ ಅಂದ್ಕೂಳೆ ಹಿಡಿಂಬನು ಬರ್ತಾಳೆ ಕೇಳಬಾರ್ದು. ಮತ್ತೆ ಈ ನಿಮಿತ್ತ ಮಾತ್ರ ಆಗಿರ್ತಕ್ಕಂಥದ್ದು. ಕಾಳಿರಾಜನ ಮಗಳು ಯಾರು? ಕಾಳಿ. ಅದಕ್ಕೆ ಅಕ್ಕಿ ಲಗ್ನ ಮಾಡ್ಕೊಂಡಿರ್ತಕ್ಕಂಥವ್ರು. ಎರಡನೇದು ದ್ರೌಪದಿ. ಈಕೆ ಯಾರು ನಿಮಗೂ ಗೊತ್ತ? ಹೇಳೋ ಪ್ರಶ್ನೆ ಇಲ್ಲ. ದ್ರೌಪದಿ. ಕಾಶಿಜಾ, ಕಾಶಿರಾಜನ ಮಗಳು. ಈಕೆ ಯಾರ ಅವತಾರಗಳಿವೆಲ್ಲ? ಭಾರತೀ ದೇವಿಯರ ಅವತಾರಗಳು. ಲಕ್ಷ್ಮೀ ಅದು ಮರೆಯಂಗಿಲ್ಲ ಅಂತ ಇದ್ದಾರೆ. ಆಮೇಲೆ ಶಿವಕನ್ಯ ಹನುಮಂತ ಅವತಾರ ನೋಡ್ರಿ. ಭಾರತ ನೋಡ್ರಿ, ಅರ್ಥ ಮಾಡ್ಕೊಡ್ರಿ. ಇವು ಭಾರತೀ ದೇವಿ ವಾಯುದೇವರ ನೀತ ಪತ್ನಿ. ಮತ್ತಕಿ ಹನುಮಂತ ಒಳಗೆ ಏನಿದ್ಲಕ್ಕಿ? ಭೀಮಸೇಂದ್ರದಾಗ ದ್ರೌಪದಿ ಇದ್ಲು. ಆಕೆ ಅವತಾರ ಆತು, ಮುಗಿಸೋತು. ಮಧ್ವಾಚಾರ ಆದಾಗ 2 ಅವತಾರದ ಗಂಡನ ಬಿಟ್ಟು ಇದ್ದಾಳಕ್ಕಿ. ಅನಿಸುದಿಲ್ಲ? ಇವೆಲ್ಲ ಸಂಶಯ ಇವೆಲ್ಲ ಈಗೆಲ್ಲ ಮಹಾತಾತ್ಪರ್ಯ ಉತ್ತರ ಪ್ರದರ್ಶಿಸ್ಕೊಂಡು. ಅದಕ್ಕೆ ಆಚಾರ ನಿರ್ಣಯ ಅಂತ ಹೇಳಿ ಮಹಾಭಾರತ ಹಿಂಗೆ ಕನ್ಫ್ಯೂಷನ್ ಭಾಳ ಆಗ್ತಿರ್ತದೆ. ಇಷ್ಟೆಷ್ಟು ಸಮಸ್ಯೆ ಕಡೆಗೆ ಹೋಗಿ ಬಿಡೋ ಬಾರಿ ಯಾಕೆ ತಲೆ ಕಳಿಸುತ್ತಿ ಇದ್ದು ಕೈ ಮುಗಿ ಸಾಕಿಸಿ ಕಡೆಗೆ. ಅದಕ್ಕೆ ಅಲ್ಲಿ ಯಾವ್ದು ಅದು ಹೇಳ್ತಾ ನೋಡಿ ಹೆಂಗೆ ಕಲ್ಪನಾ ಕೊಡ್ತಿದ್ದೆವು. ಆಕಿ ಹನುಮಂತ ಅವತಾರದಾಗ ಶಿವ ಅಂತಕ್ಕಂಥ ಬ್ರಾಹ್ಮಣಗಳಿಗೆ ಶಿವಕನ್ಯಾ ಅವತಾರ ಮಾಡಿದ್ದ. ಹನುಮಂತರ ಅವತಾರ ಆಗಿ ಹೋಗಿತ್ತು. ಯಾವುದೋ ಬ್ರಾಹ್ಮಣ ಮಹಿಳೆ, ಅವನ ಹೆಸರು ಶಿವ ಅಂತಕ್ಕಂಥ ಬ್ರಾಹ್ಮಣ. ಶಿವಕನ್ಯಾಗಿ ಹುಟ್ಟಿ ಸಣ್ಣಕ್ಕಿದ್ದ ಸತ್ತು ಹೋಗ್ಬಿಟ್ಲಕ್ಕೆ. ಅಷ್ಟೇ ಇತ್ತು ಮಹತ್ವ. ಅವ್ರು ಹನುಮಂತರು ಮಹಾವೈರಾಗ್ಯ ಶಿಖಾಮಗಳು, ಬ್ರಹ್ಮಚಾರಿಗಳು. ಅವಾಗ ಅಲ್ಲಿ ಹೋಗಿ ಮುಟ್ಟುದು ಪಟ್ಟುದು ಚಾಸ್ತಿ ಮಾಡೋದು ಮಾಡ್ತಿದ್ದಿಲ್ಲ ಅವರು. ಆ ವೈರಾಗ್ಯ ಶಿಖಾಮ ಕೇಳಿ ನೀವು. ಇಂದ್ರಸೇನ ನಳ ಮಹಾರಾಜನ ಮಗಳಾಗಿ ದಮಯಂತಿಯೊಳಗೆ ಇಂದ್ರಸೇನ ಅವತಾರ ಮಾಡಿದ್ರು. ಭಾರತಿ ಎರಡನೇ ಅವತಾರ. ಮತ್ತೊಂದು ಕಾಲಮಾನಿ, ಬಹಳ ಚಂದನ ಮಾತು ನೋಡ್ರಿ. ಕಾಲ ನಿಯಾಮಕ ಅಂತೀವಿ ನಾವು. ಕಾಲ ಮಿನಿಸು, ಟೈಮು, ತಾಸು, ದಿವಸ, ವರ್ಷ, ಕಾಲ. ಹೌದಿಲ್ಲ? ಕಾಲ ನಿಯಾಮಕರು ಯಾರು? ಸಾಕ್ಷಾತ್ ವಾಯುದೇವರು. ಅವ್ರ ಹೆಂಡತಿ ಆಗಿದ್ದಕ್ಕೆ ಆಕೆ ಕಾಲಮಾನಿ ಅಂತ ಕಾಲಕೈಮೆ ಆಗ್ತಕ್ಕಂಥ ಮಹಾನುಭಾವ. ಚಂದ್ರ ನೋಡ್ರಿ, ವಾಯುದೇವರ ತೃತೀಯ ಅವತಾರ ಯಾವ್ದು ಹೇಳ್ರಿ? ಮಧ್ವಾಚಾರ್ಯರು. ಹೌದಾ? ಮಧ್ವಾಚಾರ್ಯದಾಗ ಮಧ್ಯೆ ಬಿಟ್ರೆ ಅವತಾರ ಮಾಡಿದ್ರು. ಆವಾಗ ಕಾರಡಿ ಅಂತ ಒಂದು ಗ್ರಾಮ ಕೇರಳದಾಗ, ಅಲ್ಲಿ ಶಂಕರ ಅಂತಕ್ಕಂಥ ಬ್ರಾಹ್ಮಣ, ಅಲ್ಲಿ ಚಂದ್ರ ಆಗಿ ಅವತಾರ ಮಾಡ್ಯಾಳಕ್ಕೆ. ಅಲ್ಲಿ ಲಗುನ ಸತ್ತು ಹೋಗ್ಬಿಟ್ಟೆ. ಆಕೆ ಬಾಲ್ಯಾವಸ್ಥೆ ಸತ್ತು ಹೋಗ್ಬಿಟ್ಟು. ಹೀಗಾಗಿ ಭೀಮಸೇನಿದ್ದಾಗ ಅಷ್ಟ ಭಾರತಿ
ಅಲ್ಲಿ ದ್ರೌಪದಿ ಆಗಿತ್ತು ಹೌದಾ? ಇಲ್ಲಿ ಏನಾದ್ರು ಆಕೆ ಇಲ್ಲಿ ಅವತಾರ ಆಗ್ಯದ ಕೇಳ್ಬೋದು ನೀವು. ಹೆಂತಿಲ್ಲರಿ ಹೆಂಗೆ ಮಾಡ್ಬೇಕು ತಿಳ್ಕೊಂಡು ಆ ಅವತಾರ ವೈಶಿಷ್ಟ್ಯ ಹೆಂಗಿತ್ತು? ಹನುಮ ಭೀಮ ಮಧ್ವ, ಒಂದು ವೈರಾಗ್ಯ, ಒಂದು ಬಲ, ಒಂದು ಜ್ಞಾನ. ಬಲ ಇದ್ದಲ್ಲಿ ಇದ್ಲಕ್ಕಿ, ವೈರಾಗ್ಯ ಅಂದ್ರೆ ಬೇಡ ಅಂತ ಹೋಗ್ಬಿಟ್ಟಾಯ್ತು ಅಂತ ಹೇಳ್ತಾ ಇದ್ದಾರೆ. ದ್ಯೂಸಭಾನಾಮ, ಸ್ವರ್ಗಲೋಕದಲ್ಲಿರ್ತಕ್ಕಂಥ ಇಂದ್ರಿಯ ಸಭಾ, ಆ ಸಭಾ ಅಭಿಮಾನಿ ಆಗಿದ್ದರಿಂದ ದ್ಯೂಸುಭಾನಾಮ ಅಂತ ಮತ್ತೊಂದು ಹೆಸರಕ್ಕೆ ಹೇಳ್ತಾ ಇದ್ದಾರೆ. ಭಾರತಿ, ವಾಯುದೇವರಿಗೆ ಭರತ ಅಂತೇಳಿ, ಅವ್ರ ಹೆಂಡತಿ ಭಾರತಿ ಅಂತ ಹೇಳ್ತಾ ಇದ್ದಾರೆ. ಗಾಳಿ ಅಂತ ಹೇಳ್ತಾರೆ. ಗಾಳಿ ಬ್ರಹ್ಮರ ಯುವತಿಯರು, ಅಲ್ಲಿ ಕಲ್ಪನಾ ಕೊಡ್ತಾರೆ. ಹೆಂಗ 7 51 ನೀವ್ ಅರ್ಥ ಮಾಡ್ರಿ. 7 ಆಮೇಲೆ 51 ಒಟ್ಟು ಕೂಡಿ ಎಷ್ಟಾಯ್ತು? 100 ಗುಣದಿಂದ ಅಧಮರು. ಯಾರಿಗಿಂತ? ತಮ್ಮ ಪತಿಯರಿಗಿಂತ. ಅರ್ಥಾತ್ ಇಲ್ಲಿಗೆ ಅಲ್ಲಕ್ಕ 7 51 ಗುಣದಿಂದ ಅಧಮರು ತಮ್ಮ ಪತಿದೇವರಿಗೆ. ಯಾರು? ಭಾರತೀ ದೇವಿಯರು ತಮ್ಮ ಗಂಡಗತ್ತ ತಮ್ಮ ಯಜಮಾನರಿಗೆ 100 ಗುಣ ಕಡಿಮೆ ಆಯ್ಕೆ ಅಂತ ಅರ್ಥ. ಯಾರು? ಭಾರತೀಯ ಇರ್ತಕ್ಕಂಥ ಇಷ್ಟ ಹೇಳ್ತಾರೆ. ಅದಂತ ಮುಂದುವರೆದು ಇಲ್ಲಿ ಇನ್ಯಾರು ಬರ್ತಾರೆ? ನೆಕ್ಸ್ಟ್ ಯಾರು ಬರ್ತಾರ? ಯಾರು ತಂದಾಗ ಹೇಳ್ರಿ, ಮುಂದೆ ಗೊತ್ತಾಗ್ತದೆ ನಿಮಗೆ. ಭಾರತೀಯ ಸರಸ್ವತಿ ಭಾರತೀಯ ಹೌದು 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 ಕರೆಕ್ಟ್ ಅದ್ರಿ. 3 ಪಾಸು. ಶೇಷ ರುದ್ರ ಹೌದಿಲ್ಲ ಹೇಳ್ತಾರೆ. ಅಲ್ಲಿ ಹೇಳ್ತಾ ಇದ್ದಾರೆ ಈ ಪದ್ಯದಿಂದ. ರುದ್ರದೇವರ ಬಹಳ ಚಂದ ತಿಳ್ಕೊಳ್ಳಿಕ್ಕೆ ಮತ್ತು ಬಹಳ ಅಭ್ಯಾಸ ಮಾಡಿಗೂ ಬಹಳ ಚಂದ ಇದೆ. ರುದ್ರದೇವರ ಅವತಾರ ಏನು, ಅವ್ರ ಮಹಿಮಾ ಏನು, ಶ್ರೇಷ್ಠರ ಮಹಿಮಾ ಏನು ಇಲ್ಲಿ ಹೇಳ್ತಾರೆ. ಹರಿ ಸಮೀರಾವೇಶ ನರ ಒಂದರ್ಥ. ಸಂಕರ್ಷಣ ಆವೇಶಯುತ ಲಕ್ಷ್ಮಣ. ಪರಮ ಪುರುಷನ ಶುಕ್ಲ ಕೇಶಾವೇಶ ಬಲರಾಮ. ಹರ ಸದಾಶಿವ ತಪ ಅಹಂಕೃತು ಮೃತಯುಕ್ತ ಶುಕೋರ್ಧ್ವಪಟ ತತ್ಪುರುಷ ಜೈಗೀಶ ಔರ್ವ ಹಿಂಗ್ ಬಿಡಿಸ್ಬೇಕು ಅದನ್ನ. ಜೈಗೀಶ ಔರ್ವ ಬಿಡಿಸ್ಬೇಕು ಅದನ್ನ. ದ್ರೌಣಿ ವ್ಯಾಧ ದುರ್ವಾಸ. ಯಾರ ಅವತಾರ ಇವೆಲ್ಲ? ರುದ್ರ ಅವತಾರ ಆಗಿರ್ತಕ್ಕಂಥ ದುರ್ವಾಸನ ಹೌದು ಅವತಾರ ಹೌದಿಲ್ಲ ಹೌದು ಹೇಳ್ತಾನೆ ಹೇಳ್ತಾ ನೋಡ್ರಿ. ಹರಿ ಮೊದಲೇಕ ನರಸಿಂಹದೇವರು ಸಮೀರಾವೇಶ, ಅವರಲ್ಲೇ ಜೀವೋತ್ವ ಅಂತಕ್ಕಂಥ ವಾಯುದೇವರು. ಅಂದ್ರೆ ಇವರು ಹರಿ ಸಮೀರ ಆಗಿರ್ತಕ್ಕಂಥ ನರರು ಅಂತ ಅರ್ಥ. ಇವರಲ್ಲಿ ಹರಿ ಆವೇಶನೂ ಅದ, ಸಮೀರ ಅಂದ್ರೆ ವಾಯುದೇವರು. ಹರಿ ಆವೇಶ ವಾಯುದೇವರ ಆವೇಶ ಯಾರಲ್ಲಿ ಉಂಟು? ರುದ್ರದೇವರಲ್ಲಿ ಹೇಳ್ತಾ ಇದ್ದಾರೆ. ಹರಿ ಆವೇಶ ಸಮ ಉಭಯ ಆವೇಶತಕ್ಕಂಥ ಶೇಷ ದೇವರು ವಿಶೇಷ ಹೇಳ್ತಾರೆ. ಶೇಷ ದೇವರಲ್ಲಿ 2 ಅವತಾರಗಳು. ಅವತಾರ ವಿಶೇಷ ನರ ಅಂತಕ್ಕಂಥ ಅವತಾರ ಮಾಡಿದೆವು ಶೇಷ ದೇವರು. ನರ ನಾರಾಯಣರು ಕೇಳಿ ನೀವು ಅಲ್ಲಿ ಹೇಳ್ತಾ ಇದ್ದಾರೆ. ಸಂಕರ್ಷಣ ಆವೇಶಯುತ ಶೇಷ ದೇವರಲ್ಲಿ ಯಾವ ಪರಮಾತ್ಮಂದು? ಸಂಘಟನೆ ಪರಮಾತ್ಮ ಆವೇಶ. ಅದಕ್ಕೆ ನಾವಂತ ಶೇಷಾಂತರ್ಗತ ಸಂಘಟನೆ ಪರಮಾತ್ಮ ಪಾಠ ಮಾಡ್ತಕ್ಕಂಥದ್ದು. ಮುಂದೆ ದಶರಥ ಸೂನು ರಾಮಂತಮ ಲಕ್ಷ್ಮಣ. ದಶರಥ ಸೂನು ಆಗಿರ್ತಕ್ಕ ದಶರಥನ ಮಗ ಲಕ್ಷ್ಮಣ ಆಗಿರ್ತಕ್ಕಂಥವ ರಾಮಂತಮ ಲಕ್ಷ್ಮಣ. ಅವನಲ್ಲಿ ಕೂಡ ಯಾರ ಆವೇಶ? ಶೇಷ ದೇವರ ಆವೇಶ. ಪರಮ ಪುರುಷ ಪುರುಷತ್ವ ಪರಮಾತ್ಮ ಕೃಷ್ಣ ಪರಮಾತ್ಮನಾಗಿರ್ತಕ್ಕಂಥ ಯಾವ ಬಲರಾಮ, ಅವನಲ್ಲಿ ಶುಕ್ಲಕೇಶ ಅವತಾರ. ಅಲ್ಲಿ ಕೂಡ ಅವತಾರ ಯಾರ್ದು? ರುದ್ರದೇವರು. ಇಷ್ಟವರ ಆವೇಶಗಳು ಸೃಷ್ಟಿಯಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ನೋಡ್ರಿ ಹೇಳಿದ್ರೆ ನಿಮಗೆ ಶೇಷ ದೇವರು ರುದ್ರದೇವರು ಹೇಳಿದ್ರು. ಗರುಡನ್ ಬಿಟ್ಟಂಗೆ ಆತಲ್ಲ ಪ್ರಶ್ನೆ ಬರ್ತದ. ಗರುಡ ದೇವರಿಗೆ ನೋಡ್ರಿ ದೇವತೆ ಇರ್ತಕ್ಕಂಥ ಉತ್ಪತ್ತಿ ಭೂಮಿಯೊಳಗೆ ಅವತಾರ ಇಲ್ಲ ಗರುಡ ದೇವರಿಗೆ. ಮೂಲ ರೂಪ ಹೆಂಗದ ಹಂಗ ಗರುಡ ದೇವರು ಅವತಾರ ಮಾಡಿ ದೃಷ್ಟಿಕೋನಿಗೆ ಮೋಕ್ಷಕ್ಕೆ ಹೋಗ್ಬಿಡ್ತಾರ. ಇಲ್ಲಿ ಹೆಂಗೆ ಶೇಷ ದೇವರು ಅವತಾರ ಮಾಡಿದ್ರು, ರುದ್ರದೇವ ಅವತಾರ ಮಾಡಿದ್ರು, ಅವತಾರ ಯಾವ ಕೂಡ ಅವರಿಗೆ ಇಲ್ಲ. ಆದ್ರಿಂದ ಅವ್ರ ಪ್ರಸಕ್ತಿ ಬರುವುದಿಲ್ಲ ಅಂತ ಅರ್ಥ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ರುದ್ರದೇವ ಅವತಾರ ಹೇಳಿ ಮಾಡ್ತಕ್ಕಂಥವ್ರು ರುದ್ರ ಗಾಯತ್ರಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೊಂದು ಹೆಸರು ಹೇಳ್ತಾರೆ. ತಪ ಅಹಂಕೃತು ಅಂತಕ್ಕಂಥ ಹೆಸರು. ಅಹಂ ಶಬ್ದವಾಯ್ತಾಗಿರ್ತಕ್ಕಂಥ ಮಹಾನುಭಾವರು. ಅಂಶ ಆವೇಶ 2 ಹೇಳ್ತಾ ಹೋಗ್ತಾ ಇದ್ದಾರೆ. ಹಂಗೆ ನೀವು ಗಾಯತ್ರಿ ಮಂತ್ರ ಅಂತೇವಲ್ಲ, ಆ ರೀತಿ ಮತ್ತೊಂದು ಮಂತ್ರದ ಯಾವ್ಯಾವ ಅವತಾರ ಅದು ಗೊತ್ತೆ ನಿಮಗೆ. ಶೇಷ ಸದಾಶಿವ ಊರ್ಧ್ವ ತಪ ಅಹಂಕಾರ ನರ ಅಪಟ ಲಕ್ಷ್ಮಣ ಬಲರಾಮ ಶುಕ ಸದ್ಯೋಜಾತ ವಾಮದೇವ ಅಘೋರ ಪುರುಷ ದುರ್ವಾಸ ಅಶ್ವತ್ಥಾಮ ಔರ್ವ ಜೈಗಿಷ್ಯವ್ಯ. ಇಷ್ಟು ಅವತಾರಗಳು. ಜೈಗಿಷ್ಯ ಅವತಾರದಾಗಿದ್ದಾಗನ ಅವರು ಜಾಂಬವತಿ ಉಪದೇಶ ಮಾಡ್ತಾರೆ ಅಂತ ಹೇಳ್ತಾರೆ. ಅಷ್ಟು ದವಿಸಿಟ್ಟಿರ್ತಕ್ಕಂಥದ್ದು. ಇವರು ಇಷ್ಟು ಮಹಿಮಾ ಅವನ್ನ ಹಿಂಗೆ ಉಪಾಸನೆ ಮಾಡಿ ತಿಳ್ಕೊಂಡು ಅಂತಕ್ಕಂಥ ಮಾತು ನಾವಂತೀವಿ ನೋಡ್ರಿ. ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಅದು ತಪಾಸೆ ಅವ್ರಿಗೆ. ಇದಕ್ಕೆ ಏನಂತ ಗೊತ್ತು ನಿಮಗೆ? ರುದ್ರ ಗಾಯತ್ರಿ ಅಂತ ಹೆಸರು ಇದಕ್ಕೆ. ನಾವು ಭೋರ್ಭೋಸ್ವ ಇದು ವಿಷ್ಣು ಗಾಯತ್ರಿ. ರುದ್ರ ಗಾಯತ್ರಿ ಮಂತ್ರ ಅದು ಹೇಳ್ತಾ ಇದ್ದಾರೆ. ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ
ತನ್ನೋ ರುದ್ರ ಪ್ರಚೋದಯ ಅಲ್ಲಿಕಂತ ಇನ್ನು ಹೇಳಲಿಕ್ಕೆ ಬೇಕು ನಂತರ ರೀತಿ ಹಾಕೊಂಬಂದೆ ಈ ಪ್ರಸಂಗ ಬರಬೇಕು ಅಂತ ಹೇಳ್ತಾ ಈ ವೈಶಿಷ್ಟ್ಯ ಹೇಳ್ತಾ ಇದ್ದಾರೆ. ಇಂಥ ಮಹಾನುಭಾವರು ಮುಂದುವರೆದು ಮುಂದಿನ ಪದ್ಯೊಳಗೆ ಈಗ ಶೇಷದೇವರು ಮುಗಿದ್ರಿ, ಹೌದಾ? ಗರುಡ ಶೇಷರುದ್ರ ಇರ್ತಕ್ಕಂಥದ್ದು. ಇನ್ನು ಮುಂದೆ ಬರ್ತಕ್ಕಂಥದ್ದು ಯಾರು ಗೊತ್ತಾ? ಅವತಾರ. ಅದು ತಾರತಮ್ಯ ಹೇಳ್ರಿ ನೋಡಂತ ನೆನಪಿದ್ದಾರೆ ನಿಮಗೆ? ಅಲ್ಲಿ ಹಿಂದೆ ಹೇಳಿ ಬಂದು ಅದ್ಭುತಪ್ಪ, ಭಾರಿ ಚಂದ ಹೇಳಿ ಕರೆ ತಿಳ್ಕೊಂಡವ್ರು, ಹೌದಾ? ಕರೆ. ಈಗ ನೆಕ್ಸ್ಟ್ ಬರ್ದವ್ರ ಕೃಷ್ಣ ಶರಣಮಹೇಶ್ವರ, ಗರುಡ ಶೇಷರು ಅಂತ ಬರ್ತಕ್ಕಂಥ ಕೃಷ್ಣನ ಶರಣಮಹೇಶ್ವರು ತಾರತಮ್ಯ ಬರ್ತಕ್ಕಂಥ ಅವ್ರು ಹೇಳ್ತಾ ಇದ್ರು. ಅಲ್ಲಿ ಬಂದಿರ್ತಕ್ಕಂಥ ಅವತಾರಗಳನ್ನ ಅವ್ರು ಹೇಳ್ಕೊತಾರೆ ನೋಡೋಣ. ಅಲ್ಲಿ ಬರ್ಕೊಂಬಿಡು ಕೃಷ್ಣ, ಇಲ್ಲಿ ಇವ್ರ ಅವತಾರ ಬರ್ಕೊಂಡ್ಬಿಟ್ಟು ಗೊತ್ತಾಗ್ಬಿಡ್ತೀನಿ. ಗರುಡ ಶೇಷ ಶಶಂಕದಳ ಶೇಖರರು ತಮ್ಮಳು ಸಮರು, ಹೌದಾ? ಅರ್ಥ ಆಗುತ್ತೆ ನಮಗೆ. ಭಾರತಿ ಸರಸಿಜಾಸನ ಪತ್ನಿಗೆ ಅಧಮರು 100 ಗುಣದಿಂದ. ಹರಿಮಡದಿ ಜಾಂಬೋತಿಯೋಳು ಶ್ರೀ ತರುಣಿಯ ಆವೇಶವೇದೆಂದು ಎಂದಿಗೂ ಕೊರತೆ ಎನಿಪರು. ಗರುಡ ಶೇಷರಿಗೆ ಅಲ್ಲಿ ಹೆಂಗ್ ಬಿಡ್ತು ಗೊತ್ತಾ? ಗರುಡ ಶೇಷರಿಗೆ ಇವರು 5 ಗುಣ. ಹಿಂಗ್ ಬಿಡಿಸ್ತಾ ಪರ ಕರೆಕ್ಟ್ ಆಗ್ತದೆ ತಿಳ್ಕೊಡ. ಗರುಡ ಶೇಷ ಶಶಾಂಕದ 3 ಮಂದಿ ಗರುಡ ಶಿಲ್ಪಾಗಿರ್ತಕ್ಕಂಥ ಮಹಾನುಭಾವ ಅವ್ರು ಹೇಳ್ತಾ ಇದ್ದಾರೆ. ತಮ್ಮಳು ಸಮರು, ಒಂದೇ ಕಕ್ಷ, ಗರುಡ ಶಿಲ್ಪಾಗಿರ್ತ ಒಂದೇ ಕಟ್ಟತಕ್ಕಂಥ. ಇನ್ನ ಭಾರತಿ ದೇವಿ ಸರಸಿಜಾಸನ ಪತ್ನಿ ಸರಸ್ವತಿ, ಹೌದು. ಹಿಂಗ ಅಧಮರು 100 ಗುಣದಿಂದ. ಯಾರಿಗೆ? ತಂಪತಿಗಿಂತ. ಹರಿಮಡದಿ ಯಾರಕ್ಕೆ? ಜಾಂಬುವತಿ. ಶ್ರೀ ತರುಣಿ ಆವೇಶವೇದೆಂದು ಲಕ್ಷಿಟ್ಕೊಳ್ರಿ. ಜಾಂಬುವತಿಯಲ್ಲಿ ಶ್ರೀ ತರುಣಿಯ ಆವೇಶ, ಶ್ರೀ ತರುಣಿ ಲಕ್ಷ್ಮೀದೇವಿ ಅಂತ ಅರ್ಥ. ಕೃಷ್ಣ ಹೆಂಡ ಜಾಂಬುವತಿ, ನೀಲಾ, ಕಾಳಿಂದಿ, ಭದ್ರವಿದ್ದಲ್ಲಿ ಲಕ್ಷ್ಮೀದೇವಿ ಅಂಶ. ಅಲ್ಲಿಯೂ ತಾರತಮ್ಯ ಮತ್ತೆ ಒಟ್ಲು ಒಂದನ ಮನೆ ಅಲ್ಲ, ಎಲ್ಲಾರು ಒಂದು ಸಿರಿ ಕೊಡಿಸ್ತಿರ್ತಾರೆ. ಹಂಗಿದ್ರೆ ಒಟ್ಟು ಸ್ವಾಮಿ ಊಟಕ್ಕೆ ಹಾಕಿರ್ತಿದ್ರು ಅವರು. ಅಲ್ಲಿಯೂ ಕೂಡ ತಾರತಮ್ಯ. ಜಾಂಬುವತಿಲಿ ವಿಶೇಷ ಆವೇಶ ಇಲ್ಲ, ಲಕ್ಷ್ಮಿ ಇರ್ತಕ್ಕಂಥವ್ರು ಅದನ್ನ ಹೇಳ್ತಾರೆ. ಜಾಂಬುವತಿಯಳು ಶ್ರೀ ತರುಣಿಯ ಆವೇಶವೇ ಅದು ಎಂದಿಗೂ. ಕೊರತೆ ಎನಿಪರು ಯಾರು? ಗರುಡ ಶೇಷರಿಗೆ ಇವರು 5 ಗುಣ. ಈ ಪರಮಾತ್ಮ ಹೆಂಡದಿದ್ದಾರಲ್ಲ ಅಷ್ಟು ಮಂದಿ ಗರುಡ ಶೇಷರಿಗಿಂತ 5 ಗುಣದಿಂದ ಕಡಿಮೆ ಆಗಿರ್ತಕ್ಕಂಥ ಮಹಾನವರು ಇವ್ರು ಹೇಳ್ತಾ ಇದ್ದಾರೆ. ಯಾರ್ಯಾರು ಅನ್ನೋದನ್ನ ಹೇಳ್ಕೊತ ಹೋಗ್ತಾ ಇದ್ದಾರೆ. ಇವರು ಆ ಪರಮಾತ್ಮನ ಅಷ್ಟ ಮಡಿದೇರಿ ಯಾರು? ಗರುಡನ ಕಾಲ ಪರಮಾತ್ಮ ಆಗಿರ್ತಕ್ಕಂಥವ, ಶೇಷದೇವರಾಗಿರ್ತಕ್ಕಂಥ ಬುದ್ಧಾಮಿ ಆಗಿರ್ತಕ್ಕಂಥ ಶೇಷದೇವರು ಅದನ್ನ ಹೇಳಿದರು. ಶಶಾಂಕದಳ ಶೇಖರ ಅಂತ ಯಾರು ಗೊತ್ತಾಗ್ತಿಲ್ಲ? ರುದ್ರದೇವರು. ಶಶಾಂಕದಳ ಶೇಖರ ತಲೆ ಹೋಗಿರ್ತಕ್ಕಂಥ. ಶಶ ಅಂದ್ರೆ ಮಲದ ಗುರುತದೆ ಚಂದ್ರನಲ್ಲಿ, ಅದಕ್ಕೆ ಶಶಾಂಕದಳ ಶೇಖರ ಅಂತಕ್ಕಂಥದ್ದು. ಭಾರತಿ ಸರಸಿಜಾಸನ ಪತ್ನಿ ಹೇಳುವಂತೆ. ಹರಿಮಡದಿ ಆಗಿರ್ತಕ್ಕಂಥಕ್ಕೆ, ಕೃಷ್ಣಾವತಾರ ಇರ್ತಕ್ಕಂಥ ಜಾಂಬುವತಿ ಆಗಿರ್ತಕ್ಕಂಥಕ್ಕೆ ಇಷ್ಟು ಹೇಳ್ತಾ ಇದ್ದಾರೆ. ಇಷ್ಟು ಅವ್ರು ಹೇಳಿ ಅವ್ರ ತಾರತಮ್ಯ ಹೇಳಿ ಅಂತಾರ ಮುಂದುವರೆದು. ಕೃಷ್ಣನ ಷಣ್ಮಹಿಷಿಯರ ಇನ್ನು ಮುಂದೆ ಅಲ್ಲೇ ಜಾಂಬೂತಿ ಒಂದೇ ಹೇಳ್ಬಿಟ್ರು. ಯಾಕೆ? ಆಕಿ ಆವೇಶ ಬಲದಿಂದ ಲಕ್ಷ್ಮೀದೇವಿ ವಿಶೇಷ ನಿಧಾನ ಅಂತ ಹೇಳ್ಕೊತ ಹೋಗಿ ಉಳಿದವನ್ನ ಹೇಳ್ಬೇಕು. ಮತ್ತೆ ಅವ್ರಿಗೆ ಮತ್ತು ಈ ಬಂದ್ರು ನೋಡಿ ವಾರುಣಿ, ಸೌಪರ್ಣಿ, ಪಾರ್ವತಿ ಇಲ್ಲಿ ಬಂದಿರ್ಬೇಕು. ಅಷ್ಟಿನ ತಾರತಮ್ಯ ಹೇಳ್ಕೊತ ಹೋಗ್ತಾ ಇದ್ದಾರೆ. ಎಲ್ಲಿ ತಪ್ಪುದ್ರ ಕ್ರಮ ಇದು ಹರಿಕಥಾಮೃತದ ವಿಷಯ ಹೇಳ್ತಾ ಇದ್ದಾರೆ. ಮುಂದುವರೆ ಶ್ರೀಕೃಷ್ಣನ ಷಣ್ಮಹಿಷಿಯರ ಹಾಗೂ ವಾರುಣಿ, ಸೌಪರ್ಣಿ, ಪಾರ್ವತಿ ಇವರ ವಿಚಾರ ಹೇಳ್ಕೊತ ಹೋಗ್ತಾರೆ. ನೀಲ, ಭದ್ರ ಇವ್ರ್ಯಾ ನಿಮ್ಗೆ ಗೊತ್ತಲ್ಲ. ಇವರೆಲ್ಲ ಕೃಷ್ಣ ಮಡದಿಯರು. ನೀಲ, ಭದ್ರ, ಮಿತ್ರವಿಂದ, ಮೇಲೆನಿಪ ಕಾಳಿಂದಿ, ಲಕ್ಷಣ, ಬಾಲಿಯರಿಗಿಂತ ಅಧಮರು ಯಾರು? ವಾರುಣಿ, ಸೌಪರ್ಣಿ, ಗಿರಿಜಾ. ಅರ್ಥ ಆಗ್ತಲ್ಲ? ಸರಳ ನೋಡಿ. ಶ್ರೀ ಲಕುಮಿಯುತ ರೇವತಿ, ಸಿರಿ ಮೂಲ ರೂಪದಿ, ಪೇಯಲೆನಿಪಳು, ಶೈಲಜಾದ್ಯರು, ದಶಗುಣ ಅಧಮ ತಮ್ಮ ಪತಿಗಳಿಗೆ ಅಧಮರು. ದಶಗುಣ ಅಧಮ 10 ಗುಣದಿಂದ ಯಾರ್ಯಾರು ಹೇಳ್ಕೊತ ಹೋಗ್ತೀನಿ. ಒಂದ ಹೇಳ್ಕೊಂಡು ಅದೇ ಹೇಳ್ತಾ ಇದ್ದಾರೆ. ನೀಲಾದಿ, ಹೌದಾ? ಭದ್ರ ಇವರು ಯಾರು? ಕೃಷ್ಣ ಷಣ್ಮಹಿಷಿ ಅಟ್ಬಿಡ್ತಕ್ಕಂಥವ್ರು. ಭದ್ರ. ಮಿತ್ರವಿಂದ ಈಕೆ ಮತ್ತೊಬ್ಬಿ. ಮೇಲಿನೆಪ ಇದಕ್ಕಿಂತ ಒಂಚೂರು ಮ್ಯಾಲಿ ಇವ್ರಿಗಿದ್ದಾರೆ, ಹೌದಾ? ಯಾಕ ಯಾರಕಿ ಕಾಳಿಂದಿ. ಮತ್ತೆ ಇವ್ರಿಗಿಂತ ಮೇಲಿನೆಪ ಅನ್ನೋದು ಜಾಂಬೂತಿ ತಗೋಬೇಕಂತ ಮತ್ತೆ, ಹೌದಾ? ಈಗ ಯಾರಕ್ಕೆ ನೀಲ ಮತ್ತು ಭದ್ರಕ್ಕಿಂತ ಜಾಸ್ತಿ ಇರ್ತಕ್ಕಂಥಕ್ಕಿ. ಅದ್ರ ನಂತರ ಕಾಳಿಂದಿ, ಮತ್ತೊಬ್ಬ ಕಾಳಿಂದಿ ದೇವಿ. ಲಕ್ಷಣ ಲೆಕ್ಕ ಎಷ್ಟು ಬಂದ್ರೆ ನೀಲ, ಭದ್ರ, ಮಿತ್ರವಿಂದ, ಜಾಂಬುವತಿ, ಕಾಳಿಂದಿ, ಲಕ್ಷಣ 6 ಮಂದಿ ಆದ್ರು. 6 ಮಹಿಷಿಯರ ಲಕ್ಷಣ. ಈ 6 ಮಂದಿ ಕೃಷ್ಣನ ಷಣ್ಮಹಿಷಿಯರು. ನಾನು ಕೊಟ್ಟ ಬಿಡ್ತಾರೆ ಒಟ್ಟು ಎಲ್ಲಿ
ಈ ಪದ್ಯ ಗಟ್ಟಿ ಮಾಡಿಬಿಟ್ರೆ ನೆನಪು ಬೀಳ್ತಾವ ಅಂತ ಅವ್ರು ಹೇಳ್ತಾ ಇದ್ದಾರೆ ನೋಡಿ. ಇವ್ರು ಯಾರು ಎಲ್ಲಿಂದ ಬಂದರು ಇವರೆಲ್ಲ? ಯಾವ ಊರಾಗಿದ್ರು ಇವರು? ಎಷ್ಟು ವರ್ಷಣೆ ಕೊಟ್ಟಾರೆ ಇವರು? ಅಲ್ಲ ಯಾ ನಮೂನೆಯ ಪ್ರತಿ ಸೇವಾ ಮಾಡೋಕ್ಕೆ ಇವರು ಹೇಳ್ತಾನೆ ನಿಮ್ಮ ಬಂದಿದೆ. ಆ ಮಜಾ ವಿಷಯ ಭಾಳ ಚಂದ. ಎಷ್ಟು ತಾತ್ಪರ್ಯದ ವಿಷಯನ ಇಷ್ಟು ತಿಳ್ಕೊಂಡು ಅದು ಹೇಳ್ತಾ ಇದ್ದಾನೆ. ಇವರಿಗಿಂತ ಬಾಲಿಯರಿಗಿಂತ ಅಧಮ 5 ವಿಜಾತಿ ಒಂದು ಯಾರು? ವಾರುಣಿ ಶ್ರೇಷ್ಠರ ಪತ್ನಿ ಆಗಿರ್ತಕ್ಕಂಥ, ಸೌಪರ್ಣಿ ಗರುಡರ ಪತ್ನಿ ಆಗಿರ್ತಕ್ಕಂಥಕ್ಕೆ, ಗಿರಿಜಾ ಪಾರ್ವತಿ ದೇವಿ, ಶ್ರೀ ಲಕ್ಷ್ಮಿಯುತ ಲಕ್ಷ್ಮೀ ದೇವಿಯ ಆವೇಶದಿಂದ ರೇವತಿ ಬಲರಾಮ ಪತ್ನಿ ಆಗಿರ್ತಕ್ಕಂಥ ರೇವತಿ ದೇವಿ ಮತ್ತು ರೇವತಿ ಆಗಿರ್ತಕ್ಕೆ, ಮೂಲ ರೂಪದಿ ತನ್ನ ಮೂಡು ಬಂದಂಥ ಪೇಯಳ ನಿಪ್ಪಳು ಆಕೆಗೆ ಪ್ರಸಿದ್ಧಿ ಅಂತ, ಪೇಯ ಶಬ್ದ ಪೇಯ ಪ್ರಸಿದ್ಧಿ ಅಂತ ಅರ್ಥ ಅನಪ್ಪಳು. ಶೈಲಜಾದ್ಯರು, ಶೈಲಜಾ ಗೊತ್ತಾಗ್ತಿಲ್ಲ ಯಾರು? ಹೌದು ಹೇಳ್ರಿ, ಪಾರ್ವತಿ. ಶೈಲ ಅಂದ್ರ ಪರ್ವತ, ಜಾ ಅಂದ್ರ ಹುಟ್ಟಿದಕ್ಕೆ, ಹಿಮವಂತನ ಮಗಳು, ಹಿಮಪುತ್ರಿ ಶೈಲಜಾ ಅಂತಿದ್ರು. ಶೈಲಜಾದ್ಯರು ಮುಂತಾರು ಹಿಮಾಚಲ ಪಾರ್ವತಿ 3 ಮಂದಿ ತಮ್ಮ ಪತಿಗಳಿಗೆ ಗರುಡ ರುದ್ರರಿಗೆ ಏನಿವರು ಅಧಮರು. ಕಮ್ಮಿ ಎಷ್ಟು ಗುಣದಿಂದ ಅಲ್ಲಿ ನೋಡಿ, ದಶ ಗುಣದಿಂದ. ಹಾ, ಕೆಲವಿದ ಬರೀ ಒಂದು ಬೇರೆ ಹೇಳ್ಬೇಕದನ್ನ ವಾದಿರಾಜ. ಗಂಡಂದ್ರು ಅಧಿಕರು ಅಲ್ಲೇ, ಇಲ್ಲಿ ಹೆಂಡದ ಅಧಿಕರು, ಗಂಡದ ಕಮ್ಮಿ ಇದೆ. ಹಂಗದಲ್ಲಿ ಇವಾಗ ಮತ್ತೆ ಈಗ ಎಲ್ಲಾರ ಮನೆ ಹಣೆವಾರ ಅಷ್ಟ. ಒಂದು ಮೊದಲು ಹಾಡಿರ್ತಾರ, ಮುಂದೆ ಶ್ರೀಸ್ಕಾರಪುರ ನೀರು ಹೆಂಗೆ ಹೇಳ್ಕೊಂಡಿರ್ತೀವಿ ಅಂತ ಬಂದು ಹೇಳ್ತಾ ಇದ್ದಾರೆ. ಈಗ ಹೊರಗೆ ಕಾಯ್ಬಿಟ್ಟೆ ದಿವಸಕ್ಕೆ ಅದು ಹೇಳ್ತಾ ಇದ್ದ, ಹಂಗೆ ಹೇಳಿ ಮಾತಾಡಿದ್ರು ಅಂತ. ಅದು ನೋಡಿ ಪ್ರಮಾಣ. ತುಳಸಿ ಜಾಂಬವತಿ ಇತ್ಯುಕ್ತ ಲಕ್ಷ್ಮಾವೇಶೇನ ಸಂಯುತ ಅಂತಕ್ಕಂಥ ಮಾತು ಬರ್ತಾರೆ. ಇಷ್ಟು ಇತಿ ಪಾದ್ಮೆ, ಇದೆಲ್ಲ ಈ ವಿಷಯ ಎಲ್ಲರಿಗೂ ಗೊತ್ತು ನಿಮಗೆ, ಹಂಗೆ ನಿಮ್ಮೆಲ್ಲ ಕೇಳ್ತೀರಿ, ನೆನಪಿರ್ಲಿ ಅಂತ ಹೇಳ್ತೀರಿ ನಮಗೆ. ಪದ್ಮಪುರಾಣ, ಉತ್ತರಾಖಂಡ, ಉಮಾಮಹೇಶ್ವರ ಸಂವಾದ, ಈ ಎಲ್ಲ ವಿಷಯ ಬಂದ್ಬಿಟ್ಟು ತಿಳ್ಕೊಂಡು ಇಷ್ಟು ಅದನ್ನ ತಂದು ಹಾಕ್ತಾರೆ. ಆ ಪುರಾಣ ತಗೊಂಡು ಅದನ್ನು ಓದಿ ತಲೆ ಕೆಡಿಸ್ಕೊಂಡು ಯಾರು ಹೇಳ್ತಾರೆ ಅದನ್ನ ಲಿಖಿತಾನುಸಾರದಾಗ ಅದು ಬಂತ. ಮಹಾಭಾರತ, ರಾಮಾಯಣ, ಗಾಯತ್ರಿ ಏನು ಕೂಡಿಸಿ ಹಾಕಿದ್ರೆ ಮಹಾನುಭಾವರು ಎಷ್ಟು ಕೊಡ್ತಾರೆ ನಮಗೆ ಅಂತ. ಅದಕ್ಕೆ ಎನ್ಸೈಕ್ಲೋಪೀಡಿಯಾ ಆಫ್ ಮಾಧು ಫಿಲಾಸಫಿ ಮತ್ತು ಸಿದ್ಧಾಂತದ ಜಂಗಮ ಕೋಶ ಇದ್ದಂಗೆ ಇದು ಯಾವುದು ಲಿಖಿತಾನುಸಾರ. ಇಷ್ಟು ಸಮಸ್ಯೆ, ಇಷ್ಟು ಪ್ರಮಾಣಗಳು ಅದನ್ನ ಹೇಳ್ತಾ ಇದ್ದಾರೆ. ಪ್ರಸಕ್ತಂತೆ ನೋಡ್ರಿ, ಷಣ್ಮಹಿಷಿಯರು ಯಾರ್ಯಾರು ಹಾಗೆ ಹೇಳ್ತಾರೆ ಮಗ, ನಿಮಗೆ ಹೇಳಿದ್ರು ನೀಲಾದೇವಿ ಅಲ್ಲ, ಇವ್ರ ವೈಶಿಷ್ಟ್ಯ ಹಂಗೈತೆ ನೆನಪಿರಿ ಅಂತ ಹೇಳ್ತೇನೆ. ಮತ್ತೊಮ್ಮೆ ಹೇಳೋ ಪ್ರಸಂಗ ಬರಂಗಲ್ಲ, ಅದಕ್ಕೆ ಇಲ್ಲಿ ಹೇಳ್ಬಿಟ್ಟಿರ್ತೇನೆ ನಿಮಗೆ. ನೀಲಾದೇವಿ ಈಕಿ ಸಣ್ಣಗಿರ್ತಾನ, ಬ್ಯಾರೆ ವಿಷಯ ಅಲ್ಲ, ಕೃಷ್ಣನ ಗಂಡ. ಅಖಂಡ ತಪಸ್ ಮಾಡಿದ್ಲಕ್ಕಿ, ತಪಸ್ ಮಾಡಿ ಕೃಷ್ಣ ಅವತಾರಲ್ಲಿ ಪರಿಗ್ರಹ ಮಾಡ್ತಿದ್ದ ಭಗವಂತ ಪ್ರತ್ಯಕ್ಷ ಹೇಳಿದಕ್ಕೆ ನೀಲಾ ಅಂತ ಅವತಾರ ಮಾಡಿದ್ನು. ಯಾದವರಕಿನ ಈಕಿ ಆಗಿನ ಕಾಲಕ್ಕೆ ಅವ ಸ್ವಯಂವರ ಏರ್ಪಡಿಸ್ತೆ. ನೀಲಾನ ಅಪ್ಪ ಸ್ವಯಂವರ ಗೊತ್ತಾಗ್ತಿಲ್ಲ ಏರ್ಪಡಿಸ್ತೆ. ಸ್ವಯಂವರದಾಗ ಏನಾಗಿದ್ದು ಅಂತ ಕೇಳಿದ್ರೆ 7 ಗೂಳಿದ್ವು ಆಗಿನ ಕಾಲಕ್ಕೆ. ಗೂಳಿ ಅಂದ್ರೆ ಗೊತ್ತಾಗ್ತಿಲ್ಲ ನಿಮಗೆ, ಅದ ಗೂಳಿ ಇರ್ತಾವಲ್ಲ, ಅವು ಭಯಂಕರ ಉಪದ್ರ ಕೊಟ್ಟು ಮಂದಿಗೆ. ಅವನು ಹಿಡಿಯೋದು ಯಾರಿಗೂ ಸಾಧ್ಯ ಆಗ್ತಿತ್ತು. ಅದಕ್ಕೆ ಅವ ಏನು ಹೇಳ್ತಾ ಗೊತ್ತಾ, ನೀಲಾದೇವಿ ತಂದಿ ಯಾರು ಈ ಗೂಳಿ ಕಟ್ಟಿ ಹಾಕ್ತಾರ ಅವ್ರಿಗೆ ನನ್ನ ಮಗನ ಕೊಡ್ತಿದ್ದೆ ಹೇಳ್ಬಿಟ್ಟಿವ. ಯಾರಿಗೆ ಬೇಕಾಗಿದ್ದಂತೆ ಆ ಗೂಳಿ ಕಟ್ಟಿ ಹಾಕಿ ಆ ಲಗ್ನ ಮಾಡಿಕೊಂಡು ಇದು ಬೇಳೆ ಬೇಡ ಅಂದ್ರೆ ಗೂಳಿ ಎಷ್ಟೊಂದು ಸೋತ್ ಬಂದ್ರು. ಕೃಷ್ಣ ಹೋದ್ ನೋಡ್ಕೊಂಡು ಆಕೆ ವಚನ ಕೊಟ್ಟಿದ್ದೇವ, ಹೌದಾ? ಅದಕ್ಕೆ ಹೋಗಿ ಆ ಗೂಳಿಗಳನ್ನ ಒಂದೇ ಅಸ್ತ ಕಡೆ ಹಿಡಿದು ಹಾಕಿ ಏನ್ ಮಾಡಿದ, ಆಕೆ ಲಗ್ನ ಮಾಡಿಕೊಂಡ ಅರ್ಥ. ಭದ್ರಾದೇವಿ ಮತ್ತೊಬ್ಬಕಿ, ಆಕಿ ತಾಯಿ ತನಿಖೆ ಓದಿದಂತ ಆಕೆ. ಕೃಷ್ಣ ಭದ್ರ ಅನುಗ್ರಹ ಮಾಡ್ತಾ ಇದ್ದಾನೆ. ಆಕಿ ಕೆಲಸ ಏನಕ್ಕೆ ಹಗಲರಾತ್ರಿ ಸ್ತೋತ್ರ ಮಾಡ್ತಕ್ಕಂಥ ಮಹಾನುಭಾವ. ಮಿತ್ರವಿಂದ ಅಂತ ಬೇಕು ಅಕ್ಕಿ, ಕಾಳಿಂದಿಯಿಂದ ಮತ್ತೊಬ್ಬಕಿ ಹೇಳ್ತಾ ಇದ್ದಾಳೆ. ಲಕ್ಷಣಾದೇವಿ ಇಕ್ಕೊಬ್ಬಕಿ. ಇವರೆಲ್ಲ ಪೂರ್ವ ಜನ್ಮದಾಗ ಭಗವಂತರು ಅವ್ರ ಗಂಡ ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡಿರ್ತಕ್ಕಂಥ ಮಹಾನುಭಾವರು. ಪರಮಾತ್ಮ ಕೃಷ್ಣ ಅವತಾರದ ಮಾಡಿ ಕೂತು ಲಗ್ನ ಮಾಡಿ ಹೇಳ್ಬಿಟ್ಟಿರ್ತಾನೆ. ರಾಮಾವತಾರದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆ ನೇತ ಪತ್ನಿ ಏಕಪತ್ನಿ ಅವತಸ್ಥ ಯಾರು ರಾಮಚಂದ್ರ ದೇವರು ಯಾರು ಲಗ್ನ ಇಲ್ಲ ಆಗಿರ್ತಕ್ಕಂಥ ಅದೇ ಹೇಳ್ತಾ ಇದ್ದಾರೆ. ಮುಂದುವರೆದ ಇನ್ನು ಮುಂದೆ ಸೌಪರ್ಣಿ, ವಾರುಣಿ, ಪಾರ್ವತಿ ಇವರಿಗೆ ಅವರರು ಅಂದ್ರೆ ಕಡಿಮೆ, ಅವ್ರನ್ನ ಹೇಳ್ಬಿಟ್ರಿ ಈಗ ಕಡಿಮೆ ಆಗಿರ್ತಕ್ಕಂಥ ಇಂದ್ರ, ಕಾಮ ಇವರ ಅವತಾರ ಹೇಳ್ತಾರ. ಅವ್ರು ಇಂದ್ರನ ಅವತಾರ ಯಾವ್ಯಾವು, ಕಾಮನ ಅವತಾರ ಯಾವ್ಯಾವು ಹಿಂದಿನ ಪದ್ಯ ಹೇಳಿಲ್ಲ, ಬರೀ ಗುಣತಾರ್ಥ ಹೇಳಿಲ್ಲ. ಇಲ್ಲಿ ಹೇಳ್ಕೊತ ಹೋಗ್ತಾರ ಇಂದ್ರನ ಅವತಾರಗಳೇನು, ಕಾಮನ ಅವತಾರ ತಿಳ್ಕೊಳ್ಳೋಂಗ ಸ್ವಲ್ಪ ಕಠಿಣ ಪದ್ಯ ಅರ್ಥ ಮಾಡಿಕೊಳ್ಳೋಣ. ನರಹರಿ ಆವೇಶ ಸಂಯುತ ಒಂದೊಂದು ಹೇಳ್ತೇನೆ. ನರ ಒಂದೇದು, ಪುರಂದರ 2, ಗಾಧಿ, ಕುಶ, ಮಂದರ, ಜುಮ್ನ, ಆಮೇಲೆ ವೀಕ್ಷುಕಿ, ವಾಲಿ, ಇಂದ್ರನ ಅವತಾರ. ಹೌದಾ? ಇಷ್ಟು ಇಂದ್ರನ ಅವತಾರ ಇವಿಷ್ಟು ಎಷ್ಟು ಗೊತ್ತು ನಿಮಗೆ? 7 ಆದವಲ್ಲಿ
ಇದನ್ನು ಬಿಡಿಸಿ ಹೇಳ್ತೇನೆ ನಿಮಗೆ. ಮುಂದೆ ಭರತ, ಬ್ರಹ್ಮಾವಿಷ್ಟ ಸಾಂಬ, ಸುದರ್ಶನ, ಪ್ರದ್ಯುಮ್ನ, ಸನಕಾದಿಯೊಳಗೆಪ್ಪನು, ಸನತ್ ಕುಮಾರನ್, ಷಣ್ಮುಖ ಕಾಮ. ಷಣ್ಮುಖ ಕಾಮ ಅವತಾರ ಇರ್ತಕ್ಕಂಥ ಇಷ್ಟು ಮಂದಿ ಒಂದೊಂದು ಹೇಳ್ತಾರೆ ಇಲ್ಲಿ. ನರಹರಿ ಒಂದೇದು ಇಂದ್ರನ ಅವತಾರ ಆಗಿರ್ತಕ್ಕಂಥದ್ದು. ನರಹರಿ ಅಂದ್ರೆ ನಾರಾಯಣ ಆವಿಸತಕ್ಕಂಥ ಒಂದು ಅವತಾರ. ನರ ಪುರಂದರ ಅಂತ ಅವಾಗ ಹೆಸರು, ಯಾರಿಗೆ? ಇಂದ್ರನಿಗೆ ಒಂದು ಅವತಾರ. ಗಾಧಿ ಅಂತಿರ್ತಕ್ಕಂಥವ, ಗಾಧಿ ವಿಶ್ವಾಮಿತ್ರ ತಂದೆ ಗಾಧಿರಾಯ ಅವ. ಕುಶ, ಶ್ರೀರಾಮನ ಪುತ್ರ ಇದ್ದ ಕುಶ ಇದ್ದಲ್ಲ, ಅವ ಇಂದ್ರನ ಅವತಾರ ಹೇಳ್ತಾ ಇದ್ದಾರೆ ಕುಶ. ಮಂದರದ್ಯುಮ್ನ, ಇಂದ್ರದ್ಯುಮ್ನ ರಾಜ ಆಗಿರ್ತಕ್ಕಂಥವ. ವಿಕ್ಷುಕಿ, ವಿಕ್ಷುಕಿ ಅಂತಕ್ಕಂಥ ಇಕ್ಷಾಂಶ ರಾಜ ಇವೊಬ್ಬವ. ವಾಲಿ, ಹೌದಲ್ಲ, ಯಾರ ಅವತಾರ? ಇಂದ್ರನ ಅವತಾರ, ಸುಗ್ರನಾಗಿರ್ತಕ್ಕಂಥವ. ಇವಿಷ್ಟು ಏನು? ಇಂದ್ರನ ಅವತಾರ. ಒಂದಬಿಟ್ಟು ನರಹರಿ, ಆವೇಶ ಸಂಯುತ, ನರ, ಪುರಂದರ, ಗಾಧಿ, ಕುಶ, ಮಂದರದ್ಯುಮ್ನ, ವಿಕ್ಷುಕಿ, ವಾಲಿ, ಇಂದ್ರನ ಅವತಾರ. ಎಷ್ಟು ಹೆಸರು ಬರ್ತಾವು ಅಂತ ನೆನಪಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ಬರೀ ಬಾಯ್ಪಾಟ್ ಕೊಡೋಕಷ್ಟೇ ಅನ್ನೋ ಸಾಧ್ಯ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾ ಇದ್ದೆ, ಭರತ, ಬ್ರಹ್ಮಾವಿಷ್ಟ ಸಾಂಬ, ಇವೆಲ್ಲ ಕಾಮನ ಅವತಾರಗಳು. ಯಾವ್ಯಾವ ಹೇಳ್ತಾರ ನೋಡಿ. ಕೊನೆಯದು ಭರತ, ರಾಮಿರುತ್ತ ಭರತ ಇದ್ದಾರಲ್ಲ, ಕಾಮನ ಅವತಾರ ಮತ್ತ ತಾತ್ಪರ್ಯ ನಿರ್ಣಯ ಸರಿ ಇಲ್ಲ. ಬ್ರಹ್ಮಾವಿಷ್ಟ, ಬ್ರಹ್ಮನ ಆವಿದುದಾಗಿರ್ತಕ್ಕಂಥ ಸಾಂಬ, ಜಾಂಬುವತಿಯ ಮಗ ಇವ ಸಾಂಬ, ಕೃಷ್ಣ ಮಗ ಜಾಂಬುವತಿ, ಕಾಮನ ಅವತಾರ. ಸುದರ್ಶನ ಚಕ್ರ, ಅದು ಕಾಮನ ಅವತಾರನ. ಪ್ರದ್ಯುಮ್ನ, ಕೃಷ್ಣ ಪ್ರದ್ಯುಮ್ನ, ಸನಕಾದಿ, ಸನಂದ ಅದರಲ್ಲಿ ಸನತ್ ಕುಮಾರ್ ಅಂತಕ್ಕಂಥವ್ರು, ಅವರು ಕೂಡ ಕಾಮದೇವರ ಅವತಾರ ಆಗಿರ್ತಕ್ಕಂಥವ್ರು. ಇಷ್ಟು ಎಲ್ಲ ಕಾಮನ ಅವತಾರಗಳು ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿ ಇವತ್ತಿನ ಕೊನೆಯ ಪದ್ಯ ಹೇಳೋದು ನಾನು 15ನೇ ಪದ್ಯ ಹೇಳಿ ಮುಗಿಸ್ತಾ ಇದ್ದೇನೆ. ನಾಳೆಯಿಂದ ಅಲ್ಲಿ ಉಳಿತಾವು ಹೆಚ್ಚು ಕಡಿಮೆ. ಇವಿಷ್ಟು ಅವತಾರಗಳನ್ನ ಅಂದ್ರೆ ಇಂದ್ರನ ಅವತಾರಗಳನ್ನ, ಕಾಮನ ಅವತಾರಗಳನ್ನ ಅಲ್ಲಿ ಹೇಳ್ತಕ್ಕಂಥ ಮಹತ್ವ, ಅವ್ರ ಸಾಧನ ಇಟ್ಟು ಹೇಳ್ತಾ ಇದ್ದಾರೆ. ಅಂತಾರ ಮುಂದುವರಿಯೋದು. ಇಂದ್ರ ಮತ್ತು ಕಾಮರಿ ಅಂತ ಅವರರು ಅಂದ್ರೆ ಕಮ್ಮಿ ತಾರತಮ್ಯದಾಗ. ಯಾರ್ಯಾರು? ಅಹಂಕಾರಿಕ ಪ್ರಾಣ ಒಬ್ಬರು, ಅನಿರುದ್ಧ ಪರಮಾತ್ಮ ಮಗ, ರತಿದೇವಿ, ದಕ್ಷ ಪ್ರಜಾಪತಿಗಳು, ಬೃಹಸ್ಪತ್ಯಾಚಾರ್ಯರು, ಶಚಿದೇವಿ, ಸ್ವಯಂಭೂಮನು. ಇಷ್ಟು ಮಂದಿ ವಿಚಾರ ಇದೆ ಈ ಪದ್ಯ ಅಂತೂ ಓದಲಿಕ್ಕೆ ಅಷ್ಟು ಮಹತ್ವನ ವಿಚಾರ ಮಾಡಿದ್ರೆ ಹೌದಲ್ಲ. ಹೆಂಗೆ ಹೇಳ್ತಾರ? ಈರೈದು ಗುಣ ಕಡಿಮೆ. ಈರೈದು ಅಂದ್ರೆ ಎಷ್ಟಾಯ್ತು? 2 5 10. ಈರೈದು 2 ಕೂಡ್ಸಂಗಿಲ್ಲ, 5 2 ಕೂಡ್ಸಂಗಿಲ್ಲ. ಕೆಲವು ಕಡೆ ಕೂಡ್ಸೋದು, ಕೆಲವು ಕಡೆ ಗುಣಕಾರ ಮಾಡೋದು. ಹೆಂಗ್ ಶಾಸ್ತ್ರ ತಿಳ್ಕೊಕ ಒಂದು ಅರ್ಥ. ಈರೈದು ಗುಣ ಕಡಿಮೆ. ಯಾರು? ಪಾರ್ವತಿ. ವಾರುಣಿಯರಿಗೆ ಇಂದ್ರ, ಕಾಮ, ಶರೀರಮಾನಿ, ಪ್ರಾಣ, ದಶಗುಣ ಅವರವರು ಶಕ್ರನಿಗೆ. ಮಾರಜಾರತಿ, ದಕ್ಷ, ಗುರು, ವೃತಾದ್ರಿಜಾಯ, ಅದೇ ಇಲ್ಲಲ್ಲಿ ವೃತಾದ್ರಿಜಾಯ ಅಂತಂದ್ರೆ ಶಬ್ದ. ವೃತಾದ್ರಿಜಾಯ, ಶಶಿ, ಸ್ವಯಂಭುವರಾರು ಜನ ಸಮ, ಪ್ರಾಣಗೆ ಅವರರು 10 ಗುಣದಿಂದ. ಹೆಂಗ ಅರ್ಥ ಮಾಡ್ತೀವಿ ನೋಡಿ. ಪಾರ್ವತಿ ವಾರುಣಿಯರಿಗೆ ಯಾರ್ಯಾರು? ರುದ್ರಪತಿ ಪಾರ್ವತಿ ಮತ್ತು ಶೇಷದೇವರಿಗೆ. ಇವರಿಗೆ ಇಂದ್ರ ಮತ್ತು ಕಾಮ, ಇವರು ಈರೈದು ಗುಣ ಕಡಿಮೆ ಅಂದ್ರೆ ಕಮ್ಮಿ ಇದ್ದಿರ್ತಕ್ಕಂಥವ್ರು. ಯಾರು ದೊಡ್ಡವರು? ಪಾರ್ವತಿ ವಾರುಣಿ ದೊಡ್ಡವರಾದ್ರು, ಇವರಿಗೂ ಸಣ್ಣವರಾದ್ರು ಗುಣಗಳಂತ ಅರ್ಥ. ಶರೀರಾಭಿಮಾನಿ, ಅಹಂಕಾರಿಕ ಪ್ರಾಣದೇವರಿವ, ಮುಖ್ಯ ಪ್ರಾಣದೇವರಲ್ಲ, ಅಕ್ಕ ಮೊತ್ತವ. ಇದಕ್ಕೆ ತುಂಬ ತ್ವಕ್ಕಿಂದ್ರಿಯ, ಈ ಚರ್ಮಕ್ಕೆ ಕೈವಾಯ ಆಗುತ್ತೆ ದೇವರತೆ ಮತ್ತಕ ಪ್ರಾಣದೇವರ ಮತ್ತೆ ಕೂಡ. ಶಕ್ರನಿಗೆ ಇಂದ್ರನಿಗಿಂತ ದಶಗುಣ ಅವರ, 10 ಗುಣ ಕಮ್ಮಿ ಇರ್ತಕ್ಕಂಥ ಅವರಾಗಿರ್ತಕ್ಕಂಥ. ಮಾರಜ, ಮಾರಜ ಯಾರು ಗೊತ್ತಾಗ್ತ? ಅನಿರುದ್ಧ. ಮಾರ ಅಂದ್ರೆ ಕಾಮ, ಜ ಅಂದ್ರೆ ಹುಟ್ಟಿದ ಮತ ಅಂತ ಅರ್ಥ. ರತಿ ಯಾರು ಗೊತ್ತಾಗ್ತ ಹೇಳ್ರಿ? ರತಿ ಅಂದ್ರೆ ಯಾರು? ಕಾಮನ ಪತ್ನಿ ಆಗಿರ್ತಕ್ಕಂಥ ರತಿ. ದಕ್ಷ, ದಕ್ಷ ಪ್ರೇಶ್ವರರು. ಗುರುಗಳು ಅಂದ್ರೆ ಬೃಹಸ್ಪತ್ಯಾಚಾರ್ಯರು. ಇಷ್ಟು ಮಂದಿ. ಆಮೇಲೆ ವೃತ್ರಾರಿಜಾಯ, ಲಘು ಅರ್ಥ ಆಗೋದಿಲ್ಲ. ವೃತ್ರಾರಿಜಾಯ, ವೃತ್ರಾರಿ ಅಂದ್ರೆ ಯಾರು ಗೊತ್ತಾ ನಿಮ್ಗೆ? ಇಂದ್ರದೇವ ವೃತ್ರನ ಸಂಹಾರ ಮಾಡಿರಲ್ಲ, ಭಾಗವತ ಬರ್ತದಲ್ಲ, ವೃತ್ರಾರಿ. ಜಾಯ ಅವ್ರ ಪತ್ನಿ ಆಗಿರ್ತಕ್ಕಂಥ ಶಶಿ ಅಂತ ಅರ್ಥ. ಶಶಿ ಅಂತ ಹೇಳಿಕ್ಕೆ ಎಷ್ಟು ಅರ್ಥ ತಗೊಂಡ್ರು ಅವರು. ವೃತ್ರಾರಿ ಜಾಯ ಅಂದ್ರೆ ಶಶಿ ಆಗಿರ್ತಕ್ಕಂಥ ಶಶಿ, ಇಂದ್ರ ಹೆಂಡತಿ. ಸ್ವಯಂಭುವ, ಸ್ವಯಂಭೂಮನುಗಳು. ಈ 6 ಜನ, ಇಷ್ಟು ಮಂದಿ ಪರಸ್ಪರ ಸಮಾನ ಕಕ್ಷಾಪನ್ನರು. ಒಂದೇ ಕಣ, ಯಾರು ಹೆಚ್ಚಿಲ್ಲ ಕಮ್ಮಿ ಇಲ್ಲ, ಒಂದು ಮಾಡಬೇಕಂತವ್ರು. ಇಷ್ಟಿದ್ಕೊಂಡು ಪ್ರಾಣಗೆ ಮ್ಯಾಲ ಅಹಂಕಾರ ಪ್ರಾಣ ಹೇಳ, ಅವನಿಗೆ 10 ಗುಣದಿಂದ ಅವರರು ಕಡಿಮೆ ಆಗಿರ್ತಕ್ಕಂಥ ಇಷ್ಟು ಮಂದಿ. ಇವರು ತಾರತಮ್ಯ, ಇವರು ಸಾಧನ ಹೇಳ್ತಕ್ಕಂಥದ್ದು. ಇಲ್ಲಿ ಇವತ್ತು ಮುಗಿಸ್ತಾನೆ. ಮುಂದೆ ನಾಳೆ ನಾಳೆ ಮುಗಿಸ್ಬೇಕು. ಶ್ರೀಕೃಷ್ಣ ಅರ್ಪಣ ಮಸ್ತು.